ಲಾಸ್ಟ್ ಕ್ಲಾಸ್ ಅಲ್ಲಿ LLM ಆಪ್ಸ್ ಮತ್ತೆ ML ಆಪ್ಸ್ ಬಗ್ಗೆ ತಿಳ್ಕೊಂಡ್ವಿ. ಇದರಲ್ಲಿ ನಿನ್ನೆನೆ ನಾನು ಪ್ಲಾನ್ ಮಾಡಿದ್ದೆ ಪ್ರಾಂಪ್ಟ್ ಇಂಜಿನಿಯರಿಂಗ್, ಪ್ರಾಂಪ್ಟಿಂಗ್ ಸ್ವಲ್ಪ ತಿಳ್ಕೊಳ್ಳೋಣ ಅಂತ. ನಿನ್ನೆ ಟೈಮ್ ಆಗಲಿಲ್ಲ. ಸೊ ದ್ಯಾಟ್ ವಿ ವಿಲ್ ಅಂಡರ್ಸ್ಟ್ಯಾಂಡ್ ಟುಡೇ. ಪ್ರಾಂಪ್ಟ್ ಸ್ವಲ್ಪ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಪ್ರಾಂಪ್ಟ್ ಅರ್ಥ ಮಾಡೋದಕ್ಕಿಂತ ಮುಂಚೆ ಸ್ಕ್ರೀನ್ ವಿಸಿಬಲ್ ಇದೆಯಲ್ಲ, ಸ್ಕ್ರೀನ್ ಮತ್ತೆ ನನ್ನ ವಾಯ್ಸು? ಓಕೆ ಓಕೆ. ಸೊ ಅದಕ್ಕಿಂತ ಮುಂಚೆ ಸ್ವಲ್ಪ ಮಷಿನ್ ಲರ್ನಿಂಗ್ ಟೈಪ್ಸ್ ನ ತಿಳ್ಕೊಳ್ಳೋಣ. ಈಸ್ ದಿಸ್ ರೆಲೆವೆಂಟ್ ಟು ದ LLM ನಾವು ಅಥವಾ ಜೆನ್ಐಗೆ ರೆಲೆವೆಂಟ್ ಇದೆಯಾ? ರೆಲೆವೆಂಟ್ ಇದೇ ಇಲ್ಲ ಅನ್ನೋದಕ್ಕಿಂತ ಇಟ್ಸ್ ಜೆನ್ಐ ಇಸ್ ಅಂಡರ್ DL ಇಸ್ ಅಂಡರ್ ML. ಸೊ ಅದಕ್ಕೋಸ್ಕರ ಆಸ್ ಪರ್ ದ ಸಿಲೆಬಸ್ ಅಲ್ಲಿ ಇದಿಲ್ಲ ಟೈಪ್ಸ್ ಆಫ್ ಮಷಿನ್ ಲರ್ನಿಂಗ್, ಬಟ್ ಓನ್ ಇಂಟ್ರೆಸ್ಟ್ ಇಂದ ಮಾಡ್ತಾ ಇರೋದು ಟು ಅಂಡರ್ಸ್ಟ್ಯಾಂಡ್ ಏನು ML ಅಂದ್ರೆ ಏನು. ಈಗ ಮಷಿನ್ ಲರ್ನ್ ಎಕ್ಸಾಂಪಲ್ ಎಲ್ಲ ಕೊಟ್ಟೆ ಲಾಸ್ಟ್ ಕ್ಲಾಸ್ ಅಲ್ಲಿ ಅಥವಾ ಅದರ ಲಾಸ್ಟ್ ಕ್ಲಾಸ್ ಅಲ್ಲಿ ಅಲ್ಲ, ಬಟ್ ಎಕ್ಸಾಕ್ಟ್ಲಿ ಏನು ಮಷಿನ್ ಲರ್ನಿಂಗ್ ಅಂದ್ರೆ, ಮಷಿನ್ ಲರ್ನಿಂಗ್ ಅಲ್ಲಿ ಎಷ್ಟು ಟೈಪ್ಸ್ ಇದಾವೆ, ಆ ಒಂದೊಂದು ಟೈಪ್ ಅಲ್ಲಿ ಯಾವ್ಯಾವ ತರ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ನ ಸಾಲ್ವ್ ಮಾಡಬಹುದು, ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿ ಪ್ರಾಂಪ್ಟ್ ಇಂಜಿನಿಯರಿಂಗ್ ಮಾಡೋಣ. ಸೊ ಇದರಲ್ಲಿ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು ಟೈಪ್ಸ್ ಆಫ್ ಮಷಿನ್ ಲರ್ನಿಂಗ್ ಬಂದ್ಬಿಟ್ಲಿ ಸೂಪರ್ವೈಸ್ಡ್, ಅನ್ಸೂಪರ್ವೈಸ್ಡ್ ಮತ್ತೆ ರಿಇನ್ಫೋರ್ಸ್ಮೆಂಟ್ ಅಂತ ಇದೆ. ಸೊ ಸೂಪರ್ವೈಸ್ಡ್, ಅನ್ಸೂಪರ್ವೈಸ್ಡ್ ಅಂಡ್ ರಿಇನ್ಫೋರ್ಸ್ಮೆಂಟ್. ಚೇಂಜ್ ದ ಕಲರ್. ಇದ್ರದ್ದು ಒಂದೊಂದನ್ನೇ ನಾವು ಡೆಫಿನೇಷನ್ ಏನು, ಅದರ ಒಳಗಡೆ ಯಾವ್ಯಾವ ಟೈಪ್ಸ್ ಬರ್ತವೆ ತಿಳ್ಕೊಂತ ಹೋಗೋಣ. ಈಗ ಮಷಿನ್ ಲರ್ನಿಂಗ್ ಟೈಪ್ಸ್ ಅಲ್ರಿ ಸೂಪರ್ವೈಸ್ಡ್, ಅನ್ಸೂಪರ್ವೈಸ್ಡ್ ಕೇಳಿರ್ತೀರ ನೀವು ಇದು ವರ್ಡ್ಗಳೆಲ್ಲ. ಇಫ್ ಯು ಆರ್ ವರ್ಕಿಂಗ್ ಇನ್ IT ಅಲ್ಲಿ ಅಥವಾ ಎಲ್ಲಾದ್ರೂ ಕೇಳಿರ್ತಾರೆ, ಯೂಟ್ಯೂಬ್ ವಿಡಿಯೋ ನೋಡ್ಬೇಕಾದ್ರೆ ಎಲ್ಲಾರು ಕೇಳಿರ್ತೀರ ಸೂಪರ್ವೈಸ್ಡ್, ಅನ್ಸೂಪರ್ವೈಸ್ಡ್ ಅಂಡ್ ರಿಇನ್ಫೋರ್ಸ್ಮೆಂಟ್ ಲರ್ನಿಂಗ್ ಅಂತ. ಸೊ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಏನಿದು ಸೂಪರ್ವೈಸ್ಡ್ ಲರ್ನಿಂಗ್ ಅಂದ್ರೆ, ಇನ್ ಸೂಪರ್ವೈಸ್ಡ್ ಲರ್ನಿಂಗ್ ದ ಮಾಡೆಲ್ learns from the labeled data. I'll give couple of examples also. ಅಂದ್ರೆ ಲೇಬಲ್ಡ್ ಡೇಟಾ ಅಂದ್ರೆ, ಈಗ ಒಂದು ಡೇಟಾ ಇರುತ್ತೆ ನಿಮಗೆ, ಕನ್ಸಿಡರ್ ಇಲ್ಲಿರೋ ಎಕ್ಸಾಂಪಲ್ ತಗೊಂತೀನಿ. ಓಕೆ, ಇನ್ ಸೂಪರ್ವೈಸ್ಡ್ ಲರ್ನಿಂಗ್ ದ ಮಾಡೆಲ್ ಲರ್ನ್ಸ್ ಫ್ರಮ್ ದ ಲೇಬಲ್ ಡೇಟಾ. ಡೇಟಾ ಲೇಬಲ್ ಆಗಿರುತ್ತೆ. ಈಗ ಒಂದು ಇಮೇಜ್ ಅಂತ ತಗೊಂಡ್ರೆ, ಕನ್ಸಿಡರ್ ಇದು ಒಬ್ಬ ಮನುಷ್ಯನ ಇಮೇಜ್ ಅಂತ ತಗೊಂಡ್ರೆ, ಇದು ಹ್ಯಾಂಡ್ ಅಂತ ಹೇಳ್ತೀವಿ, ಇದನ್ನ ಲೆಗ್ ಅಂತ ಹೇಳ್ತೀವಿ, ಇದು ಐಸ್ ಅಂತ ಹೇಳ್ತೀವಿ, ಇದನ್ನ ಹೇರ್ಸ್ ಅಂತ ಹೇಳ್ತೀವಿ. ಇದು ಲೇಬಲ್ಡ್ ಆಗಿರುತ್ತೆ. ಅಂದ್ರೆ ಇದೇನು ಮೀನಿಂಗು, ಇದ್ರದ್ದೇನು ಮೀನಿಂಗು, ಇದ್ರದ್ದೇನು ಮೀನಿಂಗು, ಇದ್ರದ್ದೇನು ಮೀನಿಂಗು ಅಂತ ಲೇಬಲ್ಡ್ ಆಗುತ್ತೆ. ಲೇಬಲ್ಡ್ ಡೇಟಾ, ಡೇಟಾ ಬಂದ್ಬಿಟ್ಟು ಲೇಬಲ್ ಆಗಿರುತ್ತೆ. ಇದು ಯಾವ ತರ ಡೇಟಾ, ಸೊ ಆ ತರದಕ್ಕೆ ಲೇಬಲ್ ಆಗಿರುತ್ತೆ. ಸೊ ದಿಸ್ ಮೀನ್ಸ್ ಈಚ್ ಇನ್ಪುಟ್ ಇಸ್ ಆಲ್ರೆಡಿ ಆಸ್ ಅ ಕರೆಕ್ಟ್ ಔಟ್ಪುಟ್. ಅಂದ್ರೆ ಈಗ ನಮಗೆ ಲೇಬಲ್ ಆಗಿತ್ತು ಅಂದ್ರೆ ಡೇಟಾ, ಆಬ್ವಿಯಸ್ಲಿ ನಾವು ಕ್ಲೀನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಔಟ್ಪುಟ್ ಬಂದ್ಬಿಟ್ಟು ಇಟ್ ಡಸ್ ಡಿಪೆಂಡ್ಸ್ ಆನ್ ದ ಮೇನ್ ಡೇಟಾ ಮೇಲೆ ಡಿಪೆಂಡ್ ಆಗುತ್ತೆ. ದ ಮಾಡೆಲ್ ಲರ್ನ್ಸ್ ಬೈ ಕಂಪೇರಿಂಗ್ ಪ್ರೆಡಿಕ್ಟೆಡ್ ಔಟ್ಪುಟ್ ಅಂಡ್ ಆಕ್ಚುಯಲ್ ಔಟ್ಪುಟ್. ಒಂದು ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ, ಈಗ ನಾನೊಂದು ಮಾಡೆಲ್ ನ ಟ್ರೈನ್ ಮಾಡ್ತೀನಿ. ಸೊ 2 into 2 ಬಂದ್ಬಿಟ್ಟು 4 ಅಂತ ಬರಬೇಕು, 3 into 3 ಬಂದ್ಬಿಟ್ಟು 9, 4 into 4 ಬಂದ್ಬಿಟ್ಟು 16 ಅಂತ ಬರಬೇಕು. ಸೊ ದಿಸ್ ಡೇಟಾ ನಾನು ಟ್ರೈನ್ ಮಾಡ್ತೀನಿ. ಸೊ ವೆನ್ ಎವರ್ ಐ ಗಿವ್ ಇನ್ಪುಟ್ ಆಸ್ ಟು ದ ಔಟ್ಪುಟ್ ಶುಡ್ ಬಿ 4 ಬರಬೇಕು, ಬಿಕಾಸ್ ಆಫ್ ದೀಸ್ ಡೇಟಾ ವಿಚ್ ಐ ಟ್ರೈನ್ ಟು ದ ML. ಇದು ಬಂದ್ಬಿಟ್ಟು ಆಕ್ಚುಯಲ್ ಔಟ್ಪುಟ್. ಬಟ್ ಪ್ರೆಡಿಕ್ಟೆಡ್ ಏನಾಗಿರುತ್ತೆ, ಪ್ರೆಡಿಕ್ಟೆಡ್ ಕೂಡ ಸೇಮ್ ಆಗಿರ್ಬೇಕಲ್ವಾ? ಆಕ್ಚುಯಲ್ ಆಗಿರ್ಬೋದು, ಪ್ರೆಡಿಕ್ಟೆಡ್ ಆಗಿರ್ಬೋದು, ಸೇಮ್ ಬರುತ್ತೆ. ಇಸ್ ದೇರ್ ಎನಿ ಚಾನ್ಸ್ ದಟ್ ನಾವು ಪ್ರೆಡಿಕ್ಟೆಡ್ ಮತ್ತೆ ಆಕ್ಚುಯಲ್ ಉಲ್ಟಾ ಬರೋದಿಕ್ಕೆ? ಆಕ್ಚುಯಲ್ ಬಂದ್ಬಿಟ್ಟು ಲೆಕ್ಕದಲ್ಲಿ 2 into 2 ಬಂದ್ಬಿಟ್ಟು 4, ಬಟ್ ಮಾಡೆಲ್ ಟ್ರೈನ್ ಆದ್ಮೇಲೆ ನಮಗೆ ಬರ್ತಾ ಇರೋದು 3.5. ವೆದರ್ ಇಟ್ ಈಸ್ ನಿಯರ್ ಆರ್ ಫಾರ್ ಡಸಂಟ್ ಮ್ಯಾಟರ್. 3.1 is not equal to 4. ಸೊ ಇದು ಕಂಡೀಷನ್ ವರ್ಕ್ ಆಗುತ್ತೆ ಇಲ್ಲಿ. ಅದನ್ನ ಹೇಳಿದ ಮಾಡೆಲ್ ಲರ್ನ್ ಬೈ ಕಂಪೇರಿಂಗ್. ಯಾವುದನ್ನ ಕಂಪೇರ್ ಮಾಡುತ್ತೆ? ಪ್ರೆಡಿಕ್ಟೆಡ್, ಏನನ್ನ ಪ್ರೆಡಿಕ್ಟ್ ಮಾಡುದು, ಬಟ್ ಆಕ್ಚುಯಲ್ ಔಟ್ಪುಟ್ ಏನು. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ನಾನು ರೆಂಟ್ ಕಂಪ್ಯಾರಿಸನ್
ರೆಂಟ್ ಕಂಪ್ಯಾರಿಸನ್ ನಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟೆ ಬೇಸ್ಡ್ ಆನ್ ದ ಏರಿಯಾ ಮೇಲೆ ಕನ್ಸಿಡರ್. ಇದು ರಾಜಾಜಿನಗರ್ ಅನ್ಕೊಳೋದ, ಇದು ಬಂದ್ಬಿಟ್ಟು RR ನಗರ್ ಅನ್ಕೊಳೋಣ. ಬೇಸ್ಡ್ ಆನ್ ಸರ್ಟನ್ ಕ್ರೈಟೀರಿಯಾ ಇಲ್ಲಿ ಬಂದ್ ಹೇಳುತ್ತೆ ಇದನ್ನ ಇಲ್ಲಿ 10,000 ಫಾರ್ 1 BHK ಅಂತ ಹೇಳುತ್ತೆ. ಆಕ್ಚುಯಲ್ ಡೇಟಾ ಬರ್ತಾ ಇರೋದು, ಬಟ್ ನಾನು ಮಾಡೆಲ್ ನ ಸಮ್ ಡೇಟಾ ಕೊಟ್ಟು ಟ್ರೈನ್ ಮಾಡ್ತಾರೆ ಬರ್ತಾ ಇರೋದು 9K ಅಂತ ಬರ್ತಾ ಇದೆ. ಸಿ ದೇರ್ ಇಸ್ ಅ ಡಿವಿಯೇಷನ್ ಆಫ್ 1K. ಸೊ ಇಟ್ ಈಸ್ ನಾಟ್ ರಿಯಲ್ ಅಥವಾ ನಿಯರೆಸ್ಟ್. ಇಫ್ ಇನ್ ಕೇಸ್ ಇಫ್ ವಿ ಗಾಟ್ ಅಬೌಟ್ 9.9 ಅಥವಾ 9.8 ಬಂದ್ಬಿಡ್ತು ಅಂದ್ರೆ ಸಮ್ ವಾಟ್ ವಿ ಆರ್ ನಿಯರ್ ಟು ದ ಆಕ್ಚುಯಲ್ ಡೇಟಾ, ಸಮ್ ವಾಟ್ ವಿ ಆರ್ ನಿಯರ್. ಬಟ್ ಇಲ್ಲಿ ಏನಾಗ್ತಾ ಇರುತ್ತೆ ಅಂದ್ರೆ ಇನ್ ಕೇಸ್ ಡಿವಿಯೇಟ್ ಆಯ್ತು ಅಂದ್ರೆ ಆಕ್ಚುಯಲ್ ಔಟ್ಪುಟ್ 10K ಬರಬೇಕಿತ್ತು, 7K ಬರ್ತಾ ಇದೆ. ಇಟ್ಸ್ ರಾಂಗ್, ರೈಟ್? ಇದು ರಾಂಗು. ಈಗ ನಾನು ಮಾಡೆಲ್ ಪ್ರಿಡಿಕ್ಷನ್ ಮೇಲೆ ನೋಡ್ಕೊಂಡು ನಾನು ರೆಂಟ್ ಅನ್ನ ಫಿಕ್ಸ್ ಮಾಡ್ತೀನಿ ಅಂದ್ರೆ ರಾಂಗ್ ಆಗುತ್ತೆ, ಕಂಪ್ಲೀಟ್ಲಿ ಲಾಸ್ ಆಗುತ್ತೆ. ಓವರ್ ವಾಂಟ್ ಟು ಸೆಲ್ ದೇರ್ ಹೌಸ್ ಅಥವಾ ಬಾಡಿಗೆ ರೆಂಟ್ ಕೊಡ್ಬೇಕು ಅಂದ್ರೆ ಅವ್ರಿಗೆ ಲಾಸ್ ಆಗುತ್ತೆ. ದಿಸ್ ಇಸ್ ವಾಟ್ ಆಕ್ಚುಯಲ್ ಮತ್ತೆ ಪ್ರೆಡಿಕ್ಟೆಡ್ ಔಟ್ಪುಟ್. ಸಿಂಪಲ್ ಅನಾಲಜಿ. ಲರ್ನಿಂಗ್ ವಿತ್ ಅ ಟೀಚರ್ ಹೂ ಆಲ್ರೆಡಿ ನೋ ದ ಆನ್ಸರ್. ಈಗ ಟೀಚರ್ ಒಬ್ರು ಕ್ವಶನ್ ಕೇಳ್ತಾರೆ, ವಾಟ್ ಈಸ್ 5 into 5 ಅಂತ. ಇಟ್ ಡಸಂಟ್ ಮೀನ್ ದಟ್ ಟೀಚರ್ ಡಸಂಟ್ ನೋ ಅಂತ ಅಲ್ಲ, ಟೀಚರ್ ಗೊತ್ತಿದೆ, ದೇ ಜಸ್ಟ್ ವಾಂಟ್ ಟು ಚೆಕ್ ಯುವರ್ ಅಬಿಲಿಟಿ. 5 into 5 ಅಂದ್ರೆ 24 ಅಂತ ಹೇಳಿದ್ರೆ ಟೀಚರ್ ನೋ ಇಟ್ ಈಸ್ ಅ 25, ಇಟ್ ಈಸ್ ನಾಟ್ ಅ 24. ದಟ್ಸ್ ವಾಟ್ ದ ಪ್ರೆಡಿಕ್ಟೆಡ್ ಅಂಡ್ ಆಕ್ಚುಯಲ್. ಐ ಗೇವ್ ಯು 3 ಎಕ್ಸಾಂಪಲ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ನಿಮಗೆ. ಸೊ ಈಗ ಟೈಪ್ಸ್ ಆಫ್ ಸೂಪರ್ವೈಸ್ಡ್ ಲರ್ನಿಂಗ್. ಸೂಪರ್ವೈಸ್ಡ್ ಲರ್ನಿಂಗ್ ಅಂದ್ರೆ ನಮಗೆ ಗೊತ್ತಾಯ್ತು ಇಲ್ಲಿ ಲೇಬಲ್ ಡೇಟಾ ಬಂದ್ಬಿಟ್ಟು ಲೇಬಲ್ ಆಗಿರುತ್ತೆ. ಆ ಸೂಪರ್ವೈಸ್ಡ್ ಲರ್ನಿಂಗ್ ಅಲ್ಲಿ ವಿ ಹ್ಯಾವ್ ಸಮ್ ಟೈಪ್ಸ್ ಆಫ್ ಸೂಪರ್ವೈಸ್ಡ್ ಲರ್ನಿಂಗ್. ಕ್ಲಾಸಿಫಿಕೇಶನ್ ಅಂಡ್ ರಿಗ್ರೆಷನ್. ಐ ಥಿಂಕ್ ದಿಸ್ ಇಸ್ ದ ಪಾಪ್ಯುಲರ್ ಒನ್, ದ ರಿಗ್ರೆಷನ್ ಕೇಳಿರ್ತೀರ. ಕ್ಲಾಸಿಫಿಕೇಶನ್ ಟೈಪ್ಸ್ ಆಫ್ ಸೂಪರ್ವೈಸ್ಡ್ ಲರ್ನಿಂಗ್ ಅಲ್ಲಿ ಕ್ಲಾಸಿಫಿಕೇಶನ್ ಅಂತ ಒಂದು ಟೈಪು, ರಿಗ್ರೆಷನ್ ಅಂತ ಒಂದು ಟೈಪು. ವಾಟ್ ಇಸ್ ಕ್ಲಾಸಿಫಿಕೇಶನ್? ಪ್ರೆಡಿಕ್ಟ್ಸ್ ಕ್ಯಾಟಗರಿ ಆರ್ ಅ ಕ್ಲಾಸ್. ವಾಟ್ ಯು ಮೀನ್? ಈಗ ಒಂದು ಮೇಲ್ ಬರುತ್ತೆ ನಿಮಗೆ. ಮೇಲ್ ಬಂದಾಗ ವೆದರ್ ಇಟ್ ಈಸ್ ಅ ಸ್ಪ್ಯಾಮ್ ಆರ್ ಅ ನಾಟ್ ಅ ಸ್ಪ್ಯಾಮ್. ನೀವ್ ಅಂತಿರ್ತೀರ ಒಂದು ಯಾವುದೋ ಮೇಲ್ ಕಳಿಸ್ತಿರ್ತೀನಿ, ಅದು ಬಂದಿದೆ ಸ್ಪ್ಯಾಮ್ ಅಲ್ಲಿ, ನೋಡು ಚೆಕ್ ಮಾಡು ಸ್ಪ್ಯಾಮ್ ಅಲ್ಲಿ ಅಂತ ಹೇಳ್ತಿರ್ತೀರ. ವೈ? ಬಿಕಾಸ್ ಇಟ್ ಐಡೆಂಟಿಫೈ ವೆದರ್ ದ ಇಮೇಲ್ ಅರೈವ್ಡ್ ಇಸ್ ಕರೆಕ್ಟ್ ಆರ್ ನಾಟ್. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಆ ತರ ಕ್ಲಾಸಿಫಿಕೇಶನ್ ಮಾಡುತ್ತಲ್ಲ ಕ್ಯಾಟಗರಿ ಮೇಲೆ, ಇದು ಸ್ಪ್ಯಾಮ್ ಆರ್ ನಾಟ್, ಅಥವಾ ಸ್ಟೂಡೆಂಟ್ ಪಾಸ್ ಆಗಿದನೋ ಫೇಲ್ ಆಗಿದನೋ, ಅಥವಾ ಟ್ರಾನ್ಸಾಕ್ಷನ್ ಫ್ರಾಡ್ ಇದೆಯೋ ನಾಟ್ ಫ್ರಾಡ್ ಇದೆಯೋ, ಎಸ್ ಆರ್ ನೋ ಅಂತ ಅನ್ಕೊಳ್ಳಿ. ಅದ್ರ ಮೇಲೆ ಕ್ಲಾಸಿಫಿಕೇಶನ್ ಮಾಡೋದು. ದಟ್ಸ್ ವಾಟ್ ದ ಮೀನಿಂಗ್ ಆಫ್ ಕ್ಲಾಸಿಫಿಕೇಶನ್ ವಿಚ್ ಇಸ್ ಅಂಡರ್ ದ ಸೂಪರ್ವೈಸ್ಡ್ ಲರ್ನಿಂಗ್. ಸೂಪರ್ವೈಸ್ಡ್ ಲರ್ನಿಂಗ್ ಅಲ್ಲಿ 2 ಟೈಪು. ಒಂದು ಕ್ಲಾಸಿಫಿಕೇಶನ್ ಬಂದ್ಬಿಟ್ಟು ಕ್ಯಾಟಗರಿ ಮೇಲೆ ಆನ್ಸರ್ ಕೊಡುತ್ತೆ, ವೆದರ್ ಇಟ್ ಇಸ್ ಎಸ್ ಆರ್ ನೋ, ವೆದರ್ ಇಟ್ ಇಸ್ ಫ್ರಾಡುಲೆಂಟ್ ಆಕ್ಟಿವಿಟಿ ಆರ್ ನಾರ್ಮಲ್ ಆಕ್ಟಿವಿಟಿ, ವೆದರ್ ಸ್ಟೂಡೆಂಟ್ ಪಾಸ್ಡ್ ಆರ್ ಫೇಲ್ಡ್, whether the email is spam or not. The output is discrete, fixed category. Output ಬಂದ್ಬಿಟ್ಟು yes or no ಅಂತ ಹೇಳುತ್ತೆ, ಫಿಕ್ಸ್ಡ್ ಕ್ಯಾಟಗರಿ ಆಗುತ್ತೆ. ಇಲ್ಲಿ ನಾನಿಲ್ಲ ಕಂಟಿನ್ಯೂಸ್ ಬರ್ತೀನಿ ಅಥವಾ ಸ್ಯಾಚುರೇಷನ್ ಬರ್ತೀನಿ, ಆ ತರ ಬರೋದಿಲ್ಲ ಇಲ್ಲಿ. ದಟ್ ವಾಟ್ ದ ಕ್ಲಾಸಿಫಿಕೇಶನ್, ವೆರಿ ಪಾಪ್ಯುಲರ್. ಈಗ ನಿಮ್ಮ ಮೇಲಲ್ಲಿ ಒಂದೊಂದು ಮೇಲ್ ಬಂದ್ಬಿಟ್ಟು ಸ್ಪ್ಯಾಮ್ ಅಲ್ಲಿ ಕುತ್ಕೊಳುತ್ತೆ ಅಂತ ಹೇಳಿದ್ರೆ ಕ್ಯಾನ್ ಬಿ ಟ್ರೈನ್ ಆನ್ ದ ML ವಿಚ್ ಈಸ್ ಕ್ಲಾಸಿಫಿಕೇಶನ್ ಮಾಡೆಲ್ ಅಲ್ಲಿ ಟ್ರೈನ್ ಮಾಡಿರ್ಬೋದು. Then regression predicts a numerical value. ಅದು ಬಂದ್ಬಿಟ್ಟು ಕ್ಯಾಟಗರಿ ಎಸ್ ಆರ್ ನೋ ಟೈಪ್. ಇದು ಬಂದ್ಬಿಟ್ಟು ನ್ಯೂಮರಿಕಲ್ ವ್ಯಾಲ್ಯೂ. ದಿಸ್ ಇಸ್ ದ ಪ್ರೆಡಿಕ್ಟ್ ದ ಹೌಸಿಂಗ್ ಪ್ರೈಸ್, ಪ್ರೆಡಿಕ್ಟ್ ಸ್ಯಾಲರಿ, ಪ್ರೆಡಿಕ್ಟ್ ಟೆಂಪರೇಚರ್. ಹೌಸಿಂಗ್ ಪ್ರೈಸ್ ನಾವು ಡಿಸ್ಕಷನ್ ಮಾಡಿದ್ವಿ ಎಸ್ಟರ್ಡೇ ಆರ್ ಡೇ ಬಿಫೋರ್ ಎಸ್ಟರ್ಡೇ ಕ್ಲಾಸ್ ಅಲ್ಲಿ. ಹೆಂಗೆ ಹೌಸಿಂಗ್ ಪ್ರಿಡಿಕ್ಷನ್ ನ ಡಿಟೆಕ್ಟ್ ಮಾಡುತ್ತೆ ಈ ವೇರಿಯಾಗಿ ಈ ಹೌಸಿಂಗ್ ಪ್ರೈಸ್. ಅದು ಬಂದ್ಬಿಟ್ಟು ರಿಗ್ರೆಷನ್ ಮಾಡೆಲ್ ಅಂತ ಕರಿತೀವಿ. ನಂಬರ್ ಮೇಲೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ನಂಬರ್ ಇಟ್ಕೊಂಡು ಒಂದು ಔಟ್ಪುಟ್ ನ ತಗೋಣ ಅಂತದ್ದು. ಅಲ್ಲಿ ಬಂದ್ಬಿಟ್ಟು ಕ್ಯಾಟಗರಿ. ದಿಸ್ ಇಸ್ ವಾಟ್ ಪ್ರೆಡಿಕ್ಟ್ ದ ಔಟ್ಪುಟ್. ಈಗ ಹೌಸ್ ಪ್ರೈಸಿಂಗ್ ಅಂದ್ರೆ ನಾನು ಸ್ವಲ್ಪ ಡೇಟಾನ ಫೀಡ್ ಮಾಡಬೇಕು, ಈ ಏರಿಯಾಗೆ ಈ ಕಂಡೀಷನ್ ಇದೆ, ದಿಸ್ ಇಸ್ ದ ಔಟ್ಪುಟ್ ಯು ಮಸ್ಟ್ ಗೆಟ್. ಬೇಸ್ಡ್ ಆನ್ ದಟ್ ಇಟ್ ವಿಲ್ ಗೆಟ್ ಅ ಟ್ರೈನಿಂಗ್ ಫ್ರಮ್ ದಟ್ ಅಂಡ್ ಎಕ್ಸ್ಪೆಕ್ಟ್ ಆರ್ ಪ್ರೆಡಿಕ್ಟ್ ಮಾಡುತ್ತೆ ಹೌಸ್ ಪ್ರೈಸ್ ನ. ಅಥವಾ ಒಂದು 10,000 ಪೀಪಲ್ ಸ್ಯಾಲರಿನ ಡಿಫ್ರೆಂಟ್ ಕ್ಯಾಟಗರಿಯಲ್ಲಿ, ವೆದರ್ ಸಾಫ್ಟ್ವೇರ್ ಇಂಜಿನಿಯರ್, ಅಸೋಸಿಯೇಟಿವ್ ಆಗಿರ್ಬೋದು, ಮ್ಯಾನೇಜರ್, ಲೀಡ್, ಆತರ ಎಲ್ಲಾ ಡೇಟಾ ಕಳ್ಸಿರ್ತೀನಿ. ಕಳ್ಸಿ ಇನ್ನೊಂದು ಕ್ವಶನ್ ಕೇಳ್ತೀನಿ, ಈ ರೀಜನ್ ಅಲ್ಲಿ ಬ್ಯಾಂಗ್ಳೂರ್ ರೀಜನ್ ಅಲ್ಲಿ ಅಸೋಸಿಯೇಟಿವ್ ಸಾಫ್ಟ್ವೇರ್ಗೆ ಎಷ್ಟು ಸ್ಯಾಲರಿ ಇದೆ, ಇಟ್ ಹ್ಯಾಸ್ ಎ ಡೇಟಾ ಇನ್ ಇಟ್. ಡೇಟಾ ಇದೆ, ಡೇಟಾ ನೋಡ್ಕೊಂಡು, ಡೇಟಾ ಮೀನ್ಸ್ ನ್ಯೂಮರಿಕಲ್ ಡೇಟಾ, ನಂಬರ್ ಡೇಟಾ ನೋಡ್ಕೊಂಡು ಇಟ್ ವಿಲ್ ಗನ್ನ ಪ್ರೆಡಿಕ್ಟ್ ಇದು ಅಪ್ಪ ಸ್ಯಾಲರಿ ಅಂತ. Anyway, that predict the temperature as well.
ಈಗ ನಮಗೆ ಒಂದು ಈಗ ಪ್ರಿಡಿಕ್ಟ್ ಮಾಡ್ತಾರೆ ಗೊತ್ತಾ, ಇದನ್ನ ನೀವು ಗೂಗಲ್ ವೆದರ್ ಅಲ್ಲಿ ಹೋದ್ರೆ ಇವತ್ತು ಟೆಂಪರೇಚರ್ ಎಷ್ಟಿದೆ, ನಾಳೆ ಟೆಂಪರೇಚರ್ ಎಷ್ಟಿದೆ, ಹೆಂಗೆ, ಹೌ ಡು ದೇ ಡೂ ದಟ್? ಇಸ್ ದೇ ರಿಯಲಿ ಡಿಪೆಂಡ್ ಆನ್ ML? ಸಿ ML ಅಲ್ಲಿ ಮಾಡಬಹುದು, ಇಟ್ ಡಸಂಟ್ ಮೀನ್ ದಟ್ ದೇ ಹ್ಯಾವ್ ಡಿಪೆಂಡೆಡ್ ಕಂಪ್ಲೀಟ್ಲಿ ಆನ್ ML ಅಂತಲ್ಲ. ದೇ ಕ್ಯಾನ್ ಯೂಸ್ ದ ML model, this model that is a regression model ಅಲ್ಲಿ ಯೂಸ್ ಮಾಡಿ they can able to find out the value of a temperature of tomorrow, day after tomorrow. Output is continuous number. As we are talking on the number, the regression comes under the number or numerical value. The output will be continuous number. ಈಗ ಹೌಸ್ ಪ್ರೊಟೆಕ್ಷನ್ ಬಂದ್ಬಿಟ್ಟು SR ನೋ ಅಂತ ಹೇಳಕ್ಕಾಗಲ್ಲ, ಕ್ಯಾಟಗರಿ ಮಾಡೋದಕ್ಕಾಗೋದಿಲ್ಲ, ಅದೊಂದು ನಂಬರ್ ಕೊಡ್ಲೇಬೇಕು. 10,000 ಈ ಏರಿಯಾಗೆ, 20,000, ಅವನ ಸ್ಯಾಲರಿ ಬಂದ್ಬಿಟ್ಟು 10,000, ಟೆಂಪರೇಚರ್ 35 ಡಿಗ್ರಿ ಸೆಲ್ಸಿಯಸ್. ಸೊ ಈ ತರ ಕೊಡ್ಬೇಕಾಗುತ್ತೆ. ದಟ್ ಶುಡ್ ಬಿ ದ ನಂಬರ್. Whenever you come across number, think about it's a regression. Whenever you come across categorical, SR no, pass or fail, spam or not, ಇದು ಬಂದ್ಬಿಟ್ಟು ಕ್ಲಾಸಿಫಿಕೇಶನ್. ಹೆಸರಲ್ಲೇ ಇದೆ ನೋಡಿ, ಕ್ಲಾಸಿಫೈ ಸಮಥಿಂಗ್. regression is number, numerical. That's what about the supervised learning. Supervised learning ಅಲ್ಲಿ ನಿಮಗೆ ಗೊತ್ತಾಯ್ತು. What about unsupervised learning? ಅಂದ್ರೆ ಅಲ್ಲಿ ಸೂಪರ್ವೈಸ್ಡ್ ಲರ್ನಿಂಗ್ ಅಲ್ಲಿ ಲೇಬಲ್ಡ್ ಡೇಟಾ ಅಂತ ಇರ್ತಿತ್ತು, ಇಲ್ಲಿ ಲೇಬಲ್ಡ್ ಡೇಟಾ ಇರೋದಿಲ್ಲ. ದಟ್ಸ್ ಅ ಮೇಜರ್ ಡಿಫರೆನ್ಸ್. ದರ್ ಇಸ್ ಅ ಲೇಬಲ್ಡ್ ಡೇಟಾ, ದಟ್ಸ್ ಕಾಲ್ಡ್ ಸೂಪರ್ವೈಸ್ಡ್. ದರ್ ಇಸ್ ನೋ ಲೇಬಲ್ಡ್ ಡೇಟಾ, ವಿಲ್ ಕಾಲ್ ಇಟ್ ಆಸ್ ಅನ್ಸೂಪರ್ವೈಸ್ಡ್. ನೋಡಿ ಇಲ್ಲಿ ಆಪೋಸಿಟ್ ಅಷ್ಟೇ ಸೇರ್ಸೋದು, ಅಷ್ಟೇ ಸೇರ್ಸೋದು. ದ ಮಾಡೆಲ್ ಡಸಂಟ್ ನೋ ಅಬೌಟ್ ದ ಕರೆಕ್ಟ್ ಆನ್ಸರ್ ವಿತೌಟ್ ಅ ಡೇಟಾ, ವಿತೌಟ್ ಅ ಲೇಬಲ್ಡ್ ಡೇಟಾ. ಇಟ್ ಕೆನಾಟ್ ಏಬಲ್ ಟು ಫೈಂಡ್ ಔಟ್ ಈಸಿಲಿ. It finds the pattern or a structured on its own. Okay, ಈಗ ಡೇಟಾ ಇಲ್ಲ ನಮ್ಮ ಹತ್ರ, ಲೇಬಲ್ ಡೇಟಾ ಹೆಂಗೆ ಕಂಡುಹಿಡಿಯುತ್ತೆ? ಪ್ಯಾಟರ್ನ್. ಏನಿದು ಪ್ಯಾಟರ್ನ್ ಅಂದ್ರೆ, ಒಂದು ಎಕ್ಸಾಂಪಲ್ ನಾನು ಹೇಳಿದೆ ಲೇಬಲ್ ಡೇಟಾ ಇಲ್ಲ ಅಂತ, ಬಟ್ ಅದನ್ನ ನಾನು ಕೊಡ್ತೀನಿ ಅಂತ ಎಕ್ಸಾಂಪಲ್ ಲೇಬಲ್ ಡೇಟಾ ಮೇಲೆ. ಇದು ಬಂದ್ಬಿಟ್ಟು ಕನ್ಸಿಡರ್ 5, this is 10, this is 17. Don't you think this is a one kind of pattern? ಇದು ಏನಿದು ಪ್ಯಾಟರ್ನು? 2 square plus 1, 3 square plus 1, 4 square plus 1. This is a kind of a pattern, so that it understands the pattern or a structure of the flow to find out the next answer. This is a pattern, based on the pattern. ಹೆಂಗೆ ಕಂಡುಹಿಡಿಯುತ್ತೆ pattern ಮೇಲೆ. ಇದು ಸಿಂಪಲ್ ಅನಾಲಜಿ. ಒಂದು ಎಕ್ಸಾಂಪಲ್ ಕೊಡಬೇಕು ಅಂದ್ರೆ, ಗ್ರೂಪಿಂಗ್ ಪೀಪಲ್ ಬೈ ಬಿಹೇವಿಯರ್ ವಿತೌಟ್ ನೋಯಿಂಗ್ ದೇರ್ ನೇಮ್. ಈಗ ಒಬ್ಬ ನೋಟ್ಸ್ ಅಂದ್ರೆ, ಈಗ ಒಂದು ಸ್ಕೂಲಲ್ಲಿ ಜಾಸ್ತಿ ಮಾತಾಡೋರು ಇರ್ತಾರೆ ಅಂತಾರ, ಜಾಸ್ತಿ ಮಾತಾಡ್ತಾರೆ, ಒಬ್ರು ಸೈಲೆಂಟ್ ಆಗಿರ್ತಾರೆ, ಒಬ್ರು ಬಹಳ ಮಿಸ್ಚೀಫ್ ಮಾಡ್ತಿರ್ತಾರೆ. ವಿ ಕ್ಯಾನ್ ಏಬಲ್ ಟು ಗ್ರೂಪ್ ದೆಮ್ ಬಿಹೇವಿಯರ್ ಈ ತರ. ಅವ್ರಿಗೆ ಈಗ ಒಬ್ರದ್ದು ನೇಮ್ ಬಂದ್ಬಿಟ್ಟು XYZ ಅಂತ ಇರುತ್ತೆ, ಬೇಸ್ಡ್ ಆನ್ ದ ನೇಮ್ ಮೀನಿಂಗ್ ಬಂದ್ಬಿಟ್ಟು ಅವರದು ಒಳ್ಳೆಯವನು ಅಂತಾನೆ ಇರುತ್ತೆ, ಬಟ್ ಈಸ್ ಆಲ್ವೇಸ್ ಡೂಯಿಂಗ್ ದ ರಾಂಗ್ ಥಿಂಗ್ಸ್ ಅಂದ್ರೆ. ಸೊ ಬಿಹೇವಿಯರ್ ನೋಡ್ಕೊಂಡು ವಿತೌಟ್ ನೇಮ್ ತರದಲ್ಲೇ ಮಾಡುವಂಥದ್ದು. ಫಾರ್ಗೊಟ್ ಅಬೌಟ್ ದಿಸ್ ಎಕ್ಸಾಂಪಲ್. ನಿಮ್ಗೆ ಇದು ಕಷ್ಟ ಅನಿಸ್ತಾ ಇದೆ ಅಂದ್ರೆ ಪಿಕ್ ದಿಸ್. ನಾನೊಂದು ಎಕ್ಸಾಂಪಲ್ ಕೊಟ್ಟನಲ್ಲ, ಈ ಪ್ಯಾಟರ್ನ್ ನೋಡ್ಕೊಂಡು ಅನಲೈಸ್ ಮಾಡುತ್ತೆ. ಓಕೆ, ವಿ ಅಂಡರ್ಸ್ಟುಡ್ ದ ಅನ್ಸೂಪರ್ವೈಸ್ಡ್ ಲರ್ನಿಂಗ್. ಇಸ್ ದರ್ ಎನಿ ಟೈಪ್ಸ್? ಎಸ್, ಇಟ್ ಹ್ಯಾಸ್ ಸಮ್ ಟೈಪ್ಸ್. ಒನ್ ಇಸ್ ದ ಕ್ಲಸ್ಟರಿಂಗ್ ಅಂತ ಒಂದು. another one is dimensionality reduction. ಏನಿದು ಕ್ಲಸ್ಟರಿಂಗ್ ಅಂದ್ರೆ, ಗ್ರೂಪ್ಸ್ ಆಫ್ ಸಿಮಿಲರ್ ಪಾಯಿಂಟ್ ಟುಗೆದರ್. ಹೆಂಗಿದು ಗ್ರೂಪ್ ಆಫ್ ಸಿಮಿಲರ್ ಪಾಯಿಂಟ್? ಎಕ್ಸಾಂಪಲ್ ಕೊಡಬೇಕು ಅಂದ್ರೆ, ಕಸ್ಟಮರ್ ಸೆಗ್ಮೆಂಟೇಶನ್. ಹೆಂಗಿದು ಕಸ್ಟಮರ್ ಸೆಗ್ಮೆಂಟೇಶನ್ ಅಂದ್ರೆ, ಕನ್ಸಿಡರ್ ಈಗ ನೀವು ಸೂಪರ್ ಮಾರ್ಕೆಟ್ಗೆ ವಿಸಿಟ್ ಮಾಡಿದಿರಾ. ಸೂಪರ್ ಮಾರ್ಕೆಟ್ಗೆ ವಿಸಿಟ್ ಮಾಡಿದ್ರೆ, customer who arrive between 10 to 12 p.m. 10 to 12, 10 a.m. to 12, okay, able to buy 80% of the product. The rest 20% ಸುಮ್ಮನೆ ಬರ್ತಾರೆ ಹೋಗ್ತಾರೆ. ಮತ್ತೆ ಕಸ್ಟಮರ್ 1 ಗಂಟೆಯಿಂದ 4 ಗಂಟೆ ಇಂದ ಬರೋರು, there is a chance of 50-50. 50% ಜನ ಹಂಗೆ ಬರ್ತಾರೆ, 50% ಜನ ಹಂಗೆ ಹೋಗ್ತಾರೆ. We are just dividing or grouping. 10 ರಿಂದ 12 ಗಂಟೆ ತನಕ there is a chance that 80% people will gonna buy. The rest 20 they don't. ಸುಮ್ಮನೆ ಬಂದು ಹೋಗೋದು. 1 ರಿಂದ 4 ಗಂಟೆ 50% ಬೈ ಮಾಡ್ತಾರೆ, 50% ಬೈ ಮಾಡತ್ತಿಲ್ಲ. This is one of the example for clustering, customer segmentation.
ಗ್ರೂಪಿಂಗ್ ಸಿಮಿಲರ್ ಪ್ರಾಡಕ್ಟ್. ಈಗ ಎಂಟರ್ಟೈನ್ಮೆಂಟ್ ಸೆಕ್ಷನ್ ಅಂತ ತಗೊಂಡ್ರೆ, ಈಗ ನೀವು ಯಾವ್ದಾದ್ರು ಒಂದು ಆಪ್ ಅಪ್ಲಿಕೇಶನ್ ಆನ್ಲೈನ್ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ ಓಪನ್ ಮಾಡಿದ್ರೆ ಎಂಟರ್ಟೈನ್ಮೆಂಟ್ ಅಂದ್ರೆ ಅಲ್ಲಿ ಇಯರ್ಫೋನ್ ಸೆಕ್ಷನ್ ಬರುತ್ತೆ, ಹೆಡ್ಫೋನ್ ಸೆಕ್ಷನ್ ಬರುತ್ತೆ, ಮತ್ತೆ ಎಂಟರ್ಟೈನ್ಮೆಂಟ್ ಗಿಟಾರ್ ಬರ್ಬೋದು, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ಗಳು ಬರ್ಬೋದು. ದಿಸ್ ಆರ್ ಆಲ್ ಎಂಟರ್ಟೈನ್ಮೆಂಟ್ ಸೆಕ್ಷನ್. ಇನ್ನೊಂದು ಸ್ಟೇಷನರಿ ಸೆಕ್ಷನ್ ಅಂತ ಬರುತ್ತೆ, ಪೆನ್ನು, ಪೇಪರ್, ಬುಕ್ಸ್ ಈ ತರ ಇರ್ತವೆ. ಸಿಮಿಲರ್ ಪ್ರಾಡಕ್ಟ್, ದಿಸ್ ಕಮ್ಸ್ ಅಂಡರ್ ದ ಸಿಮಿಲರ್ ಪ್ರಾಡಕ್ಟ್, ದಿಸ್ ವಿಲ್ ಕಮ್ಸ್ ಅಂಡರ್ ಡಿಫರೆಂಟ್ ಪ್ರಾಡಕ್ಟ್. ಗ್ರೂಪ್ ಮಾಡುತ್ತೆ. ಕ್ಲಸ್ಟರಿಂಗ್ ಇನ್ ದ ಸೆನ್ಸ್, ಕ್ಲಸ್ಟರಿಂಗ್ ಮೀನಿಂಗ್ ಏನಪ್ಪ, ಸಿಂಪಲ್ ಮೀನಿಂಗ್ ಅಂದ್ರೆ ಗ್ರೂಪ್ ಅಷ್ಟೇ. ಕ್ಲಸ್ಟರ್ ಮೀನ್ಸ್ ಗ್ರೂಪ್. ನೀವು ಯೂಸ್ ಮಾಡಿರ್ತೀರ ವರ್ಡ್ ಎಲ್ಲ, ಆ ಕ್ಲಸ್ಟರ್ ಅಲ್ಲಿ ಆ ತರ ಗೇಮ್ ಆಡ್ತಿದ್ದಾರೆ, ಇದೊಂದು ಕ್ಲಸ್ಟರ್ ಸಿಗುತ್ತೆ. ಇವನ್ ನೆಟ್ವರ್ಕಿಂಗ್ ಓದಿದ್ರೆ ನಿಮ್ಗೆ ಗೊತ್ತಿರುತ್ತೆ ಕ್ಲಸ್ಟರಿಂಗ್ ಅಂತ. ಇಂಜಿನಿಯರಿಂಗ್ ಎಲ್ಲ ಓದಿರ್ತೀರ ನಾನು, ಇಫ್ ಐ ಆಮ್ ನಾಟ್ ರಾಂಗ್. ಕ್ಲಸ್ಟರಿಂಗ್ ಅಂದ್ರೆ ಮೀನಿಂಗ್ ಅಂದ್ರೆ ಸಿಂಪಲ್ ಆಗಿ ಗ್ರೂಪ್ ಅಷ್ಟೇ, ಅದನ್ನ ಗ್ರೂಪ್ ಮಾಡ್ಕೊಡೋದು. ಗ್ರೂಪಿಂಗ್ ಯೂಸಸ್ ಬೈ ಬಿಹೇವಿಯರ್ ಆಲ್ರೆಡಿ ಡಿಸ್ಕಸ್ಡ್. ಎಕ್ಸಾಂಪಲ್ ಕೊಡಬೇಕು ಅಂದ್ರೆ, an ಆನ್ಲೈನ್ ಸ್ಟೋರ್ ಗ್ರೂಪ್ ಕಸ್ಟಮರ್ ಇಂಟು ಬಜೆಟ್ ಬೈಯರ್. ನನಗೆ ಅದನ್ನೇ ಎಕ್ಸಾಂಪಲ್ ಕೊಟ್ಟಿದ್ದು, ಬಜೆಟ್ ಬೈಯರ್ ಈ ಟೈಮ್ ಅಲ್ಲಿ ಇದಿದು ಅಂತ. ರೆಗ್ಯುಲರ್ ಬೈಯರ್, ಪ್ರೀಮಿಯಂ ಬೈಯರ್. ಈಗ ಇನ್ನೊಂದು ಎಕ್ಸಾಂಪಲ್ ಕೊಡಬೇಕು ಅಂದ್ರೆ, ಫ್ರಮ್ 5 o'clock to 8 o'clock 90% people will buy, 10% they won't. Can I consider them as a premium buyer? Yes. A regular buyer ಮಧ್ಯಾಹ್ನ ಕನ್ಸಿಡರ್ ಮಾಡಬಹುದು, ಬಜೆಟ್ ಬೈಯರ್ ಬೆಳಿಗ್ಗೆ ಕನ್ಸಿಡರ್ ಮಾಡಬಹುದು. ಸೊ ದಿಸ್ ಡಿಪೆಂಡ್ಸ್ ಆನ್ ದ ಗ್ರೂಪಿಂಗ್. ಜಸ್ಟ್ ಐ ಆಮ್ ಗ್ರೂಪಿಂಗ್ ಇಟ್ ಟು ಮೇಕ್ ಇಟ್ ಡನ್. ಇಲ್ಲಿ ನಾನು ನ್ಯೂಮರಿಕಲ್ಲಿ ಆಟ ಆಡಕ್ಕಾಗೋದಿಲ್ಲ. ಇಲ್ಲಿ ಐ ಕಾಂಟ್ ಪ್ಲೇ ವಿತ್ ಅ ನ್ಯೂಮರಿಕಲ್ಸ್ ಬಿಕಾಸ್ ಸ್ಟ್ರೆಚ್ಡ್ ಔಟ್ ಆಗಿರುತ್ತೆ, ಡಿಸ್ಕ್ರೀಟ್ ಇರುತ್ತೆ. ಡೇಟಾ ಬಂದ್ಬಿಟ್ಟು ಡೇಟಾ ಲೀನಿಯರ್ ಅಲ್ಲ, ಡಿಸ್ಕ್ರೀಟ್, ಕಟ್ ಆಗಿರುತ್ತೆ. ಈಗ ನೋಡಿ ಇಲ್ಲಿ ನಾನು ಏನಾರ ಇಫ್ ಐ ರಿಯಲಿ ವಾಂಟ್ ಟು ಡ್ರಾ ದ ಗ್ರಾಫ್, ಇದಕ್ಕೆ ಏನಾರ ಗ್ರಾಫ್ ಬರೀಬೇಕು ಅಂದ್ರೆ ಫಸ್ಟ್ ಬಂದ್ಬಿಟ್ಟು 80%, ದೆನ್ 50%, ದೆನ್ 90%. ಹೌ ಡು ಐ ಡ್ರಾ ದ ಗ್ರಾಫ್? ಇದ್ರ ಲಿಂಕ್ ಬರುತ್ತೆ ವಿತೌಟ್ ಅ ಡೇಟಾ. ಸೊ ದಟ್ಸ್ ದ ರೀಸನ್ ನಾನು ಗ್ರೂಪಿಂಗ್ ಮಾಡ್ತಾ ಇದ್ದೀನಿ ಈ ಟೈಮ್ಗೆ. ಫ್ರಮ್ ದಿಸ್ ಟೈಮ್ ಟು ದಿಸ್ ಟೈಮ್, ದಿಸ್ ಟೈಮ್ ಟು ದಿಸ್ ಟೈಮ್, ದಿಸ್ ಟೈಮ್ ಟು ದಿಸ್ ಟೈಮ್. ಸೊ ದಟ್ಸ್ ವಾಟ್ ಅಬೌಟ್ ಕ್ಲಸ್ಟರಿಂಗ್. ಅನ್ಸುಪರ್ವೈಸ್ಡ್ ಅಲ್ಲಿ ಕ್ಲಸ್ಟರಿಂಗ್ ಒನ್ ಟೈಪ್. ಡೈಮೆನ್ಷನಾಲಿಟಿ ರಿಡಕ್ಷನ್. Reduce the number of features while keeping important information. What do you mean by that? ಈಗ ನನ್ನ ಹತ್ರ 100 ಪಾಯಿಂಟ್ ಇರ್ತವೆ. Some of them are relevant, some of them are irrelevant. ಅಥವಾ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದ್ರೆ, I have 100 ವಾಚಸ್. ನನ್ನ ಹತ್ರ 100 ವಾಚ್ ಇದೆ. ಅದರಲ್ಲಿ ವರ್ಕ್ ಆಗೋವು ಸ್ವಲ್ಪ ಇರ್ತವೆ, ನಾಟ್ ವರ್ಕಿಂಗ್ ಕೂಡ ಸ್ವಲ್ಪ ಇರ್ತವೆ. What do I do? I'll gonna sort it out. ಸೊ ಫೈನಲಿ ಸಾರ್ಟ್ ಔಟ್ ಮಾಡಿದ್ಮೇಲೆ ಇಷ್ಟು ವರ್ಕ್ ಆಗ್ತಾ ಇದಾವೆ. 40 ವಾಚಸ್ ವರ್ಕ್ ಆಗ್ತಾ ಇದಾವೆ, ಇನ್ 60 ವಾಚ್ ವರ್ಕ್ ಆಗ್ತಾ ಇಲ್ಲ. ರೆಡ್ಯೂಸ್ ದ ನಂಬರ್ ಫೀಚರ್ ವೈಲ್ ಕೀಪಿಂಗ್ ದ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಈಗ ವರ್ಕಿಂಗ್ ಆಗ್ತಾ ಇರೋ ವಾಚ್ಗಳು 40 ಅಷ್ಟೇ, ದ ರೆಸ್ಟ್ 60ನ ಡಿಸ್ಕಾರ್ಡ್ ಮಾಡ್ತೀನಿ ನಾನು. ಸೊ ಎಕ್ಸಾಂಪಲ್, ಇಮೇಜ್ ಕಂಪ್ರೆಷನ್, ಡೇಟಾ ವಿಜುವಲೈಸೇಷನ್, ನಾಯ್ಸ್ ರಿಡಕ್ಷನ್. ಹೆಂಗೆ ಇದು ಇಮೇಜ್ ಕಂಪ್ರೆಷನ್? ನಿಮಗೆ ಇಮೇಜ್ ಕಂಪ್ರೆಷನ್ ಗೊತ್ತಿರ್ಬೇಕು ಅಂದ್ರೆ ಸ್ವಲ್ಪ ಪಿಕ್ಸೆಲ್ ಬಗ್ಗೆ ಗೊತ್ತಿರ್ಬೇಕಾಗುತ್ತೆ. ಈಗ ಒಂದು ಇಮೇಜ್, ಯಾವ್ದಾದ್ರು ಒಂದು ಇಮೇಜ್ ತಗೊಳ್ಳಿ. ಈ ಒಂದೊಂದು ಇಮೇಜ್ ಅಲ್ಲಿ ಈ ತರ ಬಾಕ್ಸ್ಗಳು ಇರ್ತವೆ. ನಿಮಗೆ ಯಾವಾಗ ಗೊತ್ತಾಗುತ್ತೆ ಬಾಕ್ಸ್ಗಳು ಅಂದ್ರೆ, ಇಫ್ ಯು ಝೂಮ್ ಇನ್ ಟೂ ಮಚ್, ಸಿಕ್ಕಾಬಟ್ಟೆ ಝೂಮ್ ಮಾಡಿದ್ರೆ ಗೊತ್ತಾಗುತ್ತೆ. ಇದನ್ನ ಪಿಕ್ಸೆಲ್ ಅಂತೀವಿ. ಇದು ಔಟ್ ಆಫ್ ದ ಕಾನ್ಸೆಪ್ಟ್. ಇದು ಸುಮ್ಮನೆ ನಿಮ್ಗೆ ಅರ್ಥ ಮಾಡೋದಕ್ಕೆ ಹೇಳ್ತಾ ಇರೋದು. ಇಮೇಜ್ ಕಂಪ್ರೆಷನ್ ಪಿಕ್ಸೆಲ್ ಅಂತಾರೆ. ಇದು ಬಂದ್ಬಿಟ್ಟು ಕನ್ಸಿಡರ್, ಇದೊಂದು DSLR ನಾವು ಫೋಟೋ ತಗೋದ್ರೆ 15 MB ಗಂಟ ಹೋಗುತ್ತೆ. 15 MB, 20 MB. ದ ಸೇಮ್ ಫೋಟೋ ನೀವು ಒಂದು ಸಿಂಪಲ್ ಮೊಬೈಲ್ 10,000 ಮೊಬೈಲ್ ತಗೊಳ್ಳಿ, ಒಂದು 4 MB ಬರುತ್ತೆ. ಏನು ಡಿಫ್ರೆನ್ಸ್ ಅಂದ್ರೆ, ಕಂಪ್ರೆಷನ್ ಮಾಡಿರ್ತಾನೆ ಇಮೇಜ್ನ. ಈ ಒಂದು ಈಗ ಕ್ಯಾಮ್ರಾ ಕೆಪಾಸಿಟಿ ಹೆಂಗಿದೆ, ಕ್ಯಾಮ್ರಾ ಪಿಕ್ಸೆಲ್ ಹೆಂಗಿದೆ, ಅದರ ಮೇಲೆ ಕ್ಯಾಪ್ಚರ್ ಆಗುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ನಾನು ಎಲ್ಲಾ ಡೀಟೇಲ್ಸ್ನು ಪಿಕ್ ಮಾಡ್ತೀನಿ, ಇಲ್ಲಿ ಪಿಕ್ ಮಾಡ್ತೀನಿ, ಆ ಪಿಕ್ನ ಕಂಪ್ರೆಸ್ ಮಾಡ್ತೀನಿ. ನಿಮಗೆ ಇನ್ನೊಂದು ಎಕ್ಸಾಂಪಲ್ ಕೊಡಬೇಕು ಅಂದ್ರೆ, ಕನ್ಸಿಡರ್ ನಿಮ್ಮ ಹತ್ರ ಒಂದು 10 MB ಮೊಬೈಲಲ್ಲಿ ಫೋಟೋ ತೆಗೆದಿರ್ತೀರ, ಅದನ್ನ ನೀವು ವಾಟ್ಸಪ್ ಅಲ್ಲಿ ಕಳಿಸ್ತೀರ. ಮೋಸ್ಟ್ ಆಫ್ ದ ಪೀಪಲ್ ಅದೇ ಕ್ಲಾರಿಟಿ ಬೇಕು ಅಂತ ಫೈಲ್ ಮಾಡಿ ಕಳಿಸ್ತಾರೆ, ಇಫ್ ನಾಟ್ ಹಂಗೆ ಕಳಿಸ್ತಾರೆ. ಏನಾಗುತ್ತೆ ಫೈಲ್ ಮಾಡಿ ಕಳಿಸೋದಕ್ಕೂ ಮತ್ತೆ ಹಂಗೆ ಕಳಿಸೋದಕ್ಕೂ? ಈಗ ಫೈಲ್ ಮಾಡಿ ಕಳಿಸ್ತೀವಿ ಅಂದ್ರೆ ವಿ ಆರ್ ಕೀಪಿಂಗ್ ದ ಒರಿಜಿನಲ್ ಇನ್ಫಾರ್ಮೇಶನ್ ಆಸ್ ಇಟ್ ಈಸ್, ಅಂದ್ರೆ ಇಮೇಜ್ ಕಂಪ್ರೆಷನ್ ಆಗಿಲ್ಲ ಇಲ್ಲಿ. ಅದರ್ ಹ್ಯಾಂಡ್, ಇಫ್ ಐ ಆಮ್ ಸೆಂಡಿಂಗ್ ಡೈರೆಕ್ಟ್ಲಿ ಇನ್ ದ ವಾಟ್ಸಪ್, ಇಮೇಜ್ ಕಂಪ್ರೆಷನ್ ಆಗೇ ಆಗುತ್ತೆ.
ಇಮೇಜ್ ಕಂಪ್ರೆಷನ್ ಆಗುತ್ತೆ ಅಂದ್ರೆ ನನಗೆ ಏನು ರಿಲೆವೆಂಟ್ ಇನ್ಫಾರ್ಮೇಶನ್ ಅಷ್ಟೇ ಇಟ್ಕೊಂತೀನಿ. ಅಲ್ಲಿ ನನಗೆ ಇಲ್ಲಿ ಏನಾದ್ರೂ 1080 ಪಿಕ್ಸೆಲ್ ಇತ್ತು ಅಂದ್ರೆ ನಾನು ವಾಟ್ಸ್ಆಪ್ ಅಲ್ಲಿ ಕಳಿಸ್ತಾದ್ಮೇಲೆ 720 ಪಿಕ್ಸೆಲ್ ಆಗುತ್ತೆ. ಕೀಪಿಂಗ್ ವಿಚ್ ಈಸ್ ರಿಯಲ್, ವಿಚ್ ಈಸ್ ಇಂಪಾರ್ಟೆಂಟ್. ಈಗ ವಿವರಿಗೆ ಬೇಕಾಗಿರೋದು ಅಲ್ಲಿ ನಂಬರ್ ಅಷ್ಟೇ ಬೇಕು, ಅಲ್ಲಿ ಕಾರ್ನರ್ ಅಲ್ಲಿ ಡಾಟ್ ಇದೆಯೋ ಇನ್ನೊಂದಿದೆಯೋ ಅವನಿಗೆಲ್ಲ ಯಾಕದು. ಸೊ ಇಟ್ ಕನ್ವರ್ಟ್ಸ್ ಇಂಟು 720p. ಎಕ್ಸಾಂಪಲ್ ಅಷ್ಟೇ ಕೊಡ್ತಾ ಇರೋದು. ಹೇಳದ್ನಲ್ಲ, ಇದು ನಿಮ್ಗೆ ಇರ್ರಿಲೆವೆಂಟ್ ನನಗೆ ಎಕ್ಸ್ಪ್ಲೈನ್ ಮಾಡಿದ್ದು, ನಿಮ್ಗೆ ಅರ್ಥ ಆಗೋದಕ್ಕಷ್ಟೇ ನಾನು ಇದನ್ನ ಎಕ್ಸಾಂಪಲ್ ಕೊಟ್ಟಿದ್ದು ಅಷ್ಟೇ. ಇದು ಯಾವಲ್ಲೂ ಇಂಟರ್ವ್ಯೂ ಕೇಳೋದಿಲ್ಲ ನಿಮ್ಗೆ. ಡೇಟಾ ವಿಜುವಲೈಸೇಷನ್ ಆಗಿರ್ಬೋದು. ಈಗ ಡೇಟಾ ವಿಜುವಲೈಸ್ ಮಾಡಬೇಕು ಅಂತ ನಮ್ಮ ಹತ್ರ ಡೇಟಾ ಬರ್ತದೆ, ವಿ ಆರ್ ಗೆಟಿಂಗ್ ಸೋ ಮೆನಿ ಡೇಟಾ. ಅದರಲ್ಲಿ ರಿಲೆವೆಂಟ್ ಡೇಟಾ ಯಾವುದು, ಇರ್ರಿಲೆವೆಂಟ್ ಡೇಟಾ ಯಾವುದು, ಅದನ್ನ ಕಡಿಮೆ ಮಾಡಿಕೊಂಡು ಡೇಟಾ 100 ಡೇಟಾ ಇರೋದನ್ನ 10 ಡೇಟಾ ಮಾಡಿಕೊಂಡು ನಮಗೆ ಔಟ್ಪುಟ್ ಕೊಡುತ್ತೆ. ದ ನಾಯ್ಸ್ ರಿಡಕ್ಷನ್. ನೀವೊಂದು ರೆಕಾರ್ಡ್ ಮಾಡ್ತೀರಾ ಮೊಬೈಲಲ್ಲಿ ಅಥವಾ ಮೈಕಲ್ಲಿ ರೆಕಾರ್ಡ್ ಮಾಡ್ತೀರಾ, ನೀವು ಅದನ್ನ ಎಡಿಟಿಂಗ್ ಪೇಜಿಗೆ ತಂದು ಪ್ಲೇ ಮಾಡ್ತಾ ಇದ್ದೀನಿ ಅಂದ್ರೆ ಒಂದೊಂದು ಪಾಯಿಂಟ್ ಅಲ್ಲಿ ನಾಯ್ಸ್ ಬರುತ್ತಿರುತ್ತೆ. ಅದು ನೀವೇನಂತೀರಾ, ನೀವೇನ್ ಮಾಡ್ಬೇಕು ಅಂದ್ರೆ ನಾಯ್ಸ್ ರಿಡಕ್ಷನ್ ಮಾಡಬೇಕು. ವಿಲ್ ಅಪ್ಲೈ ದ ಫಿಲ್ಟರ್. ಅವಾಗ ಏನಂದ್ರೆ ಒರಿಜಿನಲ್ ಮೈನ್ಯೂಟ್ ಇನ್ಫಾರ್ಮೇಶನ್ ವಿಲ್ ಗೆಟ್ ಕ್ಯಾನ್ಸಲ್ಡ್ ಔಟ್ ಟು ಗೆಟ್ ದ ರಿಯಲ್ ಆಡಿಯೋ. ಸೊ ದಟ್ಸ್ ವಾಟ್ ನಾಯ್ಸ್ ರಿಡಕ್ಷನ್. ಸಿ ದರ್ ಆರ್ ಮೆನಿ ಎಕ್ಸಾಂಪಲ್ ಇದೆ, ಇದೇ ಇಷ್ಟೇ ಅಂತಲ್ಲ, ದರ್ ಆರ್ ಮೆನಿ. ಇವು ಅರ್ಥ ಆಗೋದಕ್ಕೆ ಅಂತ ಈ ತರ ಎಕ್ಸಾಂಪಲ್ ಕೊಡ್ತಾ ಇರೋದು. ಇಲ್ಲೊಂದು ಎಕ್ಸಾಂಪಲ್ ಇದೆ, ರೆಡ್ಯೂಸಿಂಗ್ 100 ಫೀಚರ್ಸ್ ಇಂಟು 10 ಇಂಪಾರ್ಟೆಂಟ್. ಈಗ ಹಿಂಗೆ ಅಂದ್ರೆ ರಿಯಲ್ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ಅವರ್ಸ್ ಪ್ರಿಡಿಕ್ಷನ್ಗೆ ಹೋಗೋಣ. ಅವರ್ಸ್ ಪ್ರಿಡಿಕ್ಷನ್ಗೆ ಎಡ್ಜ್ ಕೇಸಸ್ ಬಂದ್ಬಿಟ್ಟು ಇಲ್ಲಿ ಮೆಟ್ರೋ ಇದೆಯಾ, ಇಲ್ಲಿ ಬಸ್ ಕನೆಕ್ಟಿವಿಟಿ ಇದೆಯಾ, ಇಲ್ಲಿ NH ಇದೆಯಾ, ಇಲ್ಲಿ ಹೋಟೆಲ್ ಇದೆಯಾ, ಈ ತರ ನಾನು 100 ಫೀಚರ್ ಬರ್ದಿರ್ತೀನಿ. ಸಿ ನಮಗೆ ಔಟ್ಪುಟ್ ಕೊಡ್ಬೇಕಾದ್ರೆ 100 ಫೀಚರ್ ಇಲ್ಲ ಅಂದ್ರೂ ಪರವಾಗಿಲ್ಲ, ದಟ್ 20 ಆಫ್ ದ ಫೀಚರ್ ಮಸ್ಟ್ ನೀಡೆಡ್ ಟು ಗೆಟ್ ದ ಪ್ರಾಪರ್ ರಿಸಲ್ಟ್ ಅಂತ ಬರ್ತೀನಿ. ಸೊ ದಟ್ ಐ ಆಮ್ ರೆಡ್ಯೂಸಿಂಗ್ ಫ್ರಮ್ 100 to 20. ಇದು ನಿಮಗೆ ಈಸಿಲಿ ಅಂಡರ್ಸ್ಟ್ಯಾಂಡಬಲ್ ಎಕ್ಸಾಂಪಲ್. ಇಲ್ಲಿ ಅಸೋಸಿಯೇಷನ್ ರೂಲ್ ಅಂತ ಇದೆ. ದಿಸ್ ಇಸ್ ರೇರ್ಲಿ ಯೂಸ್ಡ್. ನಾನು ಇದನ್ನ ಪಾಯಿಂಟ್ ಔಟ್ ಕೂಡ ಮಾಡಿಲ್ಲ ಇಲ್ಲಿ. ಯು ಕ್ಯಾನ್ ಏಬಲ್ ಟು ಸಿ ಇನ್ ದ ಇಮೇಜ್. ನಾನು ಎರಡೇ ತೋರಿಸೋದು, ಕ್ಲಸ್ಟರಿಂಗ್ ಮತ್ತೆ ಡೈಮೆನ್ಷನ್ ರಿಡಕ್ಷನ್. ನಾಟ್ ನೀಡ್ ಇಟ್. ನಿಮ್ಗೆ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಕೂಡ. ಎಕ್ಸ್ಪ್ಲೇನ್ ಮಾಡಿ ಅಂದ್ರೆ ಮಾಡ್ತೀನಿ. ಐ ಡೋಂಟ್ ಥಿಂಕ್ ಇಟ್ಸ್ ವೆರಿ ಮಚ್. ಓಕೆ, ಹೇಳ್ಬಿಡ್ತೀನಿ. ಫೈಂಡ್ಸ್ ದ ರಿಲೇಷನ್ ಬಿಟ್ವೀನ್ ದ ಐಟಮ್ಸ್. ಈಗ ಹೆಂಗೆ ಅಂದ್ರೆ, ಒಬ್ಬ ಸೂಪರ್ ಮಾರ್ಕೆಟ್ ಅಲ್ಲಿ ಬ್ರೆಡ್ ತಗೊಂತಾನೆ ಅಂದ್ರೆ ಇಟ್ ಈಸ್ ಹೈ ಚಾನ್ಸಸ್ ದಟ್ ವಿಲ್ ಗೋನಾ ಬೈ ಬಟರ್. ಅಂದ್ರೆ ಈಗ ರಿಲೇಷನ್ ಅಷ್ಟೇ, ಬ್ರೆಡ್ಗೆ ಬಟರ್ಗೆ. ಈಗ ಒಂದು ಬಟ್ಟೆ ಅಂಗಡಿಯಲ್ಲಿ ಶರ್ಟ್ ತಗೊಂತಾನೆ ಅಂದ್ರೆ ಹೈ ಚಾನ್ಸ್ ದಟ್ ವಿಲ್ ಗೋನಾ ಬೈ ಪ್ಯಾಂಟ್. ದಿಸ್ ಇಸ್ ದ ರಿಲೇಶನ್ಶಿಪ್. ದಟ್ಸ್ ವಾಟ್ ಅಸೋಸಿಯೇಷನ್ ರೂಲ್ ಲರ್ನಿಂಗ್. ಫೈಂಡ್ಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ದ ನಂಬರ್. ಮಾರ್ಕೆಟ್ ಬ್ಯಾಸ್ಕೆಟ್ ಅನಾಲಿಸಿಸ್ ಆಗಿರ್ಬೋದು, ಹಿಂಗ್ ಕೊಟ್ಟಿರೋದೇ. ರೆಕಮೆಂಡೇಶನ್ ಸಿಸ್ಟಮ್. ಏನ್ ರೆಕಮೆಂಡೇಶನ್ ಸಿಸ್ಟಮ್ ಅಂದ್ರೆ, ಅದು ಆನ್ಲೈನ್ ಅಲ್ಲಿ ಬೈ ಮಾಡಕ್ ನೋಡ್ತಾ ಇರ್ತೀರಾ, ಮೇ ಬಿ ಕನ್ಸಿಡರ್ ಮೊಬೈಲ್ ಬೈ ಮಾಡ್ತೀರಾ, ಅದು ಅಬೌಟ್ ಟು ಕಾರ್ಟ್ ಟು ಪೇ ಮಾಡೋಕ್ಕಿಂತ ಮುಂಚೆ ಡು ಯು ರಿಯಲಿ ವಾಂಟ್ ಟು ಬೈ ದ ಬ್ಯಾಕ್ ಪೌಚ್ ಅಂತ ಇನ್ನೊಂದು ಕ್ವಶನ್ ಕೇಳುತ್ತೆ. ಬೈ ದಿಸ್ ಬ್ಯಾಕ್ ಪೌಚ್, ಪೀಪಲ್ ವಿಲ್ ಬೈ ವೆನ್ ಎವರ್ ದಿ ಬೈ ಫೋನ್ ಅಂತ ಕೊಡುತ್ತೆ. ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ಇಟ್ ವರ್ಕ್ಸ್ ಆನ್ ದಿಸ್ because it got trained from the previous data that people ಯಾರು ಮೊಬೈಲ್ ತಗೊಂತಾರೋ ಅವರೆಲ್ಲ ಎಲ್ಲ ಅಂದ್ರೆ ಮ್ಯಾಕ್ಸಿಮಮ್ ಪೀಪಲ್ ವಿಲ್ ಗೋನಾ ಬೈ ಬ್ಯಾಕ್ ಕವರ್. ದಟ್ಸ್ ವೈ ಐ ಆಮ್ ರೆಕಮೆಂಡೇಶನ್ ಮಾಡ್ತಾ ಇದೀನಿ ಅಂತ ಅಷ್ಟೇ. ನೆಕ್ಸ್ಟ್ ಈಗ ನಾವು ಎರಡು ಟೈಪ್ ನೋಡಿದ್ವಿ. ಫಸ್ಟ್ ಬಂದ್ಬಿಟ್ಟು ಸೂಪರ್ವೈಸ್ಡ್ ಅಂಡ್ ಅನ್ಸೂಪರ್ವೈಸ್ಡ್ ನೋಡಿದ್ವಿ. ರಿಎನ್ಫೋರ್ಸ್ಮೆಂಟ್ ನಾನು ಇದು ಸಪರೇಟ್ ಎಕ್ಸಾಂಪಲ್ ಇದೆ, ನಾನು ಡಿಸ್ಕಷನ್ ಮಾಡ್ತೀನಿ ಇದನ್ನ. ಫಸ್ಟ್ ಏನಿದೆ ಮುಗಿಸ್ಬಿಡೋಣ. ರಿಎನ್ಫೋರ್ಸ್ಮೆಂಟ್ ಲರ್ನಿಂಗ್, ವಾಟ್ ಈಸ್ ಇಟ್? ರಿಎನ್ಫೋರ್ಸ್ಮೆಂಟ್ ಲರ್ನಿಂಗ್, ದ ಮಾಡೆಲ್ ಲರ್ನ್ಸ್ ಬೈ ಟ್ರಯಲ್ ಅಂಡ್ ಎರರ್. ಅಂದ್ರೆ ಇಟ್ ಡಸಂಟ್ ಹ್ಯಾವ್ ಎನಿ ಸ್ಪೆಸಿಫಿಕ್ ಪಾತ್ ಅಂತ ಇರಲ್ಲ. ಒಂದು ಯಾವ್ದಾದ್ರು ಹೊಸದಾಗಿರೋದು ಕಂಡುಹಿಡಿಬೇಕು, ಈಗ ಸೈಂಟಿಸ್ಟ್ ಮಾಡ್ತಾ ಇರ್ತಾರಲ್ಲ, ಅವರಿಗೆ ಡೆಫಿನೆಟ್ ಪಾತ್ ಇರೋದಿಲ್ಲ. ಅವ್ರಿಗೆ ಏನೋ ಟ್ರೈ ಮಾಡ್ತಾ ಇರ್ತಾರೆ. ಇಫ್ ಇಟ್ ಡಿಂಟ್ ವರ್ಕ್ ಔಟ್, ಟೇಕ್ ಇಟ್ ಆಸ್ ಎರರ್, ಆರ್ ಇಫ್ ಇಟ್ ವರ್ಕ್ಡ್ ಔಟ್ ಇಟ್ಸ್ ಅ ಸಕ್ಸಸ್. ಆ ತರ ವರ್ಕ್ ಆಗುತ್ತೆ ರಿಎನ್ಫೋರ್ಸ್ಮೆಂಟ್ ಲರ್ನಿಂಗ್. ಟೇಕ್ಸ್ ಅನ್ ಆಕ್ಷನ್, ಗೆಟ್ಸ್ ರಿವಾರ್ಡ್ ಆರ್ ಪನಿಷ್ಮೆಂಟ್. ಅಂದ್ರೆ ಈಗ ನಾನು ಹೊಸದಲ್ಲಿ ಇಫ್ ಐ ವಾಂಟ್ ಟು ಓಕೆ ಮೊಬೈಲ್ ಮೇಲೆ ಏನೋ ಒಂದು ಹೊಸದಾಗಿ R&D ಮಾಡ್ತಾ ಇರ್ತೀನಿ, ವಿಚ್ ಇಸ್ ನಾಟ್ ಎಟ್ ಡನ್ ಎನಿವೇರ್ ಆನ್ ದ ಅರ್ತ್. ಸೊ ದಟ್ ಒಂದೊಂದು ಸೆಟ್ ಆಫ್ ಪ್ರೊಸೀಜರ್ ಯೂಸ್ ಮಾಡ್ತೀನಿ. ಅದರಿಂದ ಸಕ್ಸಸ್ ಆಯ್ತು ಅಂದ್ರೆ ಐ ಗೆಟ್ ಅ ರಿವಾರ್ಡ್. ರಿವಾರ್ಡ್ ಇನ್ ದ ಸೆನ್ಸ್ ಐ ಕ್ಯಾನ್ ಏಬಲ್ ಟು ಇಂಪ್ಲಿಮೆಂಟ್ ಇನ್ ಸಮ್ ಮೊಬೈಲ್ ಸೊ ದಟ್ ಐ ಗೆಟ್
paid. If it didn't work out, try again try ಮಾಡು. ಸೊ ಈ ತರ ವರ್ಕ್ ಆಗುತ್ತೆ. ಟ್ರಯಲ್ ಅಂಡ್ ಎರರ್ ಮೇಲೆ takes an action, gets reward or punishment, learns the best strategy over time, so that ನಾನು R&D ಮಾಡಿ I'll get something. ಇದು ವರ್ಕ್ ಆಗುತ್ತೆ, ಇದು ವರ್ಕ್ ಆಗೋದಿಲ್ಲ, ಆ ತರ. ದೆನ್ ಸಿಂಪಲ್ ನಾಲೆಜ್, ಟ್ರೈನಿಂಗ್ ಅ ಚೈಲ್ಡ್ ಆರ್ ಪೆಟ್ ಯೂಸಿಂಗ್ ಅ ರಿವಾರ್ಡ್. ಈಗ ನಾನು ಒಂದು ಪೆಟ್ಟನ್ನ ಟ್ರೈನ್ ಮಾಡ್ತೀನಿ ಅಂದ್ರೆ ಹೆಂಗ್ ಟ್ರೈನ್ ಮಾಡ್ತೀನಿ, ಅದಕ್ಕೆ ಏನಾರ ಕೊಟ್ಟು ತಿನ್ನೋದಕ್ಕೆ ಕೊಟ್ಟು ಟ್ರೈನ್ ಮಾಡ್ತೀನಿ. ಅದರ್ವೈಸ್ ಇಟ್ ಡೋಂಟ್ ಡೂ ರೈಟ್. ಟ್ರಯಲ್ ಅಂಡ್ ಎರರ್, ಮಾಡುತ್ತೋ ಇಲ್ವೋ ಇದನ್ನ ಕೊಟ್ರೆ, ಅಥವಾ ಇದನ್ನ ಬಿಟ್ಟು ಇನ್ನೊಂದು ಕೊಟ್ರೆ ಹೆಂಗ್ ಮಾಡುತ್ತೆ. ಸೊ ದೋಸ್ ಆರ್ ದ ಎಕ್ಸಾಂಪಲ್ ಬಂದ್ಬಿಟ್ಟು ಸೆಲ್ಫ್ ಡ್ರೈವಿಂಗ್ ಕಾರ್ ಇದೆ, ಗೇಮ್ ಪ್ಲೇಯಿಂಗ್ AI, ಚೆಸ್ ಬಂದ್ಬಿಟ್ಟು ಟ್ರಯಲ್ ಅಂಡ್ ಎರರ್ ಮೇಲೆ ವರ್ಕ್ ಆಗೋದು. ರೋಬೋಟ್ ನ್ಯಾವಿಗೇಷನ್, ಈಗ ಸೆಲ್ಫ್ ಡ್ರೈವಿಂಗ್ ಕಾರ್ ಆಗಿರ್ಬೋದು, ರೋಬೋಟ್ ನ್ಯಾವಿಗೇಷನ್ ಆಗಿರ್ಬೋದು. ನಿಮಗೆ ಗೂಗಲ್ ಮ್ಯಾಪ್ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ಮ್ಯಾಕ್ಸಿಮಮ್ ಆಫ್ ದ ಗೂಗಲ್ ಮ್ಯಾಪ್ ವಿಲ್ ವರ್ಕ್, ಬಟ್ ಸಮ್ಟೈಮ್ಸ್ ಯಾವುದೋ ಒಂದು ಗಲಿಯಲ್ಲಿ ಹೋಗ್ಬಿಡುತ್ತೆ, ಅಲ್ಲಿ ಕಾರ್ಗೆ ಹೋಗೋದಕ್ಕಾಗೋದಿಲ್ಲ. ಸೊ ಆ ಟೈಮಲ್ಲಿ ಅದು ಕಲಿಯುತ್ತೆ. ಸೊ ದಟ್ ಐ ಗಾಟ್ ಅ ಎರರ್, ಐ ಶುಡ್ ನಾಟ್ ರೆಕಮೆಂಡ್ ದಿಸ್ ಟು ಸಂಬಡಿ ಎಲ್ಸ್ ಬಿಕಾಸ್ ಇಟ್ಸ್ ಅ ಡೆಡ್ ಎಂಡ್. ಆರ್ ಇದು ಬೈಕ್ ಹೋಗೋ ಪಾತು, ಕಾರ್ ಹೋಗೋ ಪಾತಲ್ಲ. ದಟ್ಸ್ ಅನ್ ಎಕ್ಸಾಂಪಲ್. ರೋಬೋಟ್ ಲಾರ್ನ್ಸ್ ಟು ವಾಕ್. ಈಗ ರೋಬೋಟ್ ಎಲ್ಲ ಮೊದಲೆಲ್ಲ ರೋಬೋಟ್ ನೋಡ್ತಾ ಇರ್ಬೋದು, ಇವಾಗೆಲ್ಲ ಬ್ಯಾಕ್ ಫ್ಲಿಪ್ ಎಲ್ಲ ಮಾಡ್ತಾವೆ ರೋಬೋಟ್. ಮೊದಲೆಲ್ಲ ವಾಕ್ ಮಾಡೋದೇ ಕಷ್ಟ ಆಗ್ತಾ ಇತ್ತು. ಸೊ ದಿಸ್ ಆರ್ ದ ಎಕ್ಸಾಂಪಲ್, ಟ್ರಯಲ್ ಅಂಡ್ ಎರರ್ ಮೇಲೆ ನೋಡ್ಕೊಂತ. ಕ್ವಿಕ್ ಡಿಫರೆನ್ಸ್ ನೋಡ್ಬೇಕು ಅಂದ್ರೆ ಸೂಪರ್ವೈಸ್ಡ್ ಇಟ್ಸ್ ಅ ಲೇಬಲ್ಡ್ ಅಂತ ನಿಮ್ಗೆ ತಲೆಗೆ ಹೋಗ್ಬೇಕು. ಅನ್ಸೂಪರ್ವೈಸ್ಡ್ ಇಟ್ಸ್ ಲೇಬಲ್ಡ್ ಇಲ್ಲ. ರೀಎನ್ಫೋರ್ಸ್ಮೆಂಟ್ ಟ್ರಯಲ್ ಅಂಡ್ ಎರರ್. ಸೂಪರ್ವೈಸ್ಡ್ ಅಲ್ಲಿ ಕರೆಕ್ಟ್ ಆನ್ಸರ್, ಡೇಟಾ ಕರೆಕ್ಟ್ ಆಗಿರೋ ಲೇಬಲ್ಡ್ ಆಗಿರುತ್ತೆ, ಕರೆಕ್ಟ್ ಆನ್ಸರ್ ಕೊಡುತ್ತೆ. ಇದು ಪ್ಯಾಟರ್ನ್ ಮೇಲೆ ಪ್ರಿಡಿಕ್ಷನ್ ಎಕ್ಸಾಂಪಲ್. ರಿವಾರ್ಡ್ ಬಂದ್ರೆ ಸಕ್ಸಸ್ ಆದ್ರೆ ಅಲ್ಲಿ ಗೆಟ್ ಅ ರಿವಾರ್ಡ್. ಸೊ ಇದು ಸ್ಪ್ಯಾಮ್ ಡೇಟಾ ಅಂದ್ರೆ ಇಮೇಲ್ ಅಂತ ನೆನ್ಪಿಡ್ಕೊಳ್ಳಿ ಸೂಪರ್ವೈಸ್ಡ್. ಇದು ಬಂದ್ಬಿಟ್ಟು ಕಸ್ಟಮರ್ ಕ್ಲಸ್ಟರಿಂಗ್ ಅಂದ್ರೆ ಪೀಪಲ್ ವಿಲ್ ಗೋನಾ ಬೈ 10 to 12, ಅದನ್ನ ಆ ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳಿ. ಇದೊಂದು ಚೆಸ್ ಗೇಮ್ ಅಂತ ನೆನ್ಪಿಟ್ಕೊಳ್ಳಿ. ಕ್ವಿಕ್ ಆಗಿ ಹೇಳ್ಬೇಕು ಅಂದ್ರೆ ಸೂಪರ್ವೈಸ್ ಲರ್ನಿಂಗ್, ಲರ್ನ್ ವಿತ್ ಆನ್ಸರ್. ಅನ್ಸೂಪರ್ವೈಸ್ ಲರ್ನಿಂಗ್, ಫೈಂಡ್ ಪ್ಯಾಟರ್ನ್. reinforced learning, learn by reward. ಈಗ ಸ್ವಲ್ಪ ಇಮೇಜಸ್ ಮೂಲಕ ಹೋಗೋಣ. ಏನಿದು, ಐ ಥಿಂಕ್ ಯು ಹ್ಯಾವ್ ಅಂಡರ್ಸ್ಟುಡ್ ವಾಟ್ ಇಸ್ ಸೂಪರ್ವೈಸ್ಡ್. ಒಂದು ಸ್ವಲ್ಪ ಗ್ಲಿಮ್ಸ್ ಕೊಡ್ಬೇಕು ನೋಡಿ. ಇಲ್ಲಿ ಲೇಬಲ್ ಡೇಟಾ ಇರುತ್ತೆ. ಒಂದು ಬಂದ್ಬಿಟ್ಟು ಇಲ್ಲಿ ಕೌ ಅಂತ ಇರುತ್ತೆ, ಇದು ಬಂದ್ಬಿಟ್ಟು ಎಲಿಫೆಂಟ್, ಇದು ಕ್ಯಾಮಲ್. ಈ ತರ ಎಲ್ಲ ಇದು ಲೇಬಲ್ಡ್ ಆಗಿರುತ್ತೆ ಡೇಟಾ. ಎಲ್ಲಿದೆ ಲೇಬಲ್, ಇಲ್ಲಿ ಲೇಬಲ್ ಮಾಡಿದೆ ನೋಡ್ರಪ್ಪ, ಇದನ್ನ ಲೇಬಲ್ ಮಾಡಿದ್ದೇನೆ. ದೆನ್ ಟ್ರೈನ್ ಮಾಡ್ತೇನೆ, ಟ್ರೈನಿಂಗ್ ದ ಡೇಟಾ ಸೆಟ್. ನಾನು ಹೇಳಿದೆ ಇಲ್ಲಿ ಪ್ರೆಡಿಕ್ಟೆಡ್ ಮತ್ತೆ ಡಿಸೈರ್ಡ್ ಹೆಂಗ್ ಬರುತ್ತೆ ಅಂತ. ನಾನು ಪ್ರೆಡಿಕ್ಟ್ ಮಾಡ್ತಾ ಇರೋದು ಇದು ಆಕ್ಚುಯಲ್ ಔಟ್ಪುಟ್ ಇದು. ಸೊ ದಿಸ್ ಇಸ್ ವಾಟ್ ದ ಅಲ್ಗಾರಿದಮ್. ಬೇಸ್ಡ್ ಆನ್ ದಿಸ್ ಐ ವಿಲ್ ಗೋ ಟು ರೈಟ್ ದ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್. ದೆನ್ ಪ್ರೊಸೆಸಿಂಗ್ ಆಗುತ್ತೆ. ಸೊ ದಟ್ ದೀಸ್ ಆರ್ ದ ಔಟ್ಪುಟ್. ಈಗ ಏನಾದ್ರು ನಾನು ಎಲಿಫೆಂಟ್ ಇಮೇಜ್ ಕೊಟ್ಟೆ ಅಂದ್ರೆ it can able to identify this is the elephant ಅಂತ ಐಡೆಂಟಿಫೈ ಮಾಡುತ್ತೆ ಎಕ್ಸ್ಟರ್ನಲ್ ಔಟ್ಪುಟ್, ಬಿಕಾಸ್ ಇಟ್ಸ್ ಅ ಲೇಬಲ್ ಡೇಟಾ. ಸಿಂಪಲ್ ಆಗಿ ಐ ಥಿಂಕ್ ದ ಸೇಮ್ ಎಕ್ಸ್ಪ್ಲನೇಷನ್ ಐ ಕ್ಯಾನ್ ಗಿವ್ ಯು, ಬಟ್ ಇನ್ ದ ಇಮೇಜಸ್ ಇದೆ ಅಷ್ಟೇ. ಇಲ್ಲಿ ಅನ್ಸೂಪರ್ವೈಸ್ಡ್ ಲರ್ನಿಂಗ್, ಇದು ಅನ್ಸೂಪರ್ವೈಸ್ಡ್ ಲರ್ನಿಂಗ್ ಅಂದ್ರೆ ಲೇಬಲ್ ಮಾಡಿರೋದಿಲ್ಲ. ಇಲ್ಲಿ ನೋಡಿ ಲೇಬಲ್ ಮಾಡಿರೋದಿಲ್ಲ, ಇಟ್ಸ್ ಟೈಪ್ ಆಫ್ ಓಕೆ ಡೆಫಿನೇಷನ್. ಇಲ್ಲಿ ಟೈಪ್ ಆಫ್ ಯಾವ ತರ ಇದೆ ಕನ್ಸಿಡರ್, ಇದು ಈ ತರ ಇದೆ, ಮತ್ತೆ ಮುಂದೆಗಡೆ ಈ ತರ ಜುಟ್ಟು ತರ ಬಂದಿದೆ. ಸೇಮ್ ಇದರಲ್ಲೂ ಕೂಡ ಐಲ್ ಕೀಪ್ ದಿಸ್ ಆಸ್ ಒನ್ ಟೈಪ್ ಆಫ್ ವೆಜಿಟೇಬಲ್. ಮತ್ತೆ ಇನ್ನೊಂದು ಬಂದ್ಬಿಟ್ಟು ಇಲ್ಲಿ 3 ಲೇಯರ್ ಬಂದಿದೆ, 1 2 3, ಇಲ್ಲೂ 3 ಲೇಯರ್ ಬಂದಿದೆ. ಐಲ್ ಕೀಪ್ ದಿಸ್ ಈಸ್ ಅಂಡರ್ ಇನ್ನೊಂದು ಕ್ಯಾಟಗರಿ. ಇದರಲ್ಲೂ 3 ಲೇಯರ್ ಬಂದಿದೆ. ಸಿ ಇಲ್ಲಿ ನೋಡಿ ಡಿಸ್ಟಿಂಗ್ವಿಶ್ ಮಾಡ್ತಾ ಇಲ್ಲ ಬೇಸ್ಡ್ ಆನ್ ದ ಕಲರ್, ಇಲ್ಲಿ ಪ್ಯಾಟರ್ನ್ ಮೇಲೆ ಡಿಸ್ಟಿಂಗ್ವಿಶ್ ಮಾಡ್ತಾ ಇದೆ. ಇದು ಬಂದ್ಬಿಟ್ಟು ಇನ್ನೊಂದ್ ತರ ಇದೆ, ದಿಸ್ ಆಸ್ ಅ ಒನ್ ನಾಚ್ ತರ ಇದೆ. ಇದನ್ನ ನಾನು ಒಂದು ಲೇಬಲ್ ಅನ್ನ ಮಾಡ್ತೇನೆ. ಇದು ಬಂದ್ಬಿಟ್ಟು ಈ ಕ್ಲಸ್ಟರಿಂಗ್ ಒಂದಾಗುತ್ತೆ, ಇದೊಂದು ಕ್ಲಸ್ಟರಿಂಗ್ ಆಗುತ್ತೆ, ಇದೊಂದು ಕ್ಲಸ್ಟರಿಂಗ್ ಆಗುತ್ತೆ. ದಿಸ್ ಇಸ್ ವಾಟ್ ಅನ್ಸೂಪರ್ವೈಸ್ಡ್ ಲರ್ನಿಂಗ್ ಬೇಸ್ಡ್ ಆನ್ ದ ಪ್ಯಾಟರ್ನ್ ಮೇಲೆ ನೋಡ್ಕೊಂಡು. ಈಗ ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ ನಾಟ್ ಏಬಲ್ ಟು ಹಲೋ ಇಲ್ಲಿ ಸ್ಟಾಪ್ ಆಯ್ತು. ಅನ್ಸೂಪರ್ವೈಸ್ಡ್ ಲರ್ನಿಂಗ್ ಕೇಳ್ತಾ Okay, I'll explain once more.
ಸಿ ಅನ್ಸೂಪರ್ವೈಸ್ ಲರ್ನಿಂಗ್ ಅಲ್ಲಿ ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ಆನಿಯನ್ ಇದೆ. ಆನಿಯನ್ಗೆ ವಿಚ್ ಆಸ್ ಅ ಟ್ವಿಗ್ ಇಲ್ಲಿ 3-4 ಟ್ವಿಗ್ ತರ ಬಂದಿದೆ. ಇಲ್ಲೂ ಕೂಡ ಟ್ವಿಗ್ ಇದೆ, ಇಲ್ಲೂ ಕೂಡ ಟ್ವಿಗ್ ಇದೆ. ಸೊ ಇಟ್ ಕನ್ಸಿಡರ್ ದಟ್ ಇಟ್ಸ್ ಕಮ್ಸ್ ಅಂಡರ್ ಒನ್ ಗ್ರೂಪಿಂಗ್ ಅಥವಾ ಒನ್ ಕ್ಲಸ್ಟರಿಂಗ್ ಅಂತ ಬರುತ್ತೆ. ಇಲ್ಲಿ ಬಂದ್ಬಿಟ್ಟು ದೇರ್ ಇಸ್ ಅ 3 ಲೇಯರ್ ಇದೆ. ಇಲ್ಲಿ ನೋಡಿ, ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಕೂಡ ಇದೆ, ಬಟ್ ಕಲರ್ ಚೇಂಜ್ ಇದೆ. ಬಟ್ ಮೇಜರ್ ಗ್ರೂಪಿಂಗ್ ಏನ್ ಬರ್ತಾ ಇದೆ, ಇಲ್ಲಿ 3 ತರ ಲೇಯರ್ ಇದಾವೆ. ಸೊ ದಟ್ ಐ ಆಮ್ ಗ್ರೂಪಿಂಗ್ ಟು ದ ರೆಸ್ಟ್. ಉಳಿದಿದ್ದು ಇನ್ನೊಂದು ಗ್ರೂಪ್ ಮಾಡಿದೆ. ಇಲ್ಲಿ ಲೇಬಲ್ ಡೇಟಾ ಮಾಡಿಲ್ಲ, ಅದರ ಪ್ಯಾಟರ್ನ್ ನೋಡ್ಕೊಂಡು ಲರ್ನ್ ಆಗಿ ಗ್ರೂಪಿಂಗ್ ಮಾಡುತ್ತೆ. ಈಗ ಸೂಪರ್ವೈಸ್ ಲರ್ನಿಂಗ್ ಮತ್ತೆ ಅನ್ಸೂಪರ್ವೈಸ್ ಲರ್ನಿಂಗ್ ಅಲ್ಲಿ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ, ಫ್ರಾಡ್ ಡಿಟೆಕ್ಷನ್, ಕ್ಲಾಸಿಫಿಕೇಶನ್. ನಿಮಗೆ ಗೊತ್ತು ಕ್ಲಾಸಿಫಿಕೇಶನ್ ಅಂದ್ರೆ ಎಸ್ ಆರ್ ನೋ ತರ ಹೇಳ್ಬೇಕು ಅಂತ. ಫ್ರಾಡ್ ಡಿಟೆಕ್ಷನ್, ವೆದರ್ ಇಟ್ ಈಸ್ ಗಾಟ್ ಫ್ರಾಡ್ ಆಯ್ತಾ ಅಥವಾ ಇಲ್ವಾ, ಸ್ಪ್ಯಾಮ್ ಇದು ಸ್ಪ್ಯಾಮ್ ಅಲ್ಲ. ಡಯಾಗ್ನೋಸ್ಟಿಕ್, ಈಗ ಒಬ್ಬ ಕ್ಯಾನ್ಸರ್ ಪೇಷಂಟ್ ಬಂದಿರ್ತಾನೆ, ವೆದರ್ ಹಿ ಹ್ಯಾಸ್ ಅ ಕ್ಯಾನ್ಸರ್ ಆರ್ ನಾಟ್. ಇಮೇಜ್ ಕ್ಲಾಸಿಫಿಕೇಶನ್, ಏನದು ಇಮೇಜ್ ಅಲ್ಲಿ ಏನೋ ವೆದರ್ ಅದು ಆನಿಯನ್ ಅಥವಾ ಇನ್ನೊಂದು ಅಥವಾ ಎಲಿಫೆಂಟ್ ಅಂತ ಇಮೇಜ್ ಕ್ಲಾಸಿಫಿಕೇಶನ್. ರಿಗ್ರೆಷನ್ ಅಲ್ಲಿ ನಂಬರ್ ಇಲ್ಲಿ ಬರುತ್ತೆ. ರಿಸ್ಕ್ ಅಸೆಸ್ಮೆಂಟ್, ಸ್ಕೋರ್ ಪ್ರಿಡಿಕ್ಷನ್, ಇಲ್ಲಿ ನೀವು ಬೇರೆದು ಬೇಕಾದ್ರೆ ಆಡ್ ಆನ್ ಮಾಡ್ಕೋಬಹುದು. ಅನ್ಸೂಪರ್ವೈಸ್ ಲರ್ನಿಂಗ್ ಅಲ್ಲಿ ಟೆಕ್ಸ್ಟ್ ಮೈನಿಂಗ್. ಈಗ ಐ ಕ್ಯಾನ್ ಎಕ್ಸ್ಪ್ಲೈನ್ ಯು ದೀಸ್ ಥಿಂಗ್ಸ್. ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡಬಹುದು ಏನೇನಕ್ಕೆ ಅಂತ. ಜಸ್ಟ್ ಅನಲೈಸ್. You have understood what is supervised learning. There are 2 types. Unsupervised learning two types. So ಅದನ್ನ ಎಕ್ಸ್ಪ್ಲೈನ್ ಮಾಡೀನಿ. ಏನಕ್ಕೆ ಬಯಾಲಜಿ ಬಂದ್ಬಿಟ್ಟು ಕ್ಲಸ್ಟರಿಂಗ್ ಅಲ್ಲಿ ಬಂತು? Is anybody? I am giving you ಟೈಮ್ ಕೊಡ್ತಾ ಇದ್ದೀನಿ ನಿಮಗೆ. ಅಥವಾ ಸಿಟಿ ಪ್ಲಾನಿಂಗ್ ಅಲ್ಲಿ ಕ್ಲಸ್ಟರಿಂಗ್, ವೈ ಇಟ್ ಕಮ್ಸ್ ಅಂಡರ್ ಕ್ಲಸ್ಟರಿಂಗ್, ವೈ ನಾಟ್ ಡೈಮೆನ್ಷನ್ ರಿಡಕ್ಷನ್, ವೈ ನಾಟ್ ರಿಗ್ರೆಷನ್, ವೈ ನಾಟ್ ಕ್ಲಾಸಿಫಿಕೇಶನ್? Anybody? See, let it be 1-to-1 session ಇರಲಿ ಅಂತ. Okay. What about city planning? Okay, ಈಗ ಒಂದು ಸಿಟಿ ಪ್ಲಾನಿಂಗ್ ಅಂದ್ರೆ ಪಾರ್ಕು ಇಲ್ಲಿ ಬರ್ಬೇಕಾಗುತ್ತೆ. ಎಸ್ ಈಗ ಸಿಟಿ ಪ್ಲಾನಿಂಗ್ ಅಂದ್ರೆ ಎಸ್, ರೋಡ್ ಈ ಕಡೆ ಬರ್ಬೇಕಾಗುತ್ತೆ, ಟಾಯ್ಲೆಟ್ಸ್ ಗಳು ಈ ಕಡೆ ಬರ್ಬೇಕಾಗುತ್ತೆ, ಮನೆಗಳು ಈ ಕಡೆ ಬರ್ಬೇಕಾಗುತ್ತೆ, ಫಿಲಂ ಥಿಯೇಟರ್ ಇಲ್ಲಿ ಬರ್ಬೇಕಾಗುತ್ತೆ. ಇಟ್ಸ್ ಅ ಕಂಪ್ಲೀಟ್ ಸಿಟಿ ಆಗಿದ್ರೆ, ಈಗ ನೀವೊಂದು ಈಗ ಬೆಂಗಳೂರು ತರ ಇದೆಯಾ ಅಂತ ಕೇಳ್ಬೇಡಿ. ಇಟ್ ಡಸಂಟ್. ಒಂದೊಂದು ಸಫಿಸ್ಟಿಕೇಟೆಡ್ ಏರಿಯಾ ಇರ್ತಾವಲ್ಲ, ಆ ಏರಿಯಾ ಅಥವಾ ಇವಾಗ ಬಿಲ್ಡ್ ಮಾಡ್ತಾ ಇರೋ ಏರಿಯಾ ನೋಡಿ, ಅಲ್ಲಲ್ಲೇ ಇರುತ್ತೆ, ಕರೆಕ್ಟ್ ಆಗಿ ಪ್ಲಾನ್ ಮಾಡಿರ್ತಾರೆ, ವಿಚ್ ಇಸ್ ಅಂಡರ್ ಕ್ಲಸ್ಟರ್. ರೀಇನ್ಫೋರ್ಸ್ಮೆಂಟ್ ಲರ್ನಿಂಗ್, ನಾನು ಗೇಮಿಂಗ್ ಅಂತ ಹೇಳಿದೆ. ಈಗ ಟ್ರಯಲ್ ಅಂಡ್ ಎರರ್. ಈಗ ಮ್ಯಾನುಫ್ಯಾಕ್ಚರ್ ಹಂಗಿರೋ ಇದೊಂದು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀನಿ. ಐ ಡೋಂಟ್ ನೋ ವೆದರ್ ಇಟ್ ವಿಲ್ ವರ್ಕ್ ಆರ್ ನಾಟ್. ಔಟ್ಪುಟ್ ಪ್ರಾಡಕ್ಟ್ ನನಗೆ ಕರೆಕ್ಟ್ ಆಗಿ ಬರುತ್ತಾ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಕೈಗೆ ಬಂದ ಮೇಲೆ ಗೊತ್ತಾಗುತ್ತೆ. ಇವನ್ ದೋ ಹ್ಯಾವ್ ಡನ್ ಸೋ ಮೆನಿ R&D ಆನ್ ದ ಪೇಪರ್ ಮೇಲೆ ಮಾಡಿದೀನಿ, ಬಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದಾಗ ಔಟ್ಪುಟ್ ಬಂದಾಗಲೇ ಗೊತ್ತಾಗುತ್ತೆ. ದಟ್ಸ್ ಅ ಟ್ರಯಲ್ ಅಂಡ್ ಎರರ್. ಅಥವಾ ರೋಬೋಟ್ ನ್ಯಾವಿಗೇಷನ್ ಆಗಿರ್ಬೋದು. ನಾನು ಗೂಗಲ್ ಮ್ಯಾಪ್ ಎಕ್ಸಾಂಪಲ್ ಕೊಟ್ಟೆ, ರೋಬೋಟ್ ನ್ಯಾವಿಗೇಷನ್ ಆಗಿರ್ಬೋದು. ಫಿನಾನ್ಸ್ ಸೆಕ್ಟರ್ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಗೊತ್ತಿರಬಹುದು, ಪ್ಯಾಟರ್ನ್ ಇರುತ್ತೆ. ಈ ಪ್ಯಾಟರ್ನ್ ಮೇಲೆ ನೋಡ್ಕೊಂಡು ಈ ಪ್ಯಾಟರ್ನ್ ಐ ಹೋಗಿದೆ, ನಾಳೆಯಿಂದ ಐ ಹೋಗುತ್ತೆ, ಬಟ್ ಐ ಹೋಗೋದಿಲ್ಲ, ಲೋ ಹೋಗುತ್ತೆ. ಸೊ ಟ್ರಯಲ್ ಅಂಡ್ ಎರರ್. ದಟ್ಸ್ ವಾಟ್ reinforcement learning. Before I get into the prompting, which is so much important, ಏನಾದ್ರು ಡೌಟ್ ಇದೆಯಾ ಇದರಲ್ಲಿ ML ಅಲ್ಲಿ? ಹಲೋ, ಹೇಳಿ, ಕೇಳಿಸ್ತಾ ಇದೆ. ವಿನಾಯಕ್, ರೀಇನ್ಫೋರ್ಸ್ಮೆಂಟ್ ಲರ್ನಿಂಗ್ ಟೆಕ್ನಿಕಲ್ ಆಗಿ ಹೇಳ್ತೀರಾ? ಹಿಂಗೆ ಅರ್ಥ ಆಗಲಿಲ್ಲ ನನಗೆ. ಓಕೆ, ಫೈನ್. ಟೆಕ್ನಿಕಲ್ ಎಕ್ಸಾಂಪಲ್ ಅಂದ್ರೆ ಓಕೆ, ಕನ್ಸಿಡರ್ ನಿಮ್ಮ ಹತ್ರ ಒಂದು ಡೇಟಾ ಇರುತ್ತೆ. ಮೇ ಬಿ
ಕಸ್ಟಮರ್ ಡೇಟಾ. ಇನ್ನೊಂದು ಹೇಳ್ತೀನಿ ಇಲ್ಲಿ ML ಅಲ್ಲಿ ಈ ಕ್ವಶನ್ ನೀವು ರೈಸ್ ಮಾಡಿದ್ದಕ್ಕೆ ಹೇಳ್ತೀನಿ. ಇಲ್ಲಿ ನೀವು ನೋಡ್ಬೋದು ಒಂದೊಂದು ಎಕ್ಸಾಂಪಲ್ ಬಂದ್ಬಿಟ್ಟು ಇಟ್ ಈಸ್ ನಾಟ್ ರೆಸ್ಟ್ರಿಕ್ಟೆಡ್ ಟು ದಟ್ ML ಮಾಡಲ್. ನೀವು ಅನ್ಕೋಬಹುದು ನೀವು ಎಕ್ಸಾಂಪಲ್ ಕೊಟ್ರಲ್ಲ ಎಕ್ಸ್ಪ್ಲೇನ್ ಮಾಡಿ ಅಂತ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಯಾವ್ದಾಗಿರ್ಬೋದು ಅಂದ್ರೆ ನೋಡಿ ಇಲ್ಲಿ ಇಮೇಲ್ ಸ್ಪ್ಯಾಮ್ ಡಿಟೆಕ್ಷನ್ ಅಂತ ಇದೆ. ಇಮೇಲ್ ಸ್ಪ್ಯಾಮ್ ಡಿಟೆಕ್ಷನ್ ಬರೀ ಕ್ಲಾಸಿಫಿಕೇಶನ್ ಅಷ್ಟೇನಾ ವರ್ಕ್ ಆಗುತ್ತೆ? ಇಫ್ ಐ ಕೀಪ್ ಇಮೇಲ್ ಸ್ಪ್ಯಾಮ್ ಡಿಟೆಕ್ಷನ್ ಅಂಡರ್ ರೆಗ್ರೆಷನ್ ಅಲ್ಲಿ ಇಟ್ಟರೆ ವರ್ಕ್ ಆಗುತ್ತಾ ಇಲ್ವಾ? ವರ್ಕ್ ಆಗುತ್ತೆ ಅಂದ್ರೆ ವೈ, ಹೌ? ಬಿಕಾಸ್ ವಿ ಆಲ್ರೆಡಿ ಕ್ಲಾಸಿಫೈಡ್ ಇಂಟು ಇಮೇಲ್ and I'm planning to keep the email spam detection under regression, thinking that it will gonna work. If it will gonna work, how? Or why I should keep only on the classification, why not regression? So regression itself is a classification model alva. See, there are two types under supervised learning. One is the classification and the one is the regression. Classification ಬಂದ್ಬಿಟ್ಟು ಕ್ಯಾಟಗರಿ ಮೇಲೆ ವರ್ಕ್ ಆಗುತ್ತೆ. ರಿಗ್ರೆಷನ್ ಬಂದ್ಬಿಟ್ಟು ನಂಬರ್ಸ್ ಮೇಲೆ ವರ್ಕ್ ಆಗುತ್ತೆ. ಇಲ್ಲಿ ನಾನು ಕೇಳ್ತಾ ಇರೋ ಕ್ವಶನ್ ಬಂದ್ಬಿಟ್ಟು ಇಮೇಲ್ ಬಂದ್ಬಿಟ್ಟು ಎಸ್ ಆರ್ ನೋ ಅಂತ ಬರುತ್ತೆ, ವೆದರ್ ಇಟ್ ಇಸ್ ಎ ಸ್ಪ್ಯಾಮ್ ಆರ್ ನಾಟ್. ಐ ಆಮ್ ಪ್ಲಾನಿಂಗ್ ಟು ಕೀಪ್ ದಿಸ್ ಅಂಡರ್ ರಿಗ್ರೆಷನ್. ಅದು ವರ್ಕ್ ಆಗುತ್ತಾ ಇಲ್ವಾ? ಇಫ್ ಇಟ್ ಈಸ್ ವರ್ಕ್ ಆಗುತ್ತೆ ಅಂದ್ರೆ ಯಾವ ಪ್ರಾಬಿಬಿಲಿಟಿ ಮೇಲೆ ವರ್ಕ್ ಆಗುತ್ತೆ? ಆರ್ ಐ ನೀಡ್ ಟು ಓನ್ಲಿ ರೆಸ್ಟ್ರಿಕ್ಟ್ ದಟ್ ಟು ದ ಕ್ಲಾಸಿಫಿಕೇಶನ್ ಗೆ ರೆಸ್ಟ್ರಿಕ್ಟ್ ಮಾಡ್ಬೇಕಾ? ಕ್ವಶನ್ ಅರ್ಥ ಆಯ್ತಾ ಅಥವಾ ಡೌಟ್ ಇದೆಯಾ? So based on my understanding, so regression is a typical example for classification. So in terms of binary classification, we call it logistic regression alpha. ಹೌದು. So in that case, email spam detection, whether it's a spam or not spam, you can use logistic regression to classify. ಅಲ್ಲ, ನನ್ಗೆ ಗೊತ್ತಾಯ್ತು, ಐ ಅಂಡರ್ಸ್ಟುಡ್. ನಾನು ಕೇಳ್ತಾ ಇರೋ ಕ್ವಶನ್, ಇಫ್ ಐ ಕೀಪ್ email classification under regression, will there be any problem ಅಂತ? Not a problem, I think. Okay, not a problem ಅಂದ್ರೆ ಯಾವ ತರ ಇಡಬಹುದು? How do I keep email spam detection under regression? Because regression works only with a number, but email spam detection, it's a category. How do I put it in regression? Maybe probably like Google reCAPTCHA based on score or something. Vinayak, so what I understand, let's take an example. Okay, we have some emails which is a spam, and we have some emails which is not a spam. So it has a 1 and 0 binary classification for those emails, and based on the data we'll train the model and we'll classify the new email as whether it's spam or not spam based on the learned trained model. ಬಟ್ ಅಲ್ಲಿ ಏನಾದ್ರು ಡೇಟಾ ಬರುತ್ತಾ? ನಂಬರ್ಸ್ ಏನಾದ್ರು ಬರುತ್ತಾ? Numbers like it will be 1 and 0. We'll be classifying, we'll be giving the labels for that email. See, ಈಗ spam or not spam. ಗೊತ್ತಾಯ್ತು. ಈಗ 1 and 0 ಅಂದ್ರೆ ಕ್ಯಾಟಗರಿ ತಾನೆ, ಐದರ್ ಆರ್ ವೈ. Yes, it's a categorical data. It's binary. Yes, it's a yes or no, right? Yes, If it is a yes or no, it comes under again the classification. It is not a regression then. Yeah. It's a binary data. ಅಲ್ಲ, ಗೊತ್ತಾಯ್ತು. ಈಗ ಬೈನರಿ ಅಂದ್ರೆ 1 and 0 ಅಂದ್ರೆ it is a yes or no. It is a category only. It is not comes under the number or numerical. Numerical ಬಂದ್ರಷ್ಟೇ regression. ನಾನ್ ಕೇಳ್ತಾ ಇರೋದು Yeah. When we are trying to predict a continuous variable, let's say for example if we are predicting a salary of a person, then we'll be using linear regression. Yes. So we are predicting a two class, we'll be using logistic regression. ಅಲ್ಲ, ನಾನ್ ಗೊತ್ತಾಯ್ತು. ಸಿ ಐ ಅಂಡರ್ಸ್ಟುಡ್ ವಾಟ್ ಐ ಆಮ್ ಆಸ್ಕಿಂಗ್. ನಾನ್ ಕೇಳ್ತಾ ಇರೋದು, I know email spam detection is a famous classification. Can I keep it under regression ಅಂತ ಕೇಳ್ತಾ ಇರೋದು. ಎಸ್ ಆದ್ರೆ ಹೆಂಗೆ? ಬಿಕಾಸ್ ರಿಗ್ರೆಷನ್ಗೆ ನಂಬರ್ ಬೇಕು, ಬಟ್ ಇಮೇಲಿಗೆ ಎಸ್ ಆರ್ ನೋ ಇದೆ. Yeah, that's what you are right. We cannot keep under linear regression, we can keep under binary logistic regression. ಬೈನರಿ ಲಾಜಿಸ್ಟಿಕ್ ರಿಗ್ರೆಷನ್.
ಓಕೆ, ಅಂದ್ರೆ ರಿಗ್ರೆಷನ್ ಅಲ್ಲಿ ಇಡಬಹುದು ಅಂತ ಹೇಳ್ತಾ ಇದ್ದಾರೆ. ಏನ್ ಹೇಳಿ? See, if it is a linear regression classification, yes. ಅಂದ್ರೆ ಈಗ linear regression classification, see, how do I say? ಏನೋ ಬೈನರಿ ರಿಗ್ರೆಷನ್ ಅಂತ ಹೇಳಿದ್ರೆ, ಬೈನರಿ ಅಂತ ವರ್ಡ್ ಬಂತು ಅಂದ್ರೆ ಇಟ್ಸ್ ಅ ಕ್ಲಾಸಿಫಿಕೇಶನ್ ಆಗುತ್ತೆ. ಅಗೇನ್ ಅ ಕ್ಲಾಸಿಫಿಕೇಶನ್. ಬೈನರಿ ಬರೋದೇ 0 ಅಥವಾ 1. ಓಕೆ, this spam can be kept under regression because the spam will treat that spam detection predicts a category like spam and not spam. Spam as one and something like that. see, okay, fine. See, can I explain the question once again? ಏಕೆಂದ್ರೆ ಮೇ ಬಿ ನಾನು ಕೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಿದೆಯಲ್ಲ, ಗೊತ್ತಿದೆಯಲ್ಲ ಅಂದ್ರೆ ಎಕ್ಸಾಕ್ಟ್ಲಿ ದಟ್ಸ್ ವಾಟ್. ಸೊ ನಾವು 1s or 0 ಕೊಡ್ತೀವಿ ಅಂದ್ರೆ, ಅರ ಬೈನರಿ ಕೊಡ್ತೀವಿ ಅಂದ್ರೆ ಇಟ್ಸ್ ಅ ಕ್ಲಾಸಿಫಿಕೇಶನ್ ಅಗೇನ್. ಈಗ ನೀವ್ ಹೇಳಿದ್ರಲ್ಲ ಕ್ಯಾಪ್ಚಾ ಯಾವುದು ಅಂದ್ರೆ, ಈಗ 2 + 9 ಆಡ್ ಮಾಡಿದ್ರೆ ಎಷ್ಟಂತ ಬರುತ್ತೆ, ಅಥವಾ 17 - 2 ಆಡ್ ಮಾಡಿದ್ರೆ ಎಷ್ಟಂತ ಬರುತ್ತೆ. ಇಟ್ ಈಸ್ ಅ ರಿಗ್ರೆಷನ್ ಬಿಕಾಸ್ ಇಟ್ ಕನ್ಸಿಸ್ಟ್ ಆಫ್ ಅ ನಂಬರ್. ದೇರ್ ಇಸ್ ನೋ ಬೈನರಿ ಇಯರ್, ದೇರ್ ಇಸ್ ನೋ ಬೈನರಿ. ಈಗ ನಾವೇನಾದ್ರೂ ಇಮೇಲ್ ಸ್ಪ್ಯಾಮು, ವೆದರ್ ಇಟ್ ಈಸ್ ಅ ಸ್ಪ್ಯಾಮ್, ಎಸ್ ಇಟ್ ಈಸ್ ನಾಟ್ ಅ ಸ್ಪ್ಯಾಮ್, ನೋ, ಅಥವಾ ವೈಸ್ ವರ್ಸ. ಇಟ್ ಈಸ್ ಅ ಪಾಪ್ಯುಲರ್ ಕ್ಲಾಸಿಫಿಕೇಶನ್. ಇಲ್ಲಿ ಎಸ್ ಆರ್ ನೋ ಅನ್ನೋದು ಒಂದೇ, 1 or 0 ಅನ್ನೋದು ಒಂದೇ. when it comes to the captcha ಆಗಿರಬಹುದು, ಆರ್ ಸೋ ಮೆನಿ ಮೆಥಡ್ಸ್ ಇದಾವೆ. ಸೊ ಅವಾಗ ಬಂದ್ಬಿಟ್ಟು ಇಲ್ಲಿ ನಂಬರ್ಸ್ ಬರುತ್ತೆ. ಸೊ ನಂಬರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ನಾವ್ ಏನಕ್ಕೆ ಇಲ್ಲಿ ಬಂದು ಈ ತರ. ಸೊ ಇಲ್ಲಿ ರಿಇನ್ಫೋರ್ಸ್ಮೆಂಟ್ ಲರ್ನಿಂಗ್ ಕೇಳಿದ್ರು. ಸೊ ಮತ್ತೆ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಆಸ್ ಪರ್ ದ ಸ್ಟ್ಯಾಂಡರ್ಡ್ ಇಮೇಲ್ ಸ್ಪ್ಯಾಮ್ ಡಿಟೆಕ್ಷನ್ ಈಸ್ ಅಂಡರ್ ದ ಕ್ಲಾಸಿಫಿಕೇಶನ್, ಬಟ್ ಇಟ್ ಈಸ್ ನಾಟ್ 100% ನಾವು ಅಲ್ಲೇ ಇಡಬೇಕಾ? ನೋ, ನಮಗೆ ಇಷ್ಟ ಬಂದಿದ್ ಕಡೆ ಇಡಬಹುದು, ಬಟ್ ಬೆಸ್ಟ್ ರಿಸಲ್ಟ್ ಕೊಡೋದು ಕ್ಲಾಸಿಫಿಕೇಶನ್ ಅಲ್ಲಿ ಅಷ್ಟೇ. ಮತ್ತೆ ನಾವು ರಿಗ್ರೆಷನ್ ಅಲ್ಲಿ ಇಟ್ರೆ ಇಟರೇಷನ್ ಬಹಳ ಮಾಡಬೇಕಾಗುತ್ತೆ. ವಿ ನೀಡ್ ಟು ಡು ಸೋ ಮೆನಿ ಇಟರೇಷನ್ ಟು ಗೆಟ್ ದ ಪ್ರಾಪರ್ ರೆಸ್ಪಾನ್ಸ್. ಸೊ ಅದಕ್ಕೋಸ್ಕರ ಅವರು ಇಮೇಲ್ ಸ್ಪ್ಯಾಮ್ ಡಿಟೆಕ್ಷನ್ ನ ಕ್ಯಾಟಗರಿ ಅಂತ ಮಾಡಿ ಕ್ಲಾಸಿಫಿಕೇಶನ್ ಅಲ್ಲಿ ಇಟ್ಟಿದ್ದಾರೆ. ಅದರ್ವೈಸ್ ದೇ ವುಡ್ ಹ್ಯಾವ್ ಸೇ ರಿಗ್ರೆಷನ್ ಅಲ್ಲೂ ಇಡಬಹುದಿತ್ತು ಅಂತ. ಇಡಕ್ಕಾಗಲ್ಲ, ಮಾಡಕ್ಕಾಗಲ್ಲ ಅಂತಲ್ಲ. ಇಟ್ ಟೇಕ್ಸ್ ಸೋ ಮೆನಿ ಇಟರೇಷನ್, ಸೋ ಮೆನಿ ಲೂಪ್ಗಳು ತಗೊಳುತ್ತೆ. ಸೊ ದಟ್ it is best fit for classification. It is 100% ನಾವು ಅಲ್ಲೇ ಇಡಬೇಕಾ? need not be. ಆ ಥರ ಏನಿಲ್ಲ. ಇಲ್ಲ ತಲೆ ಉಪಯೋಗಿಸಿ ಮಾಡ್ತೀನಿ ಅಂದ್ರೆ ಮಾಡ್ಬೋದು ನಾವು. ವಿ ಕ್ಯಾನ್ ಕೀಪ್ ಅಂಡರ್ ಸಮ್ವೇರ್. ಯಾವ್ಯಾವ ಎಡ್ಜ್ ಕೇಸಸ್ ಬರುತ್ತದನ್ನೆಲ್ಲ ತಗೊಂಡು ವಿ ಕ್ಯಾನ್ ಕೀಪ್ ಅಂಡರ್ ಸಮ್ವೇರ್. ಇಲ್ಲಿ ನೀವು ಏನೋ ಯಾವ್ದು ಕೇಳಿದ್ರೆ, ರಿಇನ್ಫೋರ್ಸ್ಮೆಂಟ್ ಲರ್ನಿಂಗ್ ಒಂದು ಎಕ್ಸಾಂಪಲ್ ಕೇಳಿದ್ರೆ. ಸಿ, ರಿಇನ್ಫೋರ್ಸ್ಮೆಂಟ್ ಲರ್ನಿಂಗ್ ಅಂದ್ರೆ ಈಗ ಒಂದು ಕಸ್ಟಮರ್ ಸಪೋರ್ಟ್ ಲರ್ನ್ ಬೆಟರ್ ಆಗಿ ಕೊಡ್ತಾ ಇದೆಯಾ ಇಲ್ವಾ? ಏನಿದು ಬೆಟರ್ ಆಗಿ ಕೊಡ್ತಾ ಇದೆಯಾ? ಈಗ ಒಬ್ಬ ಕಸ್ಟಮರ್, ಕನ್ಸಿಡರ್ ಏರ್ಟೆಲ್ ಕಸ್ಟಮರ್ ಅಂತ ಅನ್ಕೊಳ್ಳಿ. ನೀವು ಕಸ್ಟಮರ್ ಸಪೋರ್ಟ್ಗೆ ಕಾಲ್ ಮಾಡ್ತೀರಾ. ಸೊಲ್ಯೂಷನ್ ಕೇಳ್ತೀರಾ, ನಾವು ಪ್ರಾಬ್ಲಮ್ ಫೇಸ್ ಮಾಡ್ತೀರಾ, ಏನೋ ಸೊಲ್ಯೂಷನ್ ಕೇಳ್ತೀರಾ, ಅವನೊಂದು ಸೊಲ್ಯೂಷನ್ ಕೊಡ್ತಾರೆ. ಸೊಲ್ಯೂಷನ್ ಕೊಟ್ಟು ಅವರೊಂದು ಫೀಡ್ಬ್ಯಾಕ್ ಫಾರ್ಮ್ ನ ಫಿಲ್ ಮಾಡಿ ನೀವು ಓಕೆ ಅಂತ ಹೇಳ್ತಾರೆ. ಫೀಡ್ಬ್ಯಾಕ್ ಫಾರ್ಮ್ ನ ಫಿಲ್ ಮಾಡ್ತಾರೆ. ಕನ್ಸಿಡರ್ ನೀವೊಂದು ಕ್ವಶನ್ ಕೇಳಿರ್ತೀರ, ಸಮಥಿಂಗ್ ಅಬೌಟ್ ದ ನೆಟ್ವರ್ಕ್ ಬಗ್ಗೆ ಕೇಳಿರ್ತೀರ. ಅವ್ರ ಆನ್ಸರ್ ನಿಮಗೆ 60% ರೈಟ್ ಅನ್ಸುತ್ತೆ, 40% ರಾಂಗ್ ಅನ್ಸುತ್ತೆ, ಅಥವಾ ನಾಟ್ ರಿಲೆವೆಂಟ್, ನನಗೆ ಅವಶ್ಯಕತೆ ಇಲ್ಲ, ನಾನು ಕೇಳಿದಕ್ಕಿಂತ ಬಿಟ್ಟು ಏನೋ ಬೇರೆ ಹೇಳ್ತಾ ಇರ್ತಾರೆ. ರಿವ್ಯೂ ದರ್ ಇಸ್ ಅ ಪ್ರಾಬಿಲಿಟಿ ದಟ್ ಔಟ್ ಆಫ್ 5ಗೆ 3 ಕೊಡ್ತೀರ ನೀವು. ಇಲ್ಲಿ ಬಂದ್ಬಿಟ್ಟು ಈ ಡೇಟಾನ ತಗೊಂತಾನೆ, ಟ್ರಯಲ್ ಅಂಡ್ ಎರರ್. ಏನಕ್ಕೆ ಈ ಡೇಟಾ ತಗೊಂತಾನೆ ಅಂದ್ರೆ, ಇದರ ಮೇಲೆ ಅವನು ಯಾರು ಕಸ್ಟಮರ್ ಸಪೋರ್ಟ್ ಅನ್ನು ಸೊಲ್ಯೂಷನ್ ಕೊಟ್ಟಿದ್ನಲ್ಲ, ಇದರ ಮೇಲೆ ಅವನನ್ನ ಐಯರ್ ಮತ್ತೆ ಫೈರ್ ಆಗಿ ಡಿಸೈಡ್ ಮಾಡ್ತಾರ. ಇಸ್ ದಿಸ್ ದ ಓನ್ಲಿ ಒನ್? ಇಫ್ ಇನ್ ಕೇಸ್ ಇಫ್ ಯು ಗಾಟ್ 3, ಅವನ್ನ ಕನ್ಸಿಡರ್ ಇದೊಂದು 3 ಮಾರ್ಕ್ಸ್ ಕೊಟ್ಟಿದ್ದಾರೆ, ಲೆಟ್ ಇಟ್ ಕೀಪ್ ಅಂಡರ್
ಫ್ರಜೈಲ್ ಮೋಡಲ್ಲಿ ಇಡೋಣ. ಇಫ್ ಇಟ್ ರಿಪೀಟ್ಸ್ ವಿ ವಿಲ್ ಗೋಯಿಂಗ್ ಟು ಕಿಕ್ ಹಿಮ್ ಔಟ್. ಸೊ ನಮಗೆ ಇಲ್ಲೂ ಟ್ರಯಲ್ ಅಂಡ್ ಎರರ್ ಸಿಗ್ತಾ ಇರೋದು ಇಲ್ಲಿ ಔಟ್ಪುಟ್ ಅಲ್ಲಿ. ಈಗ ಇನ್ನೊಂದ್ಸರಿ ಒಬ್ಬ ನೆಟ್ವರ್ಕಿಂಗ್ ಆಯ್ತು, ಇಂಟರ್ನೆಟ್ ಬಗ್ಗೆ ಕ್ವಶನ್ ಕೇಳ್ತಾನೆ, 80% ಇದಾಗಿರುತ್ತೆ, 20%. ಇಲ್ಲಿ ಬಂದ್ಬಿಟ್ಟು 4/5 ಆಯ್ತು. ಸೊ ದ ಟ್ರಯಲ್, ಇಲ್ಲಿ ನಂಬರ್ ಬಂದ್ಬಿಟ್ಟು 3 ಬಂದಿತ್ತು, ಇಲ್ಲಿ ನಂಬರ್ ಬಂದ್ಬಿಟ್ಟು 4 ಬಂದಿತ್ತು. ಸೊ ಔಟ್ ಆಫ್ 10 ಬಂದ್ಬಿಟ್ಟು ಈ ಗಾಟ್ 7 ವಿಚ್ ಈಸ್ ಗ್ರೇಟರ್ ದೆನ್ 5. ಸೊ ಈ ತರ ಇಟಿರೇಷನ್ ತಗೊಳ್ತಾರೆ, ಟ್ರಯಲ್ ಅಂಡ್ ಎರರ್. ದೆನ್ ಇನ್ನೊಂದು ಕಾಲ್ ಬಂತು ಅವನಿಗೆ, ಇನ್ನೊಂದು ಕಾಲ್ ಬಂತು 3 ಅಂತ. ಈ ಗಾಟ್ ಕಂಪ್ಲೀಟ್ಲಿ 10%. ಇಲ್ಲಿ 10% ಬಂತು, ಇಲ್ಲಿ 90%. ಇಲ್ಲೇನಾಯ್ತು, ನಂಬರ್ ಕಡಿಮೆ ಆಯ್ತು. ಸೊ ದಿಸ್ ಆರ್ ಆಲ್ ದ ಟ್ರಯಲ್ ಮತ್ತೆ ಎರರ್, ಟ್ರಯಲ್ ಅಂಡ್ ಎರರ್. ವೆದರ್ ಇಟ್ ಈಸ್ ಎಸ್ ಆರ್ ನೋ, ಬೇಸ್ಡ್ ಆನ್ ದ ಟ್ರಯಲ್, ಬೇಸ್ಡ್ ಆನ್ ದ ರಿಕರೆನ್ಸ್, ಅದರ ಮೇಲೆ ನಾವೊಂದು ಆನ್ಸರ್ ತಗೊಂತೀವಿ. ದಟ್ಸ್ ವಾಟ್ ರಿಇನ್ಫೋರ್ಸ್ಮೆಂಟ್ ಲರ್ನಿಂಗ್. ದಟ್ಸ್ ವಾಟ್ ಟ್ರಯಲ್ ಅಂಡ್ ಎರರ್. ಅರ್ಥ ಆಯ್ತಾ? ಏನಾದ್ರು ಡೌಟ್ ಇದೆ ಅದರಲ್ಲಿ, ರಿಇನ್ಫೋರ್ಸ್ಮೆಂಟ್ ಅಲ್ಲಿ? Fine, right? Hello. Hello. Yeah. So it means that I think we are going to fix for all possibilities in something. Correct? ಅಂದ್ರೆ One use cases we are trying to deploy all the like possibilities what could be the expected output or something. ಎಸ್, ಹಿಂಗೆ ಅಂದ್ರೆ ಟ್ರಯಲ್ ಅಂಡ್ ಎರರ್ ಇಟ್ಸ್ ಕೈಂಡ್ ಆಫ್ ಅ ಪರ್ಸೆಂಟೇಜ್ ಅಂತ ತಿಳ್ಕೊಳ್ಳಿ. ನಾವು 1 ಮೇಲೆ ಇದು ಔಟ್ಪುಟ್ ಬಂದಿದೆ, ಸೊ ದಟ್ ಐ ಕ್ಯಾನ್ ಏಬಲ್ ಟು ಹೈಯರ್ ಹಿಮ್. ಇದೊಂದ್ರ ಮೇಲೆ ಐ ಕ್ಯಾನ್ ಏಬಲ್ ಟು ಫೈರ್ ಹಿಮ್ ಅಂತ ಮಾಡೋದಿಲ್ಲ. ಸೊ ನಾವು ಆವ್ರೇಜ್ ತಗೊಂತೀವಿ. ಅಂದ್ರೆ ಈಗ ನಾವು ಯಾವ್ದಾದ್ರು ಟ್ರಯಲ್ ಅಂಡ್ ಎರರ್ ಮಾಡ್ಬೇಕಾದ್ರೆ 2 ರಿಂದ 3 ಮೆಥಡ್ ಅಲ್ಲಿ ಮಾಡ್ತೀವಿ ಟು ಗೆಟ್ ಅ ಬೆಟರ್ ಆಪ್ಷನ್ ಅಥವಾ ಬೆಟರ್ ರಿಸಲ್ಟ್. ದಟ್ಸ್ ವಾಟ್ ದ ಆವ್ರೇಜ್. ಅದರ ಮೂಲಕ ನಾವು ತಗೊಂಡು ಮಾಡೋದು. ಸಿ, ಮತ್ತೆ ಇನ್ನೊಂದು, ಈ ಡೆಪ್ತ್ ಅಲ್ಲೆಲ್ಲ ನೀವು ಹೋಗೋ ಅವಶ್ಯಕತೆ ಇಲ್ಲ. ಯು ವಿಲ್ ನೆವರ್ ಯೂಸ್ ದಿಸ್ ರಿಇನ್ಫೋರ್ಸ್ಮೆಂಟ್ ಲರ್ನಿಂಗ್ ಜೆನೆಯಲ್ಲಿ. ದಿಸ್ ಇಸ್ ನಿಮಗೆ ಗೊತ್ತಿರಲಿ ಅಂತ ನಾನು ML ಕೂಡ ನಿಮ್ಮ ಸಿಲೆಬಸ್ ಅಲ್ಲಿ, ಯಾವುದು ಮೈಕ್ರೋ ಡಿಗ್ರಿ ಸಿಲೆಬಸ್ ಅಲ್ಲಿ ಟೈಪ್ಸ್ ಆಫ್ ML ಯಾವುದು ಇಲ್ಲ. ಜಸ್ಟ್ ವಾಟ್ ಈಸ್ ML ಅದ್ರ ಬಗ್ಗೆ ಗ್ಲಿಮ್ಸ್ ಕೊಡಿ ಅಂತ ಹೇಳಿದಾರೆ ಅಷ್ಟೇ. ಬಟ್ ನಾನು ನಿಮ್ಗೆ ಸ್ವಲ್ಪ ಅರ್ಥ ಆಗ್ಲಿ, ಯಾಕೆಂದ್ರೆ ಜೆನೆಗೆ ಹೋಗ್ಬೇಕಾದ್ರೆ ನಾನು ಎಲ್ಲೂ ಕೂಡ ಸೂಪರ್ವೈಸ್ಡ್ ಲರ್ನಿಂಗ್ ಯೂಸ್ ಮಾಡಲ್ಲ, ಅನ್ಸೂಪರ್ವೈಸ್ಡ್ ಮಾಡಲ್ಲ, ರಿಇನ್ಫೋರ್ಸ್ ಮಾಡೋದಿಲ್ಲ. ನಾನು ಇವನ್ನೆಲ್ಲ ಕೋಡಲ್ಲಿ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೆ ಇವತ್ತು. ದ ಪ್ರಾಬ್ಲಮ್ ವಿತ್ ದಟ್, ನಾನು ಪೈಥಾನ್ ಸೆಷನ್ ಸ್ಟಾರ್ಟ್ ಮಾಡಿಲ್ಲ. ನಾನೇನಾದ್ರೂ ಡೈರೆಕ್ಟ್ ಆಗಿ ಕೋಡ್ ನಿಮಗೆ ತೋರಿಸಿದ್ರೆ ಬಹಳ ಕಷ್ಟ ಆಗುತ್ತೆ ನಿಮಗೆ. ಸೊ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೆ, ಗೂಗಲ್ ಕೊಲಾಬಲ್ ರನ್ ಮಾಡಿ ತೋರ್ಸೋಣ ಅಂತ ಇವತ್ತು. ನಾನು ಅದನ್ನ ಯೋಚನೆ ಮಾಡಿದೆ, ಯಾಕೆಂದ್ರೆ ಅನ್ನೋ ಓವರ್ ಆಲ್ ಪಿಕ್ಚರ್ ನಾನು ಯೋಚನೆ ಮಾಡ್ಬೇಕಾಗುತ್ತೆ. ಸಂಬಡಿ ಗುಡ್ ಅಟ್, ಈಗ ಯಾವ್ದಾದ್ರು ನೆಟ್ವರ್ಕಿಂಗ್ ಅಲ್ಲಿ ಇರುತ್ತೆ, ಅವರಿಗೆ ಕೋಡಿಂಗು ಅಷ್ಟೊಂದು ಬರ್ತಾ ಇರಲ್ಲ ಅಂತ ನಾನೀಗ 50 ರಿಂದ 60 ಲೈನ್ ಕೋಡ್ ಬರೆದು ತೋರ್ಸಕ್ಕಾಗಲ್ಲ. ವಿತೌಟ್ ನೋಯಿಂಗ್ ಪೈಥಾನ್ ನಿಮ್ಗೆ ಗೊತ್ತಿಲ್ಲದಲ್ಲಿದ್ರೆ ಐ ಕಾಂಟ್ ಶೋ ಇಟ್, ರೈಟ್? ಸೊ ಅದಕ್ಕೋಸ್ಕರ ಇದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ, ಅರ್ಥ ಮಾಡ್ಕೊಳ್ಳಿ. ಸೂಪರ್ವೈಸ್ ಲರ್ನಿಂಗ್ ಅಂದ್ರೆ ಗೊತ್ತಿರಲಿ, ಅದ್ರಲ್ಲಿ 2 ಟೈಪ್ ಇದಾವೆ. ಅನ್ಸೂಪರ್ವೈಸ್ ಲರ್ನಿಂಗ್ ಅದರಲ್ಲ ಇದ್ದಾರೆ. ರಿಇನ್ಫೋರ್ಸ್ಮೆಂಟ್ ಮಷಿನ್ ಲರ್ನಿಂಗ್ ಅಲ್ಲಿ 3 ಟೈಪ್. ಸೊ ಇಷ್ಟನ್ನ ಅರ್ಥ ಮಾಡ್ಕೊಳ್ಳಿ. 1-2-3 ಎಕ್ಸಾಂಪಲ್ ಗೊತ್ತಿರಲಿ ನಿಮಗೆ. ಸೊ ದಿಸ್ ಇಸ್ ವಾಟ್ ಅಬೌಟ್ ಮಷಿನ್ ಲರ್ನಿಂಗ್. ದ ಮೇಜರ್ ವೆರಿ ಮಚ್ ಇಂಪಾರ್ಟೆಂಟ್ ಅಂದ್ರೆ ಪ್ರಾಂಪ್ಟ್ ಇಂಜಿನಿಯರಿಂಗ್. ದಿಸ್ ಇಸ್ ಮಚ್ ಮೋರ್ ಇಂಪಾರ್ಟೆಂಟ್. ನಿಮಗೆ ಏನೋ ಜೆನೆಯಲ್ಲಿ ವಿತೌಟ್ ಪ್ರಾಂಪ್ಟಿಂಗ್ ವರ್ಕೇ ಆಗೋದಿಲ್ಲ. ಜೆನೆ ಸಿಂಪಲ್ ಆಗಿ ಹೇಳ್ಬೇಕು ಅಂತ. ಓಕೆ, ಅರ್ಥ ಮಾಡ್ಕೊಂಡು ಹೋಗೋಣ. Prompt engineering fundamentals. What is prompt engineering? A prompt engineering is a practice of designing input prompts so that LLM understand your intent clearly, produce accurate and relevant and safe output, follow the desired format, tone and depth. What do you mean by this? ಅಂದ್ರೆ ನಾನು LLMಗೆ ನಾನಿಲ್ಲಿ ಚಾಟ್ GPT ಅಂತ ಎಕ್ಸಾಂಪಲ್ ತಗೊಂತೀನಿ, ಸೊ ದಟ್ ನಿಮಗೆ ಅರ್ಥ ಆಗುತ್ತೆ ಬೆಟರ್ ಆಗಿ. LLM ಅನ್ನೋದ್ರ ಬದಲು ಚಾಟ್ GPT ಅಂತ ತಗೊಂತೀನಿ.
ನಾವು ಚಾಟ್ ಜಿಪಿಟಿಗೆ ಒಂದು ಕ್ವಶನ್ ಕೇಳಿದಾಗ ಯಾವ ತರ ಅದನ್ನ ಅರ್ಥ ಮಾಡ್ಕೊಳುತ್ತೆ, ನಾನು ಏನ್ ಕೇಳ್ತಾ ಇದ್ದೀನಿ ಅದನ್ನ ಹೆಂಗ್ ಅರ್ಥ ಮಾಡ್ಕೊಳುತ್ತೆ, ಅರ್ಥ ಮಾಡ್ಕೊಂಡು ರಿಸಲ್ಟ್ ನ ಅಕ್ಯುರೇಟ್ ಆಗಿ ಕೊಡ್ತಾ ಇದೆಯಾ ಇಲ್ವಾ, ರೆಲೆವೆಂಟ್ ಇನ್ಫಾರ್ಮೇಶನ್ ಕೊಡ್ತಾ ಇದೆಯಾ ಇಲ್ವಾ, ಕರೆಕ್ಟ್ ಆಗಿರೋ ಸೇಫ್ ಔಟ್ಪುಟ್ ಕೊಡ್ತಾ ಇದೆಯಾ ಇಲ್ವಾ, ಡಿಸೈರ್ ಫಾರ್ಮ್ಯಾಟಿಂಗ್ ಅಲ್ಲಿ ಮಾಡ್ತಾ ಇದೆಯಾ ಇಲ್ವಾ, ಟೋನ್ ಐಲ್ ಎಕ್ಸ್ಪ್ಲೈನ್ ಯು ಇನ್ ಡೆಪ್ತ್, ಟೋನು ಡೆಪ್ತ್ ಅವೆಲ್ಲ ಆ ಟೋನ್ ಅಲ್ಲಿ ಕೊಡ್ತಾ ಇದೆಯಲ್ಲ. ಹಿಂಗೆ ಅಂದ್ರೆ ಈಗ ನಾನೊಂದು ಏನೋ ಕ್ವಶನ್ ಕೇಳಿರ್ತೀನಿ, ದ ಟೋನ್, ಈಗ ಒಬ್ರ ಹತ್ರ ಮಾತಾಡ್ತೀರಾ ಅನ್ಕೊಳ್ಳಿ, ಅಂದ್ರೆ ಖುಷಿಯಾಗಿ ಮಾತಾಡ್ತಾ ಇರ್ತೀರ, ಅವರು ಆಪೋಸಿಟ್ ವೇ ಅಲ್ಲಿ ಬಂದ್ರೆ ಡು ಯು ರಿಯಲಿ ಲೈಕ್ ಇಟ್, ಯು ಡೋಂಟ್ ಲೈಕ್ ಇಟ್, ರೈಟ್? ಅಂದ್ರೆ ಅಪೋಸಿಟ್ ವೇ ಆಗುತ್ತೆ. ದಟ್ಸ್ ಅ ಟೋನ್, ಟೋನ್ ಮ್ಯಾಟರ್ಸ್. ನೀವು ಯಾವ ತರ ಕೇಳ್ತಾ ಇದ್ರೆ ಅಲ್ಲ ನಿಮ್ಗೆ ಅದು ಮ್ಯಾಟರ್ ಆಗುತ್ತೆ. ಡೆಪ್ತ್, ಆನ್ಸರ್ ಯಾವ ತರ ಡೆಪ್ತ್ ಅಲ್ಲಿ ಕೊಡ್ತಾ ಇದೆ. ಥಿಂಕ್ ಆಫ್ ಅ ಪ್ರಾಂಪ್ಟ್ ಆಸ್ ಅ ಇನ್ಸ್ಟ್ರಕ್ಷನ್. ಹೇಳಿ. ವಿನಾಯಕ್, ನಂಗೆ ಸೇಫ್ ಔಟ್ಪುಟ್ಸ್ ಅನ್ನೋದು ಅರ್ಥ ಆಗಲಿಲ್ಲ. ಸೊ ಬೇಸಿಕಲಿ as you said in your previous class, so there will be guardrails present in each and every thing. So Yes. so whatever we ask, obviously it will be a safe output, right? So how can prompt engineering safe output ಅಂತ ಅರ್ಥ ಆಗಲಿಲ್ಲ. ನಾನಿಲ್ಲಿ ಎಕ್ಸಾಂಪಲ್ ತಗೊಂತಾ ಇರೋದು ಚಾಟ್ ಜಿಪಿಟಿಗೆ. ಫೈನ್, ಕನ್ಸಿಡರ್ ನೀವೊಂದು ಆಪ್ ನ ಬಿಲ್ಡ್ ಮಾಡ್ತೀರ. ಯು ಆರ್ ಬಿಲ್ಡಿಂಗ್ ಒನ್ ಆಪ್ ಬ್ಯಾಕ್ಡ್ ಬೈ GPT-5 ಅಂತ ಅನ್ಕೊಳ್ಳಿ. ಈ ಆಪ್ ಅಲ್ಲಿ ನೀವು ಏನ್ ಇನ್ಸ್ಟ್ರಕ್ಷನ್ ಕೊಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸಿ, ಇಟ್ ಈಸ್ ರೆಫರಿಂಗ್ ಚಾಟ್ GPT-5. ಇಲ್ಲಿ ಬಂದ್ಬಿಟ್ಟು ಸೆಂಟ್ರಲಿ ನಿಮ್ಮ ಆಪ್ ಇಂದು ಅಪ್ಲಿಕೇಶನ್, ನಿಮ್ಮ ಆಪ್ದು ವರ್ಕಿಂಗ್ ಪ್ರಿನ್ಸಿಪಲ್ ಇರುತ್ತೆ. ಸೊ ಇಲ್ಲಿ ನಾವು ರೆಸ್ಟ್ರಿಕ್ಷನ್ ಮಾಡ್ತೀವಿ. ಈಗ ಕನ್ಸಿಡರ್ ನಾನು ಚಾಟ್ ಜಿಪಿಟಿ ಯೂಸ್ ಮಾಡಲ್ಲಪ್ಪ, ನಾನು ಬೇರೆ ಒಂದು ಯಾವ್ದು ಯೂಸ್ ಮಾಡ್ತೀನಿ, ಯಾವ್ದು ಓಲಾಮಾ ಯೂಸ್ ಮಾಡ್ತೀನಿ. ಓಲಾಮಾದಲ್ಲಿ ಗಾರ್ಡ್ರಲ್ ಹೆಂಗ್ ಹಾಕಿದಾರೆ ಅಂತ ನಮ್ಗೆ ಹೆಂಗ್ ಗೊತ್ತಿರುತ್ತೆ? ಸಿ, ಆಬ್ವಿಯಸ್ಲಿ ಅವೆಲ್ಲ ಸ್ಟ್ಯಾಂಡರ್ಡ್. ಅಥವಾ ಡೀಪ್ ಸೀಕ್ ಯೂಸ್ ಮಾಡ್ತೀನಿ, ಕೇಳಿರ್ತೀರ ವರ್ಡ್ ನೀವು. ಡೀಪ್ ಸೀಕ್ ಯೂಸ್ ಮಾಡ್ತೀನಿ, ಅಥವಾ ಜೆಮಿನಾ ಯೂಸ್ ಮಾಡಿರ್ತೀನಿ. ಈವನ್ ದೋ ಅವು ಗಾರ್ಡ್ರಲ್ ಅಪ್ ಟು ಡೇಟ್ ಇದ್ರೂ ಕೂಡ ವಿ ವಿಲ್ ಗೋ ಇನ್ ಟು ರೈಟ್, ನನಗೆ ಈ ಟೋನ್ ಅಲ್ಲಿ ಬೇಕು. ವೆನ್ ಎವರ್ ಒಂದು ಕ್ವಶನ್, ಈಗ ಒಬ್ಬ ಟಿಕೆಟ್ ಬುಕ್ ಮಾಡೋ ಆಪ್ ಅಂತ ಅನ್ಕೊಳ್ಳಿ. whenever somebody ask about criticizing anybody, please don't answer anything, say that I don't know. Sometimes ಏನಾಗುತ್ತೆ ಅಂದ್ರೆ even though these things are highly guardrail ಆಗಿರುತ್ತೆ, ಅಂದ್ರೆ ನಾವು ಕ್ವಶನ್ ಕೇಳ್ಕಂತ ಹೋದಂಗೆ ದ ಸ್ಮಾಲ್ ಕ್ವಶನ್ which we are not directly asking, abusing ತರ ಕೇಳಿಲ್ಲ ಅಂದ್ರೆ it understood it's a normal sentence ತರ ತಿಳ್ಕೊಂಡು ಆನ್ಸರ್ ಬಂದ್ಬಿಟ್ಟು ಸೇಫ್ ಆಗಿ ಕೊಡೋದಿಲ್ಲ. which it will not give in a safe way. So explicitly we are writing a guardrail to avoid this. Okay. ಸೊ ಇಲ್ಲಿ ಸೇಫ್ ಔಟ್ಪುಟ್ ಕೊಡ್ತಾ ಇದೆಯಾ ಅಂತ ಅನ್ನೋದಕ್ಕೆ ಆಬ್ವಿಯಸ್ಲಿ ಚಾಟ್ ಜಿಪಿಟಿ ಅಥವಾ ಟಾಪ್ ಮಾಡೆಲ್ಗಳೆಲ್ಲ ಹೈಲಿ ಗಾರ್ಡ್ರಲ್ ಆಗಿ ಬಂದಿರ್ತವೆ. ಈಗ ನಾನು ಈ LLM ನನ್ನ ಪ್ರಾಜೆಕ್ಟ್ಗೆ ಯೂಸ್ ಮಾಡಬೇಕು ಅಂದ್ರೆ ಎಕ್ಸ್ಪ್ಲಿಸಿಟ್ಲಿ ಐ ಆಮ್ ರೈಟಿಂಗ್ ಅ ಗಾರ್ಡ್ರಲ್. ಯಾಕೆ ಬೇಕು? ಏನಕ್ಕೆ ಯಾಕೆ ಬೇಕು? ಕನ್ಸಿಡರ್, ಏನೋ ಒಂದು ಕ್ವಶನ್ ಕೇಳದೆ ಚಾಟ್ ಜಿಪಿಟಿ ಹೈಲಿ ಗಾರ್ಡ್ರಲ್ ಆಗಿದ್ರು ಕೂಡ ಇಫ್ ಇನ್ ಕೇಸ್ ನನಗೇನೋ ಅಬ್ಯೂಸಿಂಗ್ ಆನ್ಸರ್ ಬಂತು, ಅಬ್ಯೂಸಿಂಗ್ ಆನ್ಸರ್ ಬಂದ್ ಕೂಡಲೇ ಇದನ್ನ ಯೂಸ್ ಮಾಡ್ತಾ ಇರೋ ಆಪ್ ಅಥವಾ ಯೂಸರ್ ಬಂದ್ಬಿಟ್ಟು ರೈಸ್ ಮಾಡ್ತಾನೆ, ಈ ಕಂಪನಿ ಆಪ್ ಯೂಸ್ ಮಾಡ್ತಾ ಇದ್ದೆ ನಾನು, ಈ ಅಬ್ಯೂಸಿವ್ ಆನ್ಸರ್ ಬಂತು ಅಂದ್ರೆ ಕಂಪನಿ ಕೋರ್ಟಿಗೆ ಹೋಗುತ್ತೆ. ಸೊ ದಟ್ಸ್ ವೈ ಸೇಫ್ ಔಟ್ಪುಟ್ ಬಂದ್ಬಿಟ್ರು ಈ ಒಂದು LLM ಅಲ್ಲಿ ಆಗಿದೆಯೋ ಬಿಟ್ಟಿದೆಯೋ ನನಗೆ ಬೇಕಾಗಿಲ್ಲ. ಐ ಆಮ್ ರೈಟಿಂಗ್ ಮೈ ಗಾರ್ಡ್ರಲ್ಸ್. ನಾನು ಅದಕ್ಕೆ ಬರೆದು ಹೇಳ್ತೀನಿ, ಏನ್ ಅಟ್ ಎನಿ ಕಾಸ್ಟ್ ಯು ಶುಡ್ ನಾಟ್ ಗಿವ್ ದಿಸ್ ಅಂತ. ದಟ್ಸ್ ವಾಟ್ ಸೇಫ್ ಔಟ್ಪುಟ್. ಫಾಲೋ ದ ಡಿಸೈರ್ಡ್ ಫಾರ್ಮ್ಯಾಟ್. ಟೋನ್ ಮತ್ತೆ ಡೆಪ್ತ್. ನಾನು ಟೋನ್ ಬಗ್ಗೆ ಹೇಳಿದೆ, ಡೆಪ್ತ್ ಆನ್ಸರ್ ಯಾವ ತರ ಡೆಪ್ತ್ ಅಲ್ಲಿ ಬರ್ತದೆ. ಥಿಂಕ್ ಆಫ್ ಅ ಪ್ರಾಂಪ್ಟ್ ಆಸ್ ಅ ಇನ್ಸ್ಟ್ರಕ್ಷನ್ ಪ್ಲಸ್ ಕನ್ಸ್ಟ್ರೈನ್ಸ್, ನಾಟ್ ಜಸ್ಟ್ ಅ ಕ್ವಶನ್. ಈಗ ನಾನು ಚಾಟ್ ಜಿಪಿಟಿಗೆ ಎಕ್ಸ್ಪ್ಲೈನ್ ಅಬೌಟ್ ಅಂತ ಕೊಡ್ತೀನಿ, ಅದೇನೋ ಕೊಡುತ್ತೆ.
ನಾನು ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳ್ತೀನಿ. ಎಕ್ಸ್ಪ್ಲೇನ್ ಅಬೌಟ್ AI. I don't know anything about AI. I just studied till 10th standard. I want to understand in my local language. See what, look at the sentence, second sentence, constraint ನೋಡಿ second. First ನೋಡಿ instruction. If I want to give one example, ನಾನು ಇದಕ್ಕೆ ಲೈವ್ ಅಲ್ಲೇ ನಿಮಗೆ ತೋರಿಸ್ತೀನಿ. ಒನ್ ಸೆಕೆಂಡ್, ನಾನು ಕ್ಲೋಸ್ ಮಾಡಿದ್ದೀನಿ. ಓಕೆ ನೋಡಿ, ಇಲ್ಲಿ ಎಕ್ಸ್ಪ್ಲೈನ್ ಅಬೌಟ್ AI ಅಂತ ಕೊಡ್ತೀನಿ ನಾನು. ಇಲ್ಲಿ ಎಕ್ಸ್ಪ್ಲೈನ್ ಅಬೌಟ್ AI ಅಂತ ಕೊಟ್ರೆ ಬರುತ್ತೆ. ವಾಟ್ ಈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್, ಇದು ಓಕೆ, ನನಗೆ ಅರ್ಥ ಆಗುತ್ತೆ, ಫೈನ್. ಈಗ ಕನ್ಸಿಡರ್ ಬೇಡ, ಎಕ್ಸ್ಪ್ಲೈನ್ ಅಬೌಟ್ AI ಬೇಡ, ಸಿಂಪಲ್ ಆಯ್ತು. ಎಕ್ಸ್ಪ್ಲೈನ್ ಸೂಪರ್ವೈಸ್ಡ್ ಲರ್ನಿಂಗ್ ಅಂತಾನೆ ಕೊಡೋಣ, ಯಾಕೆಂದ್ರೆ ಇವಾಗ ಕಲ್ತಿದ್ವಿ. ಸೂಪರ್ವೈಸ್ಡ್ ಲರ್ನಿಂಗ್ ಅಂತಾನೆ ಕೊಡೋಣ. ಎಕ್ಸ್ಪ್ಲೈನ್ ಇದು ಕೊಡುತ್ತೆ, ಸೂಪರ್ವೈಸ್ಡ್ ಲರ್ನಿಂಗ್ ಅಂದ್ರೆ ಇದು ಅಂತೆಲ್ಲ ಕೊಡುತ್ತೆ, ಫೈನ್. ಇದು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಯು ಪೀಪಲ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬಿಕಾಸ್ ನೀವು ಕ್ಲಾಸ್ ಕೇಳಿದ್ರೆ, ಫೈನ್. ಓಕೆ, ಈಗ ನನಗೆ ಇಷ್ಟೆಲ್ಲ ಓದಕ್ಕೆ ಪುರ್ಸೊತ್ತಿಲ್ಲ, ನನಗೆ ಇದು ಟೈಮು ಇಲ್ಲ, ಮತ್ತು ನನಗೆ ಇಷ್ಟೊಂದು ಬುದ್ಧಿನೂ ಇಲ್ಲ ಓದಕ್ಕೆ. ಈಗ ನಾನೇನು ಕೊಡ್ತೀನಿ ಅಂದರೆ, ಎಕ್ಸ್ಪ್ಲೈನ್ ಸೂಪರ್ವೈಸ್ಡ್ ಲರ್ನಿಂಗ್, ಕನ್ಸಿಡರ್ that I studied only till 10th grade. Explain me with very simple example ಅಂತ ಕೊಡ್ತೀನಿ. ನೋಡಿ, ಇವಾಗ ಯಾವ ತರ ಔಟ್ಪುಟ್, ಅದೇ ಸೂಪರ್ವೈಸ್ ಲರ್ನಿಂಗ್ಗೆ ಇಲ್ಲಿ ಬಂದ್ಬಿಟ್ಟು ಯಾವ ತರ ಕೊಡುತ್ತು. Supervised learning is a machine type where models trained using a labeled data. ಇಲ್ಲಿ ನೋಡಿ, supervised learning the way of teaching a computer using example with answer. ನೋಡಿ ಹೌ ಇದು ಹಿಂಗೆ ಚೇಂಜ್ ಆಯ್ತು ಅಂದ್ರೆ 10th ಕ್ಲಾಸ್ ಸ್ಟೂಡೆಂಟ್ಗೆ ಪಾಠ ಮಾಡೋ ತರ ಆಯ್ತು. ನೋಡಿ ಇಲ್ಲಿ ಎಕ್ಸಾಂಪಲ್ ನೋಡಿ, ಆಪಲ್, ಬನಾನಾ ಅಂತ ಕೊಟ್ಟಿದ್ದಾನೆ, ರೆಡ್. ಲುಕ್ ಅಟ್ ದ ಎಕ್ಸಾಂಪಲ್. ಅನದರ್ ವೆರಿ ಎಕ್ಸಾಂಪಲ್ ಅಂದ್ರೆ ಹೌಸ್ ಪ್ರೈಸ್ ಗೆಸ್ಸಿಂಗ್, ಸ್ಮಾಲ್ 20 lakh, ಬಿಗ್ ಮೀಡಿಯಂ. ಸೊ ಇಟ್ ಡಿಪೆಂಡ್ಸ್ ಆನ್ ನಾವು ಯಾವ ತರ ಕೇಳ್ತೀವಿ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ಡೆಪ್ತ್. ಈಗ ನಾನು ತುಂಬಾ ಕ್ವಶನ್ ಬರೋದು ಅಂದ್ರೆ ನನಗೆ ಇನ್ನೂ ಡೆಪ್ತ್ ಅಲ್ಲಿ ಬೇಕು ಅಂದ್ರೆ ಡೆಪ್ತ್ ಅಲ್ಲಿ ಕೊಡುತ್ತೆ. ಯಾವ ತರ, ದಿಸ್ ಇಸ್ ವಾಟ್ ಕನ್ಸ್ಟೆಂಟ್ಸ್. ನಾನು ಹೇಳದ್ನಲ್ಲ, ಯಾವ ತರ ಕೇಳ್ತೀಯ, ಜಸ್ಟ್ ಕ್ವಶನ್ ಕೇಳೋದಲ್ಲ, ವಾಟ್ ಈಸ್ AI ಅಂತ ಕೇಳೋದಲ್ಲ, ನಿನಗೆ ಏನು ಬೇಕು AI ಅಲ್ಲಿ. ವಾಟ್ ಈಸ್ AI? Considering I am a test engineer, I haven't studied anything about AI. Explain me what is AI. ಈ ತರ ಕೇಳಿ. ಈಗ ಕನ್ಸಿಡರ್ ಯಾರೊಬ್ರು ಟೆಸ್ಟಿಂಗ್ ಇಂದ ಬಂದಿರ್ತಾರೆ, ದೇ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಸೂಪರ್ವೈಸ್ಡ್ ಲರ್ನಿಂಗ್. ನಿಮ್ಮ ಕಾಂಟೆಕ್ಸ್ಟ್ ಕೂಡ ಇದಕ್ಕೆ, ಐ ಡೋಂಟ್ ನೋ ಎನಿಥಿಂಗ್ ಅಬೌಟ್ AI or supervised learning. I want to understand supervised learning because I didn't understand anything in the class. So I'm a test engineer. Explain with me with the testing terms. ಸೊ ಅದು ಆ ಥರ ಮಾಡಿಫೈ ಮಾಡಿ ಕೊಡುತ್ತೆ. ಓಕೆ, ಕೋರ್ ಮೆಂಟಲ್ ಮಾಡೆಲ್. LLM ಡು ನಾಟ್ ಥಿಂಕ್, ದೇ ಪ್ರೆಡಿಕ್ಟ್ ದ ನೆಕ್ಸ್ಟ್ ಮೋಸ್ಟ್ ಲೈಕ್ಲಿ ಟೋಕನ್ ಬೇಸ್ಡ್. ನಾನು ನಿನ್ನೆ ಒಂದು ವರ್ಡ್ ಹೇಳಿದೆ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಅಂದ್ರೆ ಟೋಕನ್ ಅಂತ. ಅಂದ್ರೆ ನಾವಿಲ್ಲಿ ವರ್ಡ್ ಅಲ್ಲಿ ಮಾತಾಡೋದಿಲ್ಲ, ಸೆಂಟೆನ್ಸ್ ಅಲ್ಲ. ಇಲ್ಲಿ LLM ಅಲ್ಲಿ ವಿ ಆರ್ ಟಾಕಿಂಗ್ ಇನ್ ಟರ್ಮ್ಸ್ ಆಫ್ ಟೋಕನ್. ಟೋಕನ್ ಸೈಜ್ ಜಾಸ್ತಿ ಇತ್ತು ಅಂದ್ರೆ ನಾನು ಹೇಳಿದೆ ಪ್ರೈಸಿಂಗ್ ಜಾಸ್ತಿ ಆಗುತ್ತೆ, ಯಾಕೆಂದ್ರೆ ಇಟ್ ಹ್ಯಾಸ್ ಟು ಜನರೇಟ್ ದಟ್ ದೋಸ್ ವರ್ಡ್ಸ್, ದೋಸ್ ಸೆಂಟೆನ್ಸ್. ಅದಕ್ಕೋಸ್ಕರ ಅದು ಜಾಸ್ತಿ ಆಗುತ್ತೆ. ಇಫ್ ಟೋಕನ್ ಸೈಜ್ ಏನಾರ ಕಡಿಮೆ ಇತ್ತು ಅಂದ್ರೆ ಸೊ ಪ್ರೈಸ್ ಕಡಿಮೆ ಆಗುತ್ತೆ. ಪ್ರಾಂಪ್ಟ್ ಶೇಪ್ ದಟ್ ಪ್ರಾಬಬಿಲಿಟಿ ಸ್ಪೇಸ್. ಸೊ ಪ್ರಾಂಪ್ಟ್ ಟೈಪ್ಸ್ ಹೋಗ್ತೀವಿ ಅಂದ್ರೆ, ಸೊ ನೀವು ಅರ್ಥ ಮಾಡ್ಕೊಳ್ಳಿ. ನಾನು ಹೇಳಿದ್ನಲ್ಲ, ಪ್ರಾಂಪ್ಟಿಂಗ್ ವೆರಿ ಮಚ್ ಇಂಪಾರ್ಟೆಂಟ್. ನಿಮಗೆ ಏನಾದರೂ ಕ್ವಶನ್ ಇತ್ತು ಅಂದ್ರೆ ಡೈರೆಕ್ಟ್ಲಿ ರೈಸ್ ದ ಹ್ಯಾಂಡ್, ದೆನ್ ಅಂಡ್ ದೇರ್ ಇಟ್ ಸೆಲ್ಫ್ ಕ್ಲಿಯರ್ ಮಾಡ್ಕೊಳ್ಳಿ, ಯಾಕೆಂದ್ರೆ ವೆರಿ ಮಚ್ ಇಂಪಾರ್ಟೆಂಟ್ ಹೇಳ್ತಾ ಇರಲ್ಲ, ಸೂಪರ್ ಇಂಪಾರ್ಟೆಂಟ್. ಪ್ರಾಂಪ್ಟ್ ಟೈಪ್ಸ್ ವೆರಿ ಇಂಪಾರ್ಟೆಂಟ್. ಪ್ರಾಂಪ್ಟ್ ಟೈಪ್ಸ್ ಡಿಫೈನ್ ಹೌ ಮಚ್
ಗೈಡೆನ್ಸ್ ಯು ಗಿವ್ ಟು ದ ಮಾಡೆಲ್. ಅಂದ್ರೆ ದರ್ ಆರ್ ಟೈಪ್ಸ್ ಆಫ್ ಪ್ರಾಂಪ್ಟಿಂಗ್ ಹೆಂಗ್ ಕೊಡ್ಬೋದು ಅಂತ, ಹೆಂಗೆ ಯಾವ ತರ ಗೈಡ್ ಮಾಡ್ತೀಯ LLMಗೆ ಅಥವಾ ಚಾಟ್ GPT ಗೆ ಅಥವಾ ನೀವು ಬಿಲ್ಡ್ ಮಾಡ್ತಿರೋ ಒಂದು LLMಗೆ. ಹೌ ಮಚ್ ಗೈಡೆನ್ಸ್ ಯು ಗಿವ್ ಟು ದ ಮಾಡೆಲ್. ಓಕೆ, ವಾಟ್ ಇಸ್ ದಟ್? ಝೀರೋ ಶಾರ್ಟ್ ಪ್ರಾಂಪ್ಟ್. ಏನಿದು ಝೀರೋ ಶಾರ್ಟ್ ಪ್ರಾಂಪ್ಟ್ ಅಂದ್ರೆ ಯು ಗಿವ್ ಓನ್ಲಿ ಟಾಸ್ಕ್. ಅಂದ್ರೆ ನಾನು ಲೈವ್ ಅಲ್ಲಿ ಎಕ್ಸಾಂಪಲ್ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ನಾನೆಲ್ಲ ಚಾಟ್ GPT ಅಲ್ಲಿ ತೋರಿಸ್ತೀನಿ ಏನು ಝೀರೋ ಶಾರ್ಟ್ ಪ್ರಾಂಪ್ಟಿಂಗ್ ಹೆಂಗ್ ವರ್ಕ್ ಆಗುತ್ತೆ ಅಂತ. ವಾಟ್ ಇಸ್ ಝೀರೋ ಶಾರ್ಟ್ ಪ್ರಾಂಪ್ಟಿಂಗ್ ಅಂದ್ರೆ ನಾನೊಂದು ಕ್ವಶನ್ ಕೇಳ್ತೀನಿ ಅದಕ್ಕೆ GPT ಗೆ. ಐ ಗಿವ್ ಓನ್ಲಿ ಒನ್ ಟಾಸ್ಕ್. ಏನು ಅಂದ್ರೆ ಒಂದು ಡೇಟಾ ಆರ್ಕಿಟೆಕ್ಟ್ ಬಿಲ್ಡ್ ಮಾಡುವಂತ. ಡೇಟಾ ಆರ್ಕಿಟೆಕ್ಟ್ ಅಂದ್ರೆ ದಿಸ್ ಇಸ್ ದ ಇನ್ಪುಟ್, ಇಲ್ಲಿ ಡೇಟಾ ಟ್ರಾನ್ಸ್ಫಾರ್ಮ್ ಆಗುತ್ತೆ, ಇಲ್ಲಿ ಔಟ್ಪುಟ್. ಡೇಟಾ ಆರ್ಕಿಟೆಕ್ಟ್ ಬಿಲ್ಡ್ ಮಾಡು ಅಂತ ಹೇಳ್ತೀನಿ, ಅದು ಬಿಲ್ಡ್ ಮಾಡಿಕೊಡುತ್ತೆ. ಸೊ ಅಷ್ಟೇ. ಅಂದ್ರೆ ನಾನು ಇದಕ್ಕೆ ಏನು ಎಕ್ಸಾಂಪಲ್ ಕೊಡಲ್ಲ, ನಾನು ಯಾವ ತರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಔಟ್ಪುಟ್. ಫಸ್ಟ್ ನನಗೆ ಇನ್ಪುಟ್ ಬೇಕು, ದೆನ್ ಟ್ರಾನ್ಸ್ಫಾರ್ಮರ್ ಬೇಕು, ದೆನ್ ಔಟ್ಪುಟ್ ಬೇಕು ಅಂತ ನಾನು ಎಕ್ಸ್ಪ್ಲಿಸಿಟ್ಲಿ ಇಲ್ಲಿ ಎಕ್ಸಾಂಪಲ್ ಆಗಿ ಕೊಡೋದಿಲ್ಲ. ಸೊ ಚಾಟ್ GPT ಏನ್ ಮಾಡುತ್ತೆ, ಇಟ್ ವಿಲ್ ಥಿಂಕ್ ಬೈ ಇಟ್ಸ್ ಓನ್ ಬೈ ದ ಪ್ರೀವಿಯಸ್ ಟ್ರೈನ್ಡ್ ಡೇಟಾ. ಓವರ್ ದ ಇಂಟರ್ನೆಟ್ ಅಲ್ಲಿ ಟ್ರೈನ್ ಡೇಟಾ ಇರುತ್ತಲ್ಲ, ಅದಕ್ಕೆ ತಕ್ಕಂಗೆ ಡೇಟಾ ಆರ್ಕಿಟೆಕ್ಟ್ ಏನು ಅಂತ ಕೊಡುತ್ತೆ, ನಾಟ್ ವಾಟ್ ವಿ ವಾಂಟ್. ದಟ್ಸ್ ವಾಟ್ ಝೀರೋ ಶಾರ್ಟ್ ಪ್ರಾಂಪ್ಟಿಂಗ್. ನಾನು ಬರೀ ಟಾಸ್ಕ್ ಅಷ್ಟೇ ಸೆಂಡ್ ಮಾಡೋದು, ಬಿಲ್ಡ್ ಅ ಡೇಟಾ ಆರ್ಕಿಟೆಕ್ಟ್, ಅದಕ್ಕೆ ಇಷ್ಟ ಬಂದಂಗೆ ಅದು ಮಾಡುತ್ತೆ. ಎಕ್ಸ್ಪ್ಲೈನ್ ಲೀನಿಯರ್ ರಿಗ್ರೆಷನ್ ಇನ್ ಸಿಂಪಲ್ ಟರ್ಮ್. ನಾನು ಅಷ್ಟೇ ಕೊಡ್ತಾ ಇರೋದು, ಲೀನಿಯರ್ ರಿಗ್ರೆಷನ್ ಇನ್ ಸಿಂಪಲ್ ಟರ್ಮ್. ಝೀರೋ ಶಾರ್ಟ್ ಪ್ರಾಂಪ್ಟಿಂಗ್ ಅರ್ಥ ಆಯ್ತು? ಓಕೆ, ವೆನ್ ಟು ಯೂಸ್. ಸಿಂಪಲ್ ಟಾಸ್ಕ್ ಅಲ್ಲಿ ಸಿಂಪಲ್ ಟಾಸ್ಕ್ ಕೇಳಬೇಕು ಅಂದ್ರೆ ಕಾಮನ್ ನಾಲೆಡ್ಜ್, ಫಾಸ್ಟ್ ರೆಸ್ಪಾನ್ಸ್. Like whenever you want to ask any simple task, to understand the common knowledge and a fast response. You will not get any, just I wanted to understand what is AI. I know some of the technical words in AI. I don't want to get into too much simple words alla bada. If I ask what is about AI andre ನನಗೆ ಬೇಕು, that's a fast response. ಲಿಮಿಟೇಷನ್ ಏನು ಇದರಿಂದ? ನಾನು ಝೀರೋ ಶಾರ್ಟ್ ಪ್ರಾಂಪ್ಟಿಂಗ್ ಕೊಡ್ತಾ ಇದ್ದೀನಿ ವಿತೌಟ್ ಎನಿ ಎಕ್ಸಾಂಪಲ್. What is is there any limitation? Yes, ambiguous output. In ambiguous output andre ambiguous means the word is confusion anta meaning. Ee example kadadadre I expected the output in this form, but I did not give any example to the LLM that I need this kind of result ಬೇಕು ಅಂತ ನಾನು ಕೇಳಿಲ್ಲ. ಸೊ ಮಾಡೆಲ್ ಏನ್ ಮಾಡುತ್ತೆ ಅಂದ್ರೆ ಅವನು ಯಾವುದು ಕೇಳಿಲ್ಲ, ಐ ಆಮ್ ಥಿಂಕಿಂಗ್ ಬೈ ಮೈ ಓನ್ ಟ್ರೈನ್ ಡೇಟಾ. ಸೊ ದಟ್ಸ್ ವಾಟ್ ದ ಕನ್ಫ್ಯೂಷನ್. ನಮಗೆ ಎಕ್ಸ್ಪೆಕ್ಟೆಡ್ ಆಗಿರೋದು ಬರೋದಿಲ್ಲ. ಮಾಡೆಲ್ ಮೇ ಅಸ್ಯೂಮ್ ರಾಂಗ್ ಆಡಿಯನ್ಸ್ ಅಂಡ್ ಫಾರ್ಮ್ಯಾಟ್. ನಾನು ಅವಾಗಲೇ ಒಂದು ಎಕ್ಸಾಂಪಲ್ ಕೊಟ್ಟೆ ನಿಮಗೆ. ಟೆಸ್ಟ್ ಇಂಜಿನಿಯರ್, ದೇ ಡೋಂಟ್ ನೋ ಎನಿಥಿಂಗ್ ಅಬೌಟ್ AI, ದೇ ವಾಂಟೆಡ್ ಟು ಲರ್ನ್ something about AI. If they specifically mention that I am a test engineer anta kotre, it can answer near to the test engineering capable level. ಇಲ್ಲಿ ನಾನು ಒಂದು ಡೈರೆಕ್ಟ್ ಆಗಿ ಎಕ್ಸಾಂಪಲ್ ಕೊಟ್ಟಿದ್ದೆ ಅಂದ್ರೆ ವಾಟ್ ಇಟ್ ಥಿಂಕ್ಸ್. ಯು ಮೈಟ್ ಬಿ ಅ ಲಾಯರ್, ಇಂಜಿನಿಯರ್, ಯಾರಾದ್ರೂ ಆಗಿರ್ಬೋದು. ರಾಂಗ್ ಆಡಿಯನ್ಸ್ ಆರ್ ಫಾರ್ಮ್ಯಾಟ್. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಝೀರೋ ಶಾರ್ಟ್ ರಿಲೈಸ್ ಹೆವಿಲಿ ಆನ್ ಮಾಡೆಲ್ ಪ್ರೀ ಟ್ರೈನಿಂಗ್. ವಾಟ್ ಯು ಮೀನ್ ಬೈ ಝೀರೋ ಶಾರ್ಟ್ ಅಂದ್ರೆ ಏನು ಅಂತ ಗೊತ್ತಿದೆ? ರಿಲೈಸ್ ಹೆವಿಲಿ ಆನ್ ದ ಮಾಡೆಲ್ ಟ್ರೈನಿಂಗ್. ಮಾಡೆಲ್ ಟ್ರೈನಿಂಗ್ ಮೇಲೆ ಡಿಪೆಂಡೆಂಟ್ ಆಗಿದೆ. ಪ್ರೀ ಟ್ರೈನಿಂಗ್, ಸಿದ್ಧ ಆಲ್ರೆಡಿ LLM ಟ್ರೈನ್ ಆಗಿದೆ, ವಿ ನೀಡ್ ಟು ಡೂ ಪ್ರೀ ಟ್ರೈನಿಂಗ್ ಆಸ್ ವೆಲ್. ದಟ್ಸ್ ವಾಟ್ ಝೀರೋ ಶಾರ್ಟ್ ಪ್ರಾಂಪ್ಟಿಂಗ್. ದಿಸ್ ದ ಎಂಡ್ ಟು ಎಂಡ್ ಅಬೌಟ್ ಝೀರೋ ಶಾರ್ಟ್ ಪ್ರಾಂಪ್ಟಿಂಗ್. ಎನಿ ಕ್ವಶನ್? I'll do this very slowly because it's so much important. Fine. Then the few short prompting. Zero means nothing you are giving as an example. Few means you are giving some example. Few. Est kodbodu, est adru kodbodu. Here I am giving two example.
You give example, then ask a model to follow the pattern. See, these are all very much important in interview question. What is zero shot prompting, few shot prompting? Even when I'm giving an interview, ಈ question ನಾನು ಕೇಳಿದ what is few shot prompting ಅಂತ. You give an example, then ask a model to follow the pattern. Example. Now do this a new use case. ಒಂದು example ಕೊಡ್ತೇನೆ. Question. What is AI? AI is a new ability. Okay. What is ML? ನಾನು ಒಂದು ಆನ್ಸರ್ ಕೊಡ್ತೀನಿ. ನಾನು ಈ ಎಕ್ಸಾಂಪಲ್ನ LLM ಗೆ ಕೊಡ್ತೀನಿ. So based on that, it refers these two answer and it gives, ಯಾರಾದರೂ ಕೇಳಿದ್ರೆ what is AI ಅಂತ ಕೇಳಿದ್ರೆ already few shot prompting ಇದೆ. It's simple. So that I need to refer these example as a backbone. So that I need to give an answer accordingly. That's what few shot prompt. ಇನ್ನೊಂದು ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ನಿಮಗೆ few shot. ಈಗ ಒಂದು ಸ್ಟೀಲ್ ಪ್ರೈಸ್ ಕ್ಯಾಲ್ಕುಲೇಷನ್ ಅಥವಾ ಸ್ಟೀಲ್ ಪ್ರೈಸ್ ಕ್ಯಾಲ್ಕುಲೇಷನ್ಗೆ ನಾನು ಫಸ್ಟ್ ಪ್ರಾಂಪ್ಟಿಂಗ್ ಬರೀತೀನಿ. You need to give a steel price on that day in dollar, in rupees ಅಂತ ತಗೊಂಡು, in rupees. Check the dollar price. Because ನಾನು ಸ್ಟೀಲ್ ಪ್ರೈಸಿಂಗ್ ಮಾಡ್ತಾ ಇರೋದು ಆಲ್ ಓವರ್ ದ ಇಂಡಿಯಾ, ಆಲ್ ಓವರ್ ದ ವರ್ಲ್ಡ್ ಅಲ್ಲಿ ಮಾಡ್ತಾ ಇರೋದು. ಸ್ಟೀಲ್ ಪ್ರೈಸಿಂಗ್ ಮಾಡ್ತಾನೆ ವಿಚ್ ಇಸ್ ಇನ್ ಡಾಲರ್. ನನಗೆ ಔಟ್ಪುಟ್ ಬಂದ್ಬಿಟ್ಟು ರುಪೀಸ್ ಅಲ್ಲಿ ಬೇಕು. ಮೇಕ್ ಸಮ್ ಕರೆಕ್ಷನ್ ಆರ್ ಆಡ್ ಇಫ್ $1 is equals to 90 rupees while giving output add 5 to it. ಅಂದ್ರೆ ಈಗ ಕನ್ಸಿಡರ್ ಒಂದು 1 ಟನ್ ಸ್ಟೀಲ್ ಪ್ರೈಸ್ ಬಂದ್ಬಿಟ್ಟು ಕನ್ಸಿಡರ್ ಇಟ್ ಆಸ್ $100 ಅಂತ ಅನ್ಕೋಣ. ಓಕೆ, ನನಗೆ ಔಟ್ಪುಟ್ ರುಪೀಸಲ್ಲಿ ಬೇಕು. ಒಬ್ಬ ಬಂದು ಕ್ವಶನ್ ಕೇಳ್ತಾನೆ, ವಾಟ್ ಈಸ್ ದ ಪ್ರೈಸ್ ಆಫ್ 1 ಟನ್ ಸ್ಟೀಲ್ದು ಅಂತ. ಇಲ್ಲಿ ನಾನು ಕಂಡೀಷನ್ ಬರೆದಿರೋದು ನೋಡಿ ಏನಿದೆ ಅಲ್ಲಿ. ಸಿ ಇಟ್ ಹ್ಯಾಸ್ ಟು ಗೆಟ್ ದ ಡೇಟಾ. ನಮಗೆ 1 ಟನ್ದು ಗೊತ್ತಿದೆ, ಇಟ್ ಈಸ್ $100 ಅಂತ. ಬಟ್ ಇವನು $100 ಅಂತ ಕೊಡೋದಕ್ಕಾಗೋದಿಲ್ಲ. ವೈ? ಬಿಕಾಸ್ ಹ್ಯಾವ್ ಆಡೆಡ್ ದಿಸ್ ಕಂಡೀಷನ್, ದಿಸ್ ಎಕ್ಸಾಂಪಲ್. whenever you are giving add 5 rupees ಅಥವಾ $5 ಅಂತಾನೆ ತಗೋಣ, $5. ಸೊ ಔಟ್ಪುಟ್ ಬಂದ್ಬಿಟ್ಟು $105 ಆಗುತ್ತೆ. ನಾನು ಏನಾದ್ರು ಈ ಎಕ್ಸಾಂಪಲ್ ಕೊಟ್ಟಿಲ್ಲ ಅಂದಿದ್ರೆ $100 ಬರುತ್ತೆ. ಸೊ these are the kind of example I am giving to this. ಅಥವಾ ನೀವು ಗೋಲ್ಡ್ ಪ್ರೈಸ್ ತಗೊಳ್ಳಿ, ಯಾವ್ದಾದ್ರು ತಗೊಳ್ಳಿ, ದಿಸ್ ಇಸ್ ಒನ್ ಆಫ್ ದ ಎಕ್ಸಾಂಪಲ್ ಅಷ್ಟೇ ನಾನು ಕೊಟ್ಟಿದ್ದೀನಿ. This is what few shot prompting. Why it works? The model learns the style and the structure. ಯಾವ ತರ ಔಟ್ಪುಟ್ ಕೊಡ್ತಾ ಇದೆ, ಕೊಡಬೇಕು. It will gonna understand. Reduce ambiguity. The problem that we faced in the zero shot prompting is the ambiguity. But here it reduces the ambiguity. ಇಲ್ಲಿ ನೋಡಿ, ಇಲ್ಲಿ 0 ಅಂತ ಕೊಟ್ಟಿಲ್ಲ, ಇಲ್ಲಿ reduces ambiguity. Because LLM, ಈವನ್ ನೀವು ಎಂಥ ಟಾಪ್ ಮಾಡೆಲ್ ಮಾಡಿದ್ರು ಕೂಡ ಹ್ಯಾಲುಸಿನೇಷನ್ ಬಂದೇ ಬರುತ್ತೆ. ಗೊತ್ತಿದೆ ನಿಮಗೆ ಹ್ಯಾಲುಸಿನೇಷನ್ ಅಂತ. ಹ್ಯಾವ್ ಬೀನ್ ಟೀಚಿಂಗ್ ದಿಸ್ ಫ್ರಮ್ ಪಾಸ್ಟ್ 2 to 3 ಕ್ಲಾಸ್. ಇಂಪ್ರೂವ್ ಕನ್ಸಿಸ್ಟೆನ್ಸಿ. ಇನ್ನೊಂದ್ಸರಿ ಹೇಳ್ಬಿಡುತ್ತೆ, ಹ್ಯಾಲುಸಿನೇಷನ್ ಅಂದ್ರೆ ಈಗ ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ, ಅದನ್ನ ಬಿಟ್ಟು ಅದೇನೋ ಕೊಟ್ಬಿಟ್ಟಿರುತ್ತೆ, ಈವನ್ ಡೇಟಾ ಟ್ರೈನ್ ಆಗಿದ್ರು ಕೂಡ. ಇಂಪ್ರೂವ್ ಕನ್ಸಿಸ್ಟೆನ್ಸಿ. ಫ್ಯೂ ಶಾರ್ಟ್ ಪ್ರಾಂಪ್ಟಿಂಗ್ ಇಸ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಟೆಕ್ನಿಕ್ ಇನ್ ದ ಪ್ರಾಕ್ಟೀಸ್. ಹಂಗಾದ್ರೆ ಇಲ್ಲಿ ನಮ್ಗೆ ಒಂದು ಗೊತ್ತಾಯ್ತು, ನಾವು ಯಾವ್ದಾದ್ರು ಆಪ್ ಬಿಲ್ಡ್ ಮಾಡ್ಬೇಕಾದ್ರೆ ಫ್ಯೂ ಶಾರ್ಟ್ ಪ್ರಾಂಪ್ಟಿಂಗ್ ಕೊಟ್ರೆ ಇಟ್ ವಿಲ್ ಬಿ ಗುಡ್. ಓಕೆ, ರೋಲ್ ಬೇಸ್ಡ್ ಪ್ರಾಂಪ್ಟಿಂಗ್. ಫಸ್ಟ್ ಈಸ್ zero shot prompting, then few shot prompting, then role based. What is it? You assign a model a role
ಆರ್ ಅ ಐಡೆಂಟಿಟಿ. ಹೇಳ್ತೀನಿ ಏನಂತ ಒಂದು ಎಕ್ಸಾಂಪಲ್. I explain with a test engineer act as a data science trainer and explain me overfitting to the beginner. ಈಗ ಯಾರೋ ಒಬ್ಬ ಇಲ್ಲಿ act as a test engineer trainer explain me overfitting for a beginner. Act as a lawyer trainer and explain overfitting for a beginner. Keep anything here. Act as a 10th grade student. Explain me overfitting. So this is one of the example. We are just assigning the role. Even though you know everything, act just like a lawyer, act just like a data science, act just like a data engineer, or act just like a test engineer, and then answer the question. So that's what the role based prompting is. Why it works? It activates the domain specific language. Andre ಈಗ ನಾನು ಡೇಟಾ ಟೆಸ್ಟ್ ಇಂಜಿನಿಯರ್ ಅಂದ್ಕೊಂಡ್ರೆ ಇಟ್ ಹ್ಯಾಸ್ ಟು ರೆಫರ್ ಸಮ್ ಆಫ್ ದ ಟೆಸ್ಟ್ ಇಂಜಿನಿಯರ್ ಥಿಂಕಿಂಗ್, ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್, ಅವ್ರು ಯೂಸ್ ಮಾಡ್ತಿರೋ ಟರ್ಮಿನಾಲಜಿ, ಅವ್ರು ಯೂಸ್ ಮಾಡ್ತಿರೋ ಟೆಕ್ನಾಲಜಿ ಮೇಲೆ ಯೂಸ್ ಮಾಡಿಕೊಂಡು ಇಟ್ ವಿಲ್ ಗಿವ್ ಅಸ್ ದ ಆನ್ಸರ್. ದಟ್ಸ್ ವಾಟ್ domain specific language. Improve tone, depth and framing. Obviously ಈಗ ನಾವು ಒಂದು ರೋಲ್ ಅಸೈನ್ ಮಾಡ್ತೀವಿ ಅಂದ್ರೆ ಲಾಯರ್ ಒಂಥರ ಮಾತಾಡ್ತಾನೆ, ಅವ್ರ ಕ್ಲೈಂಟಿಗೆ ಅಷ್ಟೇ ಅರ್ಥ ಆಗುತ್ತೆ. 10th ಗ್ರೇಡ್ ಸ್ಟೂಡೆಂಟ್ ಒಂಥರ ಮಾತಾಡ್ತಾನೆ, ಅವ್ರ ಫ್ರೆಂಡ್ಸಿಗೆ ಅರ್ಥ ಆಗುತ್ತೆ. ಟೆಸ್ಟ್ ಇಂಜಿನಿಯರ್ ಒಂಥರ ಮಾತಾಡ್ತಾನೆ. ನಾಟ್ ಪರ್ಸನಲ್ ಅಲ್ಲ, ಪ್ರೊಫೆಷನಲಿ ಮಾತಾಡಿದ್ರೆ ಅವ್ರವ್ರಿಗೆ ಅಷ್ಟೇ ಅರ್ಥ ಆಗುತ್ತೆ. ಇಫ್ ಐ ಆಮ್ ಟಾಕಿಂಗ್, ಈಗ ನಾನು ETL ಬಗ್ಗೆ ಮಾತಾಡ್ತಾ ಇದ್ದೀನಿ ಅಥವಾ ಯಾವುದೋ ಒಂದು ಕಂಪ್ಯೂಟ್ ಇಂಜಿನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ ನೀವೇದಾದ್ರು ಆ ಬ್ಯಾಕ್ ಗ್ರೌಂಡ್ ಇಂದ ಬಂದಿಲ್ಲ ಅಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್. ಸೊ ಇಲ್ಲಿ ಟೋನ್ ಮ್ಯಾಟರ್ ಆಗುತ್ತೆ, ಯಾರ ಜೊತೆ ಮಾತಾಡ್ತೇವೆ. ಡೆಪ್ತ್, ಹೌ ಮಚ್ ಡೆಪ್ತ್ ಇಟ್ ವಾಂಟ್ಸ್. ಫ್ರೇಮಿಂಗ್, ಯಾವ ತರ ಆನ್ಸರ್ ಫ್ರೇಮ್ ಮಾಡಬೇಕು ಟು ಅಂಡರ್ಸ್ಟ್ಯಾಂಡ್ ದಟ್ಸ್ ಇಂಪಾರ್ಟೆಂಟ್. ರೋಲ್ ಪ್ರಾಂಪ್ಟ್ಸ್ strongly influence the vocabulary, assumption, explanation. Role prompts. If I want to give acts as a lawyer or engineer or a doctor, vocabulary. ಈಗ ಅವರಿಗೆ ಬೇಕಾಗಿರೋ ಟರ್ಮು ಅವ್ರ ಡಿಪಾರ್ಟ್ಮೆಂಟ್ ಅಥವಾ ಅವ್ರ ರೋಲ್ ಅಲ್ಲಿರೋ ಟರ್ಮ್ ಅನ್ನ vocabulary, ಅವ್ರ ವರ್ಡ್ಸ್ ಅನ್ನು ಯೂಸ್ ಮಾಡುತ್ತೆ. ಟೇಕಿಂಗ್ ದೇರ್ ಡಿಪಾರ್ಟ್ಮೆಂಟ್ ಅಸಂಪ್ಷನ್ ಅಥವಾ ದೇರ್ ರೋಲ್ ಅಸಂಪ್ಷನ್ with our explanation. This is what role based prompting. Then instruction and constraints based prompt. You clearly specify the roles. Andre ಏನಪ್ಪ ಅಂದ್ರೆ explain machine learning. Question is machine learning ಬಗ್ಗೆ explain ಮಾಡು. Use simple language. You need to use simple language, not fancy complicated language that I cannot understand. Maximum 100 words. I don't need any paragraph. I only need 100 words. Use one real life example. You can give some technical example. At this state, I am not fit to understand these things. Give one real life example. Maybe I'll mention the area petrol pump. ಇದನ್ನು ತಗೊಂಡು ನನಗೆ ML ಎಕ್ಸ್ಪ್ಲೈನ್ ಮಾಡು. ಪೆಟ್ರೋಲ್ ಪಂಪು ಎಲ್ಲಿದೆ, ಮಷಿನ್ ಲರ್ನಿಂಗ್ ಎಲ್ಲಿದೆ. ಸೊ ಐ ಆಮ್ ಎಕ್ಸ್ಪ್ಲಿಸಿಟ್ಲಿ ಗಿವಿಂಗ್ ದಟ್ ಬಿಕಾಸ್ ಐ ನೋ ಅಬೌಟ್ ಪೆಟ್ರೋಲ್ ಪಂಪ್ ಸೋ ಮಚ್. ಈವನ್ ಇಫ್ ಯು ಯೂಸ್ ಎನಿ ಟೆಕ್ನಿಕಲ್ ವರ್ಡ್ ರಿಗಾರ್ಡಿಂಗ್ ದ ಪೆಟ್ರೋಲ್ ಪಂಪ್ ಐ ಕ್ಯಾನ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ದಟ್ಸ್ ವೈ ನಾನೇ ಕೊಡ್ತಾ ಇರೋದು ಈ ಎಕ್ಸಾಂಪಲ್ ಯೂಸ್ ಮಾಡು ಅಂತ. ಅಥವಾ ಒಂದು ಕಾಲೇಜ್ ಎಕ್ಸಾಂಪಲ್ ಯೂಸ್ ಮಾಡು, ಅಥವಾ ಒಂದು ಸ್ಕೂಲ್ ಎಕ್ಸಾಂಪಲ್ ಯೂಸ್ ಮಾಡು, ಅಥವಾ ಒಂದು ಮಾರ್ಕೆಟ್ ಎಕ್ಸಾಂಪಲ್ ಯೂಸ್ ಮಾಡು. Why this matters? LLM are verbose by default. What do you mean by verbose? So, anybody? Hello? See, ಈಗ LLM verbose by default ಅಂದ್ರೆ LLM is based out of technical ಆಗಿರುತ್ತದು. ಯಾಕೆಂದ್ರೆ ಇಟ್ಸ್ ಅ ಟೆಕ್ನಾಲಜಿ. ಮತ್ತೆ
ಲುಕ್ಸ್ ಲೈಕ್ ಸಿಂಪಲ್ ಬಟ್ ಇಟ್ ಎಕ್ಸ್ಪ್ಲೈನ್ ವಿತ್ ಟೆಕ್ನಾಲಜಿ. ಬಹಳಷ್ಟು ವರ್ಡ್ನ ಯೂಸ್ ಮಾಡೋದಾಗಿರ್ಬೋದು, ಸುಮ್ಮನೆ ಎಕ್ಸ್ಪ್ಲೈನ್ ಮಾಡೋದಾಗಿರ್ಬೋದು, ವರ್ಬೋಸ್. ಸೊ ಬೈ ಡಿಫಾಲ್ಟ್ ಆಗಿರುತ್ತೆ. ಟೆಕ್ನಿಕಾಲಿಟಿ, ಕನ್ಸ್ಟ್ರೈನ್ಡ್ ಹೆಲ್ಪ್ ಕಂಟ್ರೋಲ್. ನಾವು ಇದನ್ನ ಬರೆಯೋದ್ರಿಂದ ಏನಾಗುತ್ತೆ ಅಂದ್ರೆ ಲೆಂತ್ ನಾವು ಕಂಟ್ರೋಲ್ ಮಾಡಬಹುದು. ಲೆಂತ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಟೋಕನ್ಸ್. ನಾನಿಲ್ಲಿ ಒಂದು 2 ಪೇಜ್ ಬರ್ತಾ ಇದೆ ಅಂದ್ರೆ ದುಡ್ಡು ಎಗರೋಗ್ತಾ ಇದೆ ಅಂತ. ಮನಿ, ಇಟ್ಸ್ ಬರ್ನಿಂಗ್ ದ ಮನಿ ಇಫ್ ಇಟ್ ಜಸ್ಟ್ ಗಿವಿಂಗ್. ಸಿ, ನಾವು ChatGPT ಯೂಸ್ ಮಾಡ್ತಾ ಇದೀವಿ, ವಿ ಆರ್ ನಾಟ್ ಗಿವಿಂಗ್ ಎನಿಥಿಂಗ್. ಕನ್ಸಿಡರ್ ಇಫ್ ಯು ವಾಂಟ್ ಟು ಬಿಲ್ಡ್ ಎನಿಥಿಂಗ್, ನೀವು ಆಪಲ್ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ಅದು ಔಟ್ಪುಟ್ ಎಷ್ಟು ಕೊಡುತ್ತೆ, ಇಟ್ ಡಸ್ ಡಿಪೆಂಡ್ಸ್ ಆನ್ ಯುವರ್ ಕಾಸ್ಟ್. ಇಟ್ ಮೀನ್ಸ್ ದ ಟೋಕನ್, ದ ಕೈಂಡ್ ಆಫ್ ಅ ಸ್ಟೈಲ್, ಯಾವ ತರ ಬೇಕು. ಸೇಫ್ಟಿ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಹೇಳ್ತಾ ಇದ್ದೀನಿ ನಾನು, ಲಾಸ್ಟ್ ಕ್ಲಾಸಲ್ಲೂ ಹೇಳಿದ್ದೆ, ಇವಾಗಲೂ ಹೇಳಿದ್ದೀನಿ, ಅವಾಗಲೂ ಹೇಳಿದ್ದೇನೆ. ಸೇಫ್ಟಿ ನಾವು ಎಕ್ಸ್ಪ್ಲಿಸಿಟ್ಲಿ ಒಂದು ಗಾರ್ಡಲ್ ಮಾಡಿದ್ರೆ ಇಟ್ ವಿಲ್ ಬಿ ಬೆಸ್ಟ್. ಅದರ್ವೈಸ್ ಇಟ್ಸ್ ಅ ಪ್ರಾಬ್ಲಮ್ ಟು ದ ಕಂಪನಿ. ಎಂಡ್ ಯೂಸರ್ ಏನಾದ್ರು ಕೇಸ್ ಆಗ್ತಾ ಅಂದ್ರೆ ಕಂಪನಿ ವಿಲ್ ಫೇಸ್ ಅ ಪ್ರಾಬ್ಲಮ್. ಸೊ ದಟ್ ಸೇಫ್ಟಿ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ದೆನ್ ದ ರಿಲೆವೆನ್ಸ್, ಎಷ್ಟು ರಿಲೆವೆನ್ಸ್ ಕೊಡ್ತಾ ಇದೆ ಈ ಔಟ್ಪುಟ್ ಟು ಅಂತ. COT, ಚೈನ್ ಆಫ್ ಥಾಟ್. ಏನಿದು COT, ಚೈನ್ ಆಫ್ ಥಾಟ್ ಅಂದ್ರೆ ರೀಸನ್. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಕೊಡುತ್ತೆ. Step by step. You explicitly ask the model to reason step by step. X square minus 5x plus 15. ನೀವು ಆನ್ಸರ್ ಕೇಳ್ತೀರಾ, ಕನ್ಸಿಡರ್ x is equals to 1 and x is equals to 5 ಅಂತ ಕೊಡುತ್ತೆ. ಸುಮ್ಮನೆ ಎಕ್ಸಾಂಪಲ್, ಡೋಂಟ್ ಕ್ಯಾಲ್ಕುಲೇಟ್ ಇಟ್, ಆನ್ಸರ್ ರಾಂಗ್ ಇರ್ಬೋದು. ಸೊ ಇಟ್ ಗೇವ್ ಯು ದ ಆನ್ಸರ್, ಬಟ್ ಯು ವಾಂಟ್ ಸ್ಟೆಪ್ ಬೈ ಸ್ಟೆಪ್. ಹೌ ಡಿಡ್ ಯು ಗೆಟ್ ದ ಸ್ಟೆಪ್? Explicitly. That's what COT, chain of thought. This is very much popular interview question. Very much popular. You explicitly ask the model to reason step by step. Explain the step by step how the linear regression finds the best output. ಈಗ ನಾವು ಹೌಸ್ ಪ್ರಿಡಿಕ್ಷನ್ ಅಂತ ಮಾಡಿದ್ವಿ. ಹೌಸ್ ಪ್ರಿಡಿಕ್ಷನ್ ಗೆ RR ಗೆ 10,000 ಕೊಟ್ಟಿದ್ದಾನೆ. ಹೆಂಗೆ ಕೊಟ್ಟಿದೆ? How did you give 10,000 rupees that area ಅಂತ ಕೇಳ್ತೀವಿ. ಅವಾಗ ಅದು ಸ್ಟೆಪ್ ಬೈ ಸ್ಟೆಪ್ ಆಗಿ ಅನಾಲಿಸಿಸ್ ಮಾಡಿ ಎಕ್ಸ್ಪ್ಲೇನ್. ಅನಾಲಿಸಿಸ್ ಆಲ್ರೆಡಿ ಮಾಡಿರುತ್ತೆ, ನಮಗೆ UIL ಕೊಟ್ಟಿರಲ್ಲ ಅಷ್ಟೇ, ಅದು ಕೊಡುತ್ತೆ. ಅಥವಾ ಒಂದೊಂದು ಸ್ಟೆಪ್ಪು ಎಗ್ರೆಸ್ ಆಗಿರ್ಬೋದು. ಸೊ ಅವಾಗೋಸ್ಕರ ಸ್ಟೆಪ್ ಬೈ ಸ್ಟೆಪ್ ಥಿಂಕ್ ಮಾಡಿ ಇಟ್ ವಿಲ್ ಗಿವ್ ಆನ್ಸರ್. COT ವೆರಿ ಮಚ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇಂಪ್ರೂವ್ ರೀಸನಿಂಗ್ ಕ್ವಾಲಿಟಿ. ರೀಸನಿಂಗ್ ಕ್ವಾಲಿಟಿ ಹೆಂಗೆ ಥಿಂಕಿಂಗ್ ಮಾಡುತ್ತೆ, ಸ್ಟೆಪ್ ಬೈ ಸ್ಟೆಪ್ ಬರಬೇಕು ಅಂದ್ರೆ ಥಿಂಕಿಂಗ್ ಈಸ್ ನೆಸೆಸರಿ. ಥಿಂಕಿಂಗ್ ಮಾಡುತ್ತೆ. ರೆಡ್ಯೂಸ್ ಲಾಜಿಕಲ್ ಎರರ್. ಇಸ್ ದರ್ ಎನಿ ಲಾಜಿಕಲ್ ಎರರ್? ನಾವು ಲಾಜಿಕಲ್ ಅಂದ್ರೆ ಎರರ್ ಇತ್ತು ಅಂದ್ರೆ COT ಅಲ್ಲಿ ಗೊತ್ತಾಗ್ಬಿಡುತ್ತೆ. ಈ ಸ್ಟೆಪ್ ಆದ್ಮೇಲೆ ಈ ಸ್ಟೆಪ್ ಬರಬೇಕಿತ್ತು. ಈಗ 2x plus 1 minus 1 ಅಂತ ಇದೆ. ಸೊ ಐ ಆಲ್ರೆಡಿ ರಿಟರ್ನ್ 2x ಅಂತ. ಈಗ ಒಂದು ಸ್ಟೆಪ್ ಎಗ್ರಿಸಿದೀನಿ. ಏನಿದು ಅಂದ್ರೆ 2x plus 1 minus 1. ಇದನ್ನ ಕ್ಯಾನ್ಸಲ್ ಮಾಡಬೇಕು. ಈ ಸ್ಟೆಪ್ ನ ಎಗ್ರಿಸಿದೀನಿ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸಂಬಡಿ ಡೋಂಟ್ ಹ್ಯಾವ್ ಅಬೌಟ್ ಅ ಮ್ಯಾಥಮೆಟಿಕ್ಸ್, ಸ್ವಲ್ಪ ಕಡಿಮೆ ಗೊತ್ತಿದೆ ಅಂದ್ರೆ ಅವ್ರ ಸ್ಟೆಪ್ ಏನಾರು ಎಗ್ರಿಸಿದ್ರೆ ಗೊತ್ತಾಗಲ್ಲ, ಇದು ಹೆಂಗ್ ಬಂತಪ್ಪ ಅಂತಾರೆ. ಸೊ COT ಹೆಲ್ಪ್ ದಸ್, ಈ ಸ್ಟೆಪ್ ನ ಹೆಲ್ಪ್ ಮಾಡುತ್ತೆ. ಲಾಜಿಕಲ್ ಎರರ್, ಯೂಸ್ಫುಲ್ ಫಾರ್ ಮ್ಯಾಥಮೆಟಿಕ್ಸ್, ಲಾಜಿಕ್ಸ್ ಅಂಡ್ ಡೆಸಿಷನ್ ಮೇಕಿಂಗ್. Internally, the model already reasons probabilistic but forces this structured output. See, there are many things. I thought of say temperature explain madidine. I thought of taking this for tomorrow. Another questions idya? Because please ask a question on this. Very much important idu. Another doubt idre ಇರಬೇಡಿ, ಕೇಳಿ. ಪ್ರಾಂಪ್ಟ್ ಇಂಜಿನಿಯರಿಂಗ್ ಇಸ್ ಸೋ ಮಚ್ ಇಂಪಾರ್ಟೆಂಟ್. Vinayak, can you please explain future short prompts again? Few short prompting, right? Yes. Okay. See, forget about what is there on the board. Few short prompting andre you are just asking the ChatGPT that explain about AI. ಅಥವಾ ಏನೇ ಬೇಡ. Okay, you ask ChatGPT that who is Virat Kohli ಅಂತ ಕೇಳ್ತಾರೆ.
it will give an answer based on what is there on the internet. Consider that ನೀವು ಬಂದ್ಬಿಟ್ಟು you want to understand him in your local language ಅಲ್ಲಿ ಅರ್ಥ ಮಾಡ್ಕೋಬೇಕು ಅಂತ ಅನ್ಕೊಂತ ಮೇ ಬಿ ಇನ್ ಕನ್ನಡ. ಸೊ ಅದು ಬಂದ್ಬಿಟ್ಟು ಇಂಗ್ಲಿಷ್ ಅಲ್ಲೇ ಕೊಡುತ್ತೆ. ಬಟ್ ಫ್ಯೂ ಶಾರ್ಟ್ ಪ್ರಾಂಪ್ಟಿಂಗ್ ಅಲ್ಲಿ ನಾನು ಅದಕ್ಕೆ ಎಕ್ಸ್ಪ್ಲಿಸಿಟ್ಲಿ ಹೇಳ್ತೀನಿ, ವೆನ್ ಎವರ್ ಸಂಬಡಿ ಆಸ್ಕ್ ಅಬೌಟ್ ಎನಿ ಕ್ರಿಕೆಟರ್ ಯು ನೀಡ್ ಟು ಎಕ್ಸ್ಪ್ಲೇನ್ ಇನ್ ದ ಲೋಕಲ್ ಲ್ಯಾಂಗ್ವೇಜ್. ಹಿಂಗೆ ಇವನು ಒಬ್ಬ ಇಂಡಿಯಾದ ಕ್ರಿಕೆಟರ್ ಅಥವಾ ಭಾರತದ ಕ್ರಿಕೆಟರ್ ಅಂತ ರಿಸರ್ವ್ ಯು ನೀಡ್ ಟು ಸ್ಟಾರ್ಟ್. ದಟ್ಸ್ ವಾಟ್ ಫ್ಯೂ ಶಾರ್ಟ್ ಎಕ್ಸಾಂಪಲ್. ಸ್ವಲ್ಪ ಟೆಕ್ನಿಕಲ್ ಆಗಿ ಹೋಗ್ಬೇಕು ಅಂದ್ರೆ ನಾನು ಇನ್ನೊಂದು ಎಕ್ಸಾಂಪಲ್, ಇದು ಸ್ಟೀಲ್ದು ಬೇಡ, ಇನ್ನೊಂದು ಎಕ್ಸಾಂಪಲ್ ತಗೊತೀನಿ. ಫ್ಯೂ ಶಾರ್ಟ್ ಪ್ರಾಂಪ್ಟ್ ಮ್ಯಾಥಮೆಟಿಕ್ಸ್ ತಗೊತೀನಿ ಎಕ್ಸಾಂಪಲ್. ನಾನು ಅದನ್ನ ಎಕ್ಸಾಂಪಲ್ ಪದೇ ಪದೇ ತಗೊಂತೀನಿ ಅನ್ಕೋಬೇಡಿ, ಈಸಿ ಎಕ್ಸಾಂಪಲ್ ಅಷ್ಟದಕ್ಕೆ ತಗೊಂತಾ ಇರೋದು. 2 square is 4, 3 square is 9, 4 square is 16. This is the, ಇದೆಲ್ಲರಿಗೂ ಗೊತ್ತಿದೆ, this is universal. Wherever you go, this is the answer. But I created one app which does the same thing, but I write one example. Whenever you got 3 square, please add 1 to it so that it will become 9 plus 1 is equals to 10. Except keep the other number as it is. This is the condition or this is the example I am giving. ಈಗ ಒಬ್ಬ ಬಂದು ಯೂಸರ್ ಬಂದು ಇಲ್ಲಿ ask a question. 2 square 4, it is right. 3 square, it is start giving 10. Why? Because I gave an example to this. Whenever you got a 3 square ಅಥವಾ 3, we need to add plus 1 to it. So this is what few short example. You are explicitly giving or suggesting the LLM or a GPT that instead of the universal thing, use this. ಏನಕ್ಕಿದು 9+1 ನನ್ನ ಇಷ್ಟ, ನಾನೇನೋ ಬೇರೆ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ 3 ಸ್ಕ್ವೇರ್ ಅಂದ್ರೆ ಇಟ್ ಶುಡ್ ಬಿ 10 ಬೇಕು ಅಂತ. ಫೈನ್, ಅರ್ಥ ಆಯ್ತಾ? Yes. Okay. Any questions? Anyone? I think I know this is the easy